ಕೊಡುಗೆ ಕೊಟ್ಟ 100 ಕವಿಗಳ 100 ಕವನಗಳ ಮೇಲೆ ಕರ್ನಾಟಕದ ಮಹತ್ವದ 100 ವಿದ್ವಾಂಸರಿಂದ 100 ಉಪನ್ಯಾಸಗಳ ಕಾರ್ಯಕ್ರಮ. ಇವತ್ತಿನ ಉಪನ್ಯಾಸ 95. ಭಾಷೆಯ ಹವ್ಯಕ. ಕವಿತೆ ಗಂಡನಾರಕ್ಕೆ ನಿನಗೆಂದ. ಇದೊಂದು ಜನಪದ ಕವಿತೆ. ಈ ಜನಪದ ಕವಿತೆಯ ಕುರಿತು ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸೋದಕ್ಕೆ ನಮ್ಮ ಜೊತೆಗೆ ಪ್ರಜ್ಞಾ ಮತ್ತಿಹಳ್ಳಿ ವಿಮರ್ಶಕರು ಅವರು ಇದ್ದಾರೆ. ನಾನು ಅವರಿಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಮೇಡಮ್ ನಮಸ್ತೆ ಸರ್, ಥ್ಯಾಂಕ್ ಯು. ಹಾಗೆಯೇ ಈ ಕಾರ್ಯಕ್ರಮದ ಸಂಚಾಲಕರು ಲೇಖಕಿಯವರು. ಅವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯವರು. 1969ರಲ್ಲಿ ಏಪ್ರಿಲ್ 2ರಂದು ಜನಿಸಿದ್ದಾರೆ. ಮೇಡಮ್ ಅವರು ವಾಣಿಜ್ಯ ಶಾಸ್ತ್ರದಲ್ಲಿ ಉನ್ನತ ವ್ಯಾಸಂಗ ಪೂರೈಸಿದ್ದಾರೆ. ಪ್ರಜ್ಞಾ ಮತ್ತಿಹಳ್ಳಿಯ ಮೇಡಮ್ ಅವರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸೃಜನಶೀಲ ಪ್ರಯೋಗ ಮಾಡುವುದರಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಕಥೆ, ಕಾವ್ಯ ಜೊತೆಗೆ ಹಾಸ್ಯ ಲೇಖನಗಳನ್ನು ಕೂಡ ಮೇಡಮ್ ಅವರು ಬರೆದಿದ್ದಾರೆ. ಅದರ ಜೊತೆಗೆ ನಾಟಕ ರಚನೆಗಳು ಕೂಡ ಅವರ ಆಸಕ್ತಿಯ ಕ್ಷೇತ್ರವಾಗಿದೆ. ಅವರ ಕಥೆಗಳು, ಕವನಗಳು ನಾಡಿನ ವಿವಿಧ ಅನೇಕ ಪತ್ರಿಕೆಗಳಲ್ಲಿ ವಿಶೇಷ ಅಂಕಗಳ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನ ಗಳಿಸಿವೆ. ನುರಿತ ಯಕ್ಷಗಾನ ಕಲಾವಿದೆಯೂ ಕೂಡ ಆಗಿರುವ ಮೇಡಮ್ ಅವರು ಅದಕ್ಕಾಗಿ ಶಾಸ್ತ್ರೀಯ ತರಬೇತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರ ಪ್ರಕಟಿತ ಕೃತಿಗಳನ್ನು ನೋಡೋದಾದ್ರೆ ಹುಡುಗಿ ನಕ್ಕಾಗ, ದೊನ್ನೆ ದೀಪದ ಸಾಲು, ಕಾಲನ ಕಾಲದೊಂದಿಗೆ ಇವು ಕವನ ಸಂಕಲನಗಳು. ಮೇಡಮ್ ಅವರ ಪ್ರವಾಸನ ಕಥನಗಳಲ್ಲಿ ನೋಡೋದಾದ್ರೆ ದೇವರ ಸ್ವಂತ ನಾಡಿನಲ್ಲಿ ಅನ್ನೋದೊಂದು, ಹಾಸ್ಯ ಪ್ರಬಂಧಗಳ ಕುರಿತು ಮಿನುಗಲೆ ನಕ್ಷತ್ರ, ಗಂಧಗಾಳಿ ಇದೊಂದು ಅಂಕಣ ಬರಹ. ಹೀಗೆ ಮೇಡಮ್ ಅವರು ಅನೇಕ ಕೃತಿಗಳನ್ನ ಕನ್ನಡ ಸಾಹಿತ್ಯದ ವಲಯಕ್ಕೆ ಅವರು ನೀಡಿದ್ದಾರೆ. ಮೇಡಮ್ ಅವರು ನಾನು ಪ್ರೀತಿಯಿಂದ ಸ್ವಾಗತ ಮತ್ತೊಮ್ಮೆ ಕೋರ್ತಾ ಈ ವೇದಿಕೆಯನ್ನ ಬಿಟ್ಕೊಡ್ತಿದ್ದೇನೆ. ಇದಕ್ಕಿಂತ ಮುಂಚೆ ಪ್ರೀತಿಯ ವಿನಂತಿ ಏನಂತಂದ್ರೆ ಎಲ್ಲರೂ ನಮ್ಮ ಆಡಿಯೋ ವಿಡಿಯೋವನ್ನ ಮ್ಯೂಟ್ ಮಾಡಿಟ್ಕೊಂಡು ಮೇಡಮ್ ಅವರಿಗೆ ಯಾವುದೇ ಅಡೆತಡೆಗಳನ್ನ ಆಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದ್ರು. ಯಾರಾದ್ರೂ ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು, ಇಲ್ಲ ನಂತರದಲ್ಲಿ ಉಪನ್ಯಾಸ ಮುಗಿದ ನಂತರದಲ್ಲಿ ನಾವು ನೇರವಾಗಿ ಮೇಡಮ್ ಅವ್ರ ಜೊತೆಗೆ ಸಂವಾದ ಮಾಡಬಹುದು ಅಂತ ಹೇಳ್ತಾ ಈ ವೇದಿಕೆಯನ್ನ ಮೇಡಮ್ ಅವ್ರಿಗೆ ಬಿಟ್ಕೊಡ್ತೀನಿ. ಮೇಡಮ್ ಅವ್ರು ನೀವು ಉಪನ್ಯಾಸವನ್ನ ಪ್ರಾರಂಭಿಸಬಹುದು. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾನು ಕೆಲವು ಮಾತುಗಳನ್ನ ಆಡ್ಕೊಂಡೇ ನಾನು ಉಪನ್ಯಾಸ ಶುರು ಮಾಡ್ಬೇಕಾಗತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಬಹಳಷ್ಟು ಜನ ಬಹುಶಃ ಇಲ್ಲಿನ ಈ ಒಂದು ಸಭೆಯಲ್ಲಿ ಆನ್ಲೈನ್ ಸರಣಿ ಉಪನ್ಯಾಸವನ್ನು ಕೇಳ್ತಾ ಇರೋರಿಗೆ ಹವ್ಯಕ ಸಮುದಾಯದ ಪರಿಚಯ ಇರಬಹುದು ಅಥವಾ ಇರ್ಲಿಕ್ಕೂ ಇಲ್ಲ. ಹಾಗಾಗಿ ಈ ಹವ್ಯಕ ಸಮಾಜದ ಒಂದು ಅನನ್ಯತೆ, ಡಿಸ್ಟಿಂಕ್ಷನ್ ಅಂತ ಹೇಳ್ತೇವಲ್ಲ ನಾವು, ಬೇರೆ ಸಮುದಾಯಗಳಿಗಿಂತ ಹೇಗೆಲ್ಲ ಭಿನ್ನ ಆಗಿದೆ ಅಂತ ಅದನ್ನ ಕೆಲವೇ ಮಾತುಗಳಲ್ಲಿ ಹೇಳೋದು ಕಷ್ಟ. ಆದ್ರೆ ಇಷ್ಟಂತೂ ಹೇಳ್ಬಹುದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಸ್ವಲ್ಪ ಭಾಗ ಅಂತ ಅನ್ಕೊಂಡು ಮೂಲಭೂತವಾಗಿ ಇಂತಹ ಒಂದು ಮಲೆನಾಡು ಮತ್ತು ಕರಾವಳಿ ಬೆಲ್ಟ್ ನಲ್ಲಿ ನೆಲೆಸಿದ್ದಂತಹ ಈ ಸಮುದಾಯ ಕೃಷಿ ಜೀವನೋಪಾಯಕ್ಕಾಗಿ ಆರಿಸಿಕೊಂಡಿದ್ದು, ಸ್ವಲ್ಪ ಮಟ್ಟಿನ ಪೌರೋಹಿತ್ಯ, ಇದನ್ನಿಷ್ಟನ್ನ ಬಿಟ್ರೆ ಆನಂತರದಲ್ಲಿ ಒಂಥರ ಕೃಷಿಯಲ್ಲಿ ಸ್ವಲ್ಪ ಜಮೀನನ್ನ ಇಟ್ಕೊಂಡು ಅಡಿಕೆ ತೋಟ, ಭತ್ತದ ಕೃಷಿ ಮಾಡ್ತಾ ಇದ್ದವರು. ಆ ಜಮೀನಿನಲ್ಲಿ ನಂತರದ ತಲೆಮಾರುಗಳಲ್ಲಿ ಈಗ ಒಂದು ತಂದೆಗೆ 4 ಮಕ್ಕಳು, ಅವ್ರಿಗೆ 4 ಮಕ್ಕಳು, ಹೀಗೆಲ್ಲ ಆದಾಗ ಕೃಷಿ ಭೂಮಿಯೇ ಸಾಲದಂತಹ ಪರಿಸ್ಥಿತಿನಲ್ಲಿ ಅನಿವಾರ್ಯವಾಗಿ ವಿದ್ಯೆಗೆ ತಮ್ಮನ್ನ ತೆರ್ಕೊಂಡು ವಿದ್ಯಾಭ್ಯಾಸವನ್ನೇ ಬಂಡವಾಳ ಮಾಡಿಕೊಂಡಂತಹ, ಏನು ನಾನೀಗ ಮಾಡ್ತಾ ಇದ್ದೇನಲ್ಲ ಉಪನ್ಯಾಸಕ ವೃತ್ತಿ, ಪಾಠ ಪ್ರವಚನ ಮಾಡೋದು, ಪುಸ್ತಕ ಬರೆಯೋದು, ಓದೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೋದ್ಯಮ, ಇದೆಲ್ಲ ಏನಿದೆಯಲ್ಲ ಇದು ನಮ್ಮ ಬುದ್ಧಿಯನ್ನೇ ಬಂಡವಾಳ ಮಾಡ್ಕೊಂಡು ಮಾಡುವಂತಹ ಕಸುಬುಗಾರಿಕೆ. ಇಂಥದ್ರಲ್ಲಿ ಬಲೆದು ಬಂದು ತನ್ನನ್ನು ತಾನು ಸಮಾಜದಲ್ಲಿ ಕಟ್ಟಿಕೊಂಡಂತಹ ಒಂದು ವರ್ಗ. ಈ ಒಂದು ಸಮುದಾಯಕ್ಕೆ ಅದರದ್ದೇ ಆದ ಒಂದು ಭಾಷೆ ಇದೆ. ಆದ್ರೆ ಈ ಕನ್ನಡವನ್ನ ಮಾತಾಡ್ಲಿಕ್ಕೆ ಹೋದಾಗ ನೀವು ಕನ್ನಡ ಬರ್ತದಾ ಅಂದ್ರೆ ಹ್ಞೂ ಅಂತೀರಿ. ಆ ಸೌತ್ ಕ್ಯಾನ್ರಾದ ಕನ್ನಡ, ಈ ಗುಲ್ಬರ್ಗಾದ ಕನ್ನಡ, ಧಾರವಾಡ ಕನ್ನಡ, ಉತ್ತರ ಕನ್ನಡದ ಕನ್ನಡ ಎಲ್ಲ ಬೇರೆ 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 ಬೇರೆ. ಒಂದು ಕನ್ನಡ ಬರ್ತದೆ ಅಂದವ್ರಿಗೆ ಇನ್ನೊಂದು ಕನ್ನಡ ಮಾತಾಡಿದಾಗ ಈ ಕನ್ನಡ ಇದು ನಂಗೆ ಬರೋದಿಲ್ಲ ಅಂತೀವಲ್ಲ, ಹಂಗೆ ಈ ಕನ್ನಡದೊಳಗೆ ಒಂದು ಉಪಭಾಷೆ ಅನ್ನುವಂತಹ ಈ ಹವ್ಯಕ ಭಾಷೆಯಲ್ಲಿಯೂ ಪ್ರಾದೇಶಿಕವಾಗಿ ವಿಭಿನ್ನತೆ ಇದೆ. ಸೌತ್ ಕೆನರಾದವರ ಹವ್ಯಕ ಭಾಷೆನೇ ಸ್ವಲ್ಪ ಬೇರೆ ಥರನಾಗಿದ್ದು, ಉತ್ತರ ಕನ್ನಡದವರ ಹವ್ಯಕ ಭಾಷೆನೇ ಬೇರೆ ಥರ.
ಅದರಲ್ಲೂ ಮತ್ತೆ ತಾಲೂಕಿಗೆ ಈ ಹವ್ಯಕ ಭಾಷೆಯ ಉಚ್ಚಾರ ಸ್ವಲ್ಪ ಬೇರೆ ಬೇರೆ ಆಗುವಂಥದ್ದು ಹೀಗೆಲ್ಲ ಇದ್ದೂ ಕೂಡ ಒಂದು ಭಾಷೆಯಾಗಿ ನಾವಿದನ್ನ ಪರಿಗಣಿಸೋಣ. ಇವತ್ತು ಅದಕ್ಕೆ ನಾನು ಸ್ವಲ್ಪ ಸಮಯ ತಗೊಂಡೆ, ಯಾವ ಕವಿತೆ ಓದ್ತೀರಿ ಅಂದ್ರೆ ಯಾವ್ದು ಓದೋದು ಅಂತ. ಯಾಕೆ ಅಂತಂದ್ರೆ ಒಂದು ಇಡೀ ಸಮುದಾಯವನ್ನ ಸ್ವಲ್ಪನಾದರೂ ಪ್ರತಿನಿಧಿಸುವಂತಹ ಒಂದು ಕವಿತೆ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಈಗ ಬರೆದ ಕವಿತೆಗಳೇನಾಗಿರುತ್ತಪ್ಪ ಅಂತಂದ್ರೆ ಈಗಿನ ಕಾಲ ಸಂದರ್ಭ ದೇಶಗಳಿಗನುಗುಣವಾಗಿ ತಮಗೇನ್ ಅನಿಸಿದೆ, ತಮ್ಮ ಅನಿಸಿಕೆ ಏನು ಅದನ್ನ ವ್ಯಕ್ತಪಡಿಸಿರ್ತಾರೆ. ಆದ್ರೆ ನೀವು ಒಂದು ಹವ್ಯಕ ಸಮುದಾಯದ ಕವಿತೆ ಅಥವಾ ಕವನ ಅಂತ ರೆಪ್ರೆಸೆಂಟ್ ಮಾಡುವಾಗ ಸ್ವಲ್ಪನಾದ್ರೂ ಅದು ತನ್ನ ಸಮಗ್ರತೆಯನ್ನ ತೋರಿಸುವಂಗಿರ್ಲಿ ಅನ್ಕೊಂಡೆ. ಇಲ್ಲಿ ಇನ್ನೊಂದು ಮುಖ್ಯವಾದದ್ದು ಹೇಳಬೇಕು, ಹವ್ಯಕ ಭಾಷೆ, ಸಂಸ್ಕೃತಿ, ಜೀವನ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಆಗಿದೆ. ಎಲ್.ಆರ್. ಹೆಗಡೆ ಎನ್ನುವವರು ಹಿಂದಕ್ಕೆ ಅದನ್ನ ಅಧ್ಯಯನ ಮಾಡಿ ಬಹಳಷ್ಟು ಸಂಶೋಧನೆ ನಡೆಸಿ ಅದನ್ನ ದಾಖಲೀಕರಣ ಮಾಡಿದ್ರು, ಪುಸ್ತಕ ಬರೆದ್ರು, ಸಂಶೋಧನೆ ಮಾಡಿದ ಪ್ರತಿಫಲವನ್ನ ಲೇಖನ ಪುಸ್ತಕಗಳ ರೂಪದಲ್ಲಿ ಪ್ರಕಟಿಸಿದರು. ಅದರ ನಂತರ ಮುಖ್ಯವಾಗಿ ಬಹುಶಃ ಈ ಸಭೆಯಲ್ಲಿ ಅವರು ಜಾಯಿನ್ ಆಗಿದ್ದಾರೆ ಅನ್ಕೊಂಡಿದ್ದೇನೆ, ಡಾಕ್ಟರ್ ಶಾಲಿನಿ ರಘುನಾಥ್ ಅವರು ತುಂಬಾ ಆಸಕ್ತಿ ವಹಿಸಿ ಉತ್ತರ ಕನ್ನಡ ಅಥವಾ ಶಿವಮೊಗ್ಗ ಜಿಲ್ಲೆ, ಸೌತ್ ಕೆನರಾ ಎಲ್ಲಾ ಕಡೆ ತಿರುಗಾಡಿ ಹವ್ಯಕ ಸಮುದಾಯದ ಭಾಷೆಯ ಒಂದು ಗಟ್ಟಿತನ ಇರುವಂತಹ ಅನೇಕ ಹಾಡುಗಳನ್ನ ಆಗಿನ ಕಾಲಕ್ಕೆ ಪರಿಶ್ರಮ ವಹಿಸಿ ದಾಖಲೀಕರಣ ಮಾಡಿಕೊಂಡ್ರು. ಅದನ್ನ ಪುಸ್ತಕ ರೂಪದಲ್ಲಿ ಕೂಡ ತಂದಿದ್ದಾರೆ, ಹವ್ಯಕರ ಹಾಡುಗಳು ಅಂತ. ಅದರ ಧ್ವನಿಗ್ರಹಣವನ್ನು ಕೂಡ ಮಾಡ್ಕೊಂಡಿದ್ರು. ಬಹಳಷ್ಟು ಶ್ರಮ ವಹಿಸಿ ಆ ಥರ ಮಾಡಿದ್ದಕ್ಕಾಗಿ ಇವತ್ತು ಆ ಕಾಲದ ಟೆಕ್ಸ್ಟ್, ಪಠ್ಯ ಅಂತ ನಾವೇನಂತೇವೆ, ಅದು ನಮಗೆ ಸ್ವಲ್ಪನಾದ್ರೂ ಲಭ್ಯ ಇದೆ. ಹಾಗೆ ಆ ಒಂದು ಹವ್ಯಕರ ಹಾಡುಗಳು ಅನ್ನುವ ಪುಸ್ತಕದಿಂದ ನಾನು ಈ ಪದ್ಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ದು. ಈ ಪದ್ಯ ಎಸ್ಪೆಷಲಿ ಗಂಡನೇ ಆರಕ್ಕೆ ನಿನಗೆಂದ. ಯಾಕೆ ಅದನ್ನೇ ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಇನ್ನೊಂದು ವಾಕ್ಯ ಹೇಳ್ಬೇಕಾದ್ರೆ, ಹವ್ಯಕ ಸಮುದಾಯದಲ್ಲಿ ಈಗ ನಾವು ಬಹಳಷ್ಟು ಕಡೆ ಕೇಳ್ತೇವೆ ಏನಂತಂದ್ರೆ, ಮೊದ್ಲಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ಇರಲೇ ಇಲ್ಲ, ಅವ್ರ ಮಾತು ಯಾರು ಕೇಳ್ತಿರ್ಲಿಲ್ಲ, ಅವ್ರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದ್ರು, ಸಾಮಾಜಿಕವಾದ ಆಚರಣೆಗಳಲ್ಲಿ ಮನೆಯಲ್ಲಿ ಅವ್ರಿಗೆ ಧ್ವನಿನೇ ಇರಲಿಲ್ಲ, ಹಾಗೆ ಹೀಗೆ ಅಂತ. ಹಾಗೆಲ್ಲ ಆ ಕಾಲಘಟ್ಟದ ಆ ಥರದ ಪರಿಸ್ಥಿತಿನೆಲ್ಲ ಹೋಲಿಸಿದ್ರೆ ಈ ತೋಟ ತುಡಿಕೆ ವಿಷಯಕ್ಕೋ, ಕೃಷಿ ವಿಷಯಕ್ಕೋ, ಭೂಮಿ ಕಾಣಿ ಮಾರೋದು ಕೊಳ್ಳೋದು, ದುಡ್ಡು ಕಾಸು, ಅದ್ರಲ್ಲಿ ಹೆಣ್ಮಕ್ಳನ್ನ ಎಷ್ಟರ ಮಟ್ಟಿಗೆ ಕೇಳ್ತಿದ್ರು ಬಿಡ್ತಿದ್ರು ಅನ್ನೋ ಕಾಣೆ. ಬಹುಶಃ ಅಷ್ಟೇನು ಕೇಳ್ತಿರ್ಲಿಲ್ಲ. ಆದರೆ ಈ ಮದುವೆ ಅನ್ನೋ ವಿಷಯಕ್ಕೆ ಬಂದಾಗ ಅಥವಾ ಮಕ್ಕಳ ವಿಷಯದಲ್ಲಿ ನಿರ್ಧಾರಗಳನ್ನ ತಗೊಳ್ಳುವಾಗ ಮಹಿಳೆ ತನ್ನ ಗಟ್ಟಿತನವನ್ನ ಬಿಟ್ಕೊಟ್ಟಿಲ್ಲ. ಈ ಪದ್ಯವನ್ನ ಅದಕ್ಕೆ ನಾ ತಗೊಂಡಿದ್ದು. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅವಳ ಒಂದು ಐಡೆಂಟಿಟಿ ಎಷ್ಟು ಮಹತ್ವ ಆಗುತ್ತೆ ಒಂದು ಸಮುದಾಯದ ಸಾಮಾಜಿಕ ಜೀವನದಲ್ಲಿ, ಒಂದು ಮನೆಯಲ್ಲಿ ಅಂತ. ಅದನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ. ಪದ್ಯವನ್ನ ಶುರು ಮಾಡೋಣ. ಮರಿಮಾವು ನೆರೆದಂತೆ ನೆರೆದಿದ್ದ ತಂಗ್ಯವ್ವ, ಬಡಗಾಲ ಸಮುದ್ರದೊಳಗನ ಬಾಳೆಯ ಸುಳಿಯಂತೆ ತಂಗವ್ವ ನೆರೆದಿದ್ದ. ಇಲ್ಲಿ ನೆರೆದಿದ್ದ ಈ ಶಬ್ದ ನಿಮಗೆಲ್ರಿಗೂ ಗೊತ್ತಾಗೋದು, ಮೈನೆರೆಯೋ ಅಂತಹ ಒಂದು ಸನ್ನಿವೇಶವನ್ನ ಇವರು ಹೇಳ್ತಾ ಇದ್ದಾರೆ. ಮರಿಮಾವು ಅಂತ ಒಂದು ಸುಂದರವಾದ ಪ್ರತಿಮೆಯ ರೂಪದಲ್ಲಿ ಆ ಮಗಳು ದೊಡ್ಡವಳಾಗಿದ್ದನ್ನ ಅವರು ಹೇಳುವಂಥದ್ದು. ಬಡಗಾಲ ಸಮುದ್ರದೊಳಗಿನ ಬಾಳೆ ಅಂದ್ರೆ ಸಮುದ್ರದೊಳಗಿನ ಬಾಳೆ ಅನ್ನುವ ಒಂದು ವಿಶೇಷಣವನ್ನ ಬಹಳಷ್ಟು ಒಂದು ಎಳೆಯ ಜೀವಗಳಿಗೆ ಬಹಳಷ್ಟು ಪದ್ಯಗಳಲ್ಲಿ ವಿಶೇಷಣವಾಗಿ ಇದನ್ನು ಬಳಸೋದನ್ನ ನಾವು ನೋಡಬಹುದು. ಹಾಗೆ ತುಂಬಾ ನಾಜೂಕಾದಂತಹ ಒಂದು ಜೀವ ಚೈತನ್ಯ ಒಂದು ಹುಡುಗಿ ಮೈನೆರೆದಿದ್ದಾಳೆ ಅನ್ನೋದನ್ನ ಈ ಪದ್ಯ ಹೇಳುತ್ತೆ. ಆಕೆಯ ತಾಯವ್ವ ತೂಕದ್ವಾಲೆಯ ನಿಟ್ಟು ಏಕಾಂತವಾಡಿದಾಳೆ ಅರಸಗೆ, ಮಗಳು ತಂಗವ್ನ ಲೋಕಾಂತವಾಳುವಗೆ ಕೊಡಬೇಕು. ಈಗ ಬಹಳ ಮಹತ್ವದ ವಿಷಯವನ್ನ ಗಂಡನ ಜೊತೆ ಚರ್ಚೆ ಮಾಡ್ಬೇಕು. ಅದಕ್ಕೆ ಆಕೆಯ ತಾಯಿ ಏನ್ ಮಾಡ್ತಾಳೆ, ತೂಕದ್ವಾಲೆಯ ನಿಟ್ಟು ಅಂದ್ರೆ ಚೆನ್ನಾಗಿ ಅಲಂಕರಿಸ್ಕೋತಾಳೆ ಅನ್ನೋ ತರ, ತನ್ನನ್ನು ತಾನು ತುಂಬಾ ಚೆನ್ನಾಗಿ ಕಾಣೋ ತರದಲ್ಲಿ ಒಂದು
ತನ್ನನ್ನು ತಾನು ಸಿಂಗರಿಸ್ಕೊಂಡು ಏಕಾಂತದಲ್ಲಿ, ಅಂದ್ರೆ ಈಗ ದಿನದ ಜಂಜಾಟದಲ್ಲಿ ಗಂಡ ಹೆಂಡತಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಕ್ಕಾಗ್ಲಿ ಅಥವಾ ಸರಸ ಸಲ್ಲಾಪ ಮಾಡೋದಕ್ಕಾಗ್ಲಿ ವೇಳೆ ಇರದೇ ಹೋದಂತಹ ದಂದುಗದ ಮನೆ ವಾರ್ತೆ, ಆ ಥರ ತೋಟ ತುಡಿಕೆ ಕೆಲಸ, ಆ ಥರ ಮನೆ ಕೆಲಸ ಎಲ್ಲ ಮಾಡಬೇಕು. ಹೀಗೊಂದು ವಿಶೇಷ ಸಂದರ್ಭದಲ್ಲಿ ಸ್ವಲ್ಪ ಗಂಡನ ಜೊತೆಗೆ ಆರಾಮಾಗಿ ಮಾತಾಡ್ಲಿಕ್ಕಾಗಿ ಅವಳು ಏಕಾಂತದಲ್ಲಿ ಗಂಡನ ಜೊತೆಗೆ ಈ ಒಂದು ಪ್ರಸ್ತಾಪವನ್ನ ಇಡ್ತಾಳೆ. ಇಡುವಾಗ ಹೆಂಗೆ ಅಂತಂದ್ರೆ, ಲೋಕಾಂತವಾಳುವಗೆ ಕೊಡಬೇಕು. ಲೋಕಾಂತವಾಳುವವ, ರಾಜ್ಯವಾಳುವವ, ಅಥವಾ ಒಬ್ಬ ಉತ್ತಮವಾದ ಒಂದು ಸ್ಥಿತಿಯಲ್ಲಿ ಇರುವಂತಹ ವರನನ್ನ ಹುಡುಕಿ ನಾವು ಯೋಗ್ಯನಾದ ವರನಿಗೆ ಮದುವೆ ಮಾಡಿ ಕೊಡ್ಬೇಕು ಮಗಳನ್ನ ಅನ್ನುವ ಒಂದು ಅಭಿಪ್ರಾಯವನ್ನ ಅವಳು ತನ್ನ ಅಭಿಪ್ರಾಯವನ್ನ ಗಂಡನಿಗೆ ತಿಳಿಸ್ತಾಳೆ. ಉಂಡು ವೀಳ್ಯವ ಮೆದ್ದು ಬಂದಾನೆ ಮಂಚಕ್ಕೆ, ತಂಗಿ ಬಾರೆಂದೆ ಕರೆದಾನೆ ಕೂರಿಸಿಕೊಂಡು ಗಂಡ ನ್ಯಾರಕ್ಕೆ ನಿನಗೆಂದ. ಇಲ್ಲಿ ನಾನು ಹೇಳಬೇಕಾಗಿರೋ ಮಾತು ಬರುತ್ತೆ. ಬಹಳಷ್ಟು ಸಮುದಾಯ ನೀವು ನೋಡ್ರಿ, ಬೇಕಾದ್ರೆ ಎಂ.ಕೆ. ಇಂದಿರಾ ಅವರ ನಾವೆಲ್ಸ್ ಅನ್ನ ನೋಡಿದಾಗ್ಲೂ ಕೂಡ ಏನಪ್ಪಾ ಅಲ್ಲಿ ಕಂಡು ಬರೋದು ಅಂದ್ರೆ, ಆ ಹುಡುಗಿನ್ ಕೇಳ್ತಿರ್ಲಿಲ್ಲ, ಅವಳಿಗೆ ಗಂಡನ್ ತೋರಿಸ್ತಿರ್ಲಿಲ್ಲ, ಅಥವಾ ಅವಳ ಅಭಿಪ್ರಾಯಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ಆದ್ರೆ ಈ ಸಮುದಾಯ ಮೊದ್ಲಿನಿಂದಲೂ ಈ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಭೇದ ಭಾವನೂ ಸ್ವಲ್ಪ ಕಡಿಮೆನೆ. ಅದ್ರಲ್ಲೂ ಕೂಡ ಮದುವೆ ವಿಷಯಕ್ಕೆ ಹಾಗೆ ಒಂದು ಕೇಳುವಂತಹ ಕ್ರಮ ಕೇಳ್ತಾನೆ ಅವನು. ಅದು ಯಾವಾಗ ನೋಡಿ, ಊಟ ಮಾಡಿ ರಾತ್ರಿ ಬಂದು ಮಂಚಕ್ಕೆ ಬಂದು ಕೂತ್ಕೊಂಡು, ತಂಗಿ, ಇಲ್ಲಿ ಎಲ್ಲಾ ಗಂಡು ಮಕ್ಕಳನ್ನು ತಮ್ಮ ಅಂತ ಕರೆಯೋದು, ತನ್ನ ಮಕ್ಕಳನ್ನು ಕೂಡ ಅಥವಾ ತನ್ನ ಆಚೆ ಈಚೆ ಮನೆಗಿನ ಮಕ್ಕಳನ್ನು ಕೂಡ ಗಂಡು ಮಕ್ಕಳನ್ನ ತಮ್ಮ ಅಂತ ಕರೆಯೋದು, ಹೆಣ್ಣು ಮಕ್ಕಳನ್ನ ತಂಗಿ ಅಂತ ಕರೆಯೋದು, ಅದು ಒಂದು ರೂಢಿ. ಹಾಗೆ ಕೇಳ್ತಾನವನು. ತಂಗಿ ಬಾರೆ ಅಂತ ಕರೆದು ಅವಳನ್ನು ಕೂರಿಸಿಕೊಂಡು, ಇದು ಗಮನಿಸಬೇಕಾದದ್ದು. ತಂದೆ ಆದವನು ಮಗಳಿಗೆ ಎಷ್ಟು ಪ್ರಾಶಸ್ತ್ಯ ಮತ್ತು ಸ್ವಾತಂತ್ರ್ಯ, ಅಂದ್ರೆ ವಾತ್ಸಲ್ಯದ ಅಭಿವ್ಯಕ್ತಿ ಕ್ರಮ ಕಡಿಮೆ ಅಂತ ನಾವು ಕೇಳ್ತೇವೆ. ಬಹಳಷ್ಟು ಸಮುದಾಯಗಳಲ್ಲಿ ತಂದೆ ಜೊತೆಗೆ ಮಕ್ಕಳು ಮಾತಾಡೋದು ಕಡಿಮೆ, ಅಥವಾ ತಂದೆ ಮಕ್ಕಳಿಗೆ ಪ್ರೀತಿ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು ಬಹಳ ಕಡಿಮೆ ಇತ್ತು ಹಿಂದಿನ ಕಾಲದಲ್ಲಿ ಅಂತ. ಬಟ್ ಈ ಜಾನಪದ ಪದ್ಯಗಳೇ ಹೇಳ್ಬಿಡ್ತಾವೆ ನಮ್ಗೆ ಒಂದು ಕಾಲ ಸ್ಥಿತಿಯನ್ನ ಹೇಗಿತ್ತು ಅಂತ ಹೇಳಿ, ನಮ್ಮ ವ್ಯವಹಾರಗಳು ಹೇಗಿತ್ತು, ನಮ್ಮ ವರ್ತನೆಗಳು ಹೇಗಿತ್ತು, ಅದನ್ನೆಲ್ಲ ಹೇಳ್ತಾವೆ ಅನ್ನೋದಕ್ಕಾಗಿ ಜಾನಪದಕ್ಕೆ ನಾವು ಅಷ್ಟು ಮಹತ್ವ ಕೊಡೋದು. ಯಾರು ನಿಂಗೆ ಯಾರ ಅಡ್ಡಿ ಇಲ್ಲ ನಿನಗೆ, ಯಾರನ್ನ ಮದ್ವೆ ಮಾಡ್ಕೋತೀಯ ಅನ್ನೋ ಅರ್ಥದೊಳಗೆ, ಎಂಥವ ಬೇಕು ಅನ್ನೋ ಅರ್ಥದೊಳಗೆ ತಂದೆ ಮಗಳನ್ನ ಕೇಳ್ತಾನೆ. ಅಕ್ಕು ನೋಡಿ, ಅಕ್ಕು ಅಂದ್ರೆ ಅಡ್ಡಿ ಇಲ್ಲ, ಆಗಬಹುದು ಅನ್ನುವುದಕ್ಕೆ ಈ ನಮ್ಮ ಹವ್ಯಕ ಭಾಷೆಯ ಬಹಳಷ್ಟು ಶಬ್ದ ನಮ್ಮ ಹಳಗನ್ನಡದ ಶಬ್ದಗಳಿಗೆ ಹೋಲಿಕೆ ಇದೆ. ಹಳಗನ್ನಡದ ಬಹಳಷ್ಟು ಕಾವ್ಯದಲ್ಲಿ ಬರುವಂತಹ ಶಬ್ದಗಳನ್ನ ನೀವು ನೋಡಿದ್ರೆ ನಮ್ಮ ಹವ್ಯಕ ಶಬ್ದಗಳು ಅದನ್ನೇ ಉಳಿಸಿಕೊಂಡು ಬೆಳೆಸಿಕೊಂಡು ಅಥವಾ ಅದನ್ನ ಮುಂದುವರಿಕೆಯಾಗಿ ಬಂದಂಗೆ ನಮ್ಗೆ ಭಾಸ ಆಗುತ್ತೆ. ಹಾಗಾಗಿ ಅಲ್ಲೂ ಇದೆಯಲ್ಲ, ನೀನಕ್ಕು ನಿನ್ನಮ್ಮ ನಕ್ಕು ಅಂತಾನಲ್ಲ ಭೀಮ, ಹಂಗೆ ಆ ಅಕ್ಕು ಶಬ್ದ ನಮ್ಮ ಹವ್ಯಕರಲ್ಲಿ ಬಳಕೆ ಇದೆ. ಅಡ್ಡಿ ಇಲ್ಲ, ಆಗಬಹುದು, ಓಕೆ ಅಂದಂಗೆ. ನಿನಗೆ ಯಾರು ಓಕೆ ಅಂತ ಕೇಳ್ತಾ ಇದ್ದ ನಾವು. ಅಪ್ಪ ಕೇಳು ಮಹಾರಾಯ ನಾನೊಂದು ಹೇಳುವಿ, ದೂರಾನ ದಾರಿ ನಡಿಲಾರಿ ಎನ್ನುತ್ತಾಲೆ ನಾರಿ ತಂಗವ್ವ ನುಡಿದಾಳೆ. ನೋಡ್ರಿ, ಸಣ್ಣ ಹುಡುಗಿಯಲ್ಲ, ಹೇಳಿ ಕೇಳಿ, ಅವಳಿಗೆ ಏನು ನಿನಗೆ ಎಂಥವ್ ಬೇಕು ಅಂದ್ರೆ ಉಳಿದಿದ್ದೆಲ್ಲ ಹೇಳುವಷ್ಟು ತಿಳುವಳಿಕೆ ಆಗ್ಲಿ ಪ್ರಬುದ್ಧತೆ ಆಗ್ಲಿ ಇರೋದಿಲ್ಲ. ಸೊ ನ್ಯಾಚುರಲಿ ಅವಳು ಹೇಳೋದೇನಂದ್ರೆ, ನೀವು ದೂರ ಮದುವೆ ಮಾಡ್ಕೊಟ್ರೆ ನಂಗೆ ತವ್ರ ಮನೆಗ್ ಬೇಕು ಅಂದಾಗ ಬಯಸಿದಾಗ ನಡ್ಕೊಂಡ್ ಬರ್ಬೇಕಲ್ಲ, ಹರ್ದಾರಿ ದೂರ, ಅಷ್ಟು ದೂರ ಇಷ್ಟು ದೂರ ಇದ್ಬಿಟ್ರೆ ನಂಗೆ ನಡೆಯೋದ್ ಕಷ್ಟ ಅವಳದು. ಹಾಗಾಗಿ ಅವಳ ಬೇಡಿಕೆ ಇದೆ, ಇದನ್ನ ಹೇಳ್ತಾಳ ಅವಳು. ಈಗ ತಂದೆಯ ಆ ಒಂದು ಫೀಲಿಂಗ್ಸ್ ಅನ್ನ ನೋಡ್ರಿ. ಉದ್ದಿನ ಸ್ವಾಡಿಗೆಯಂತೆ ಮುದ್ದು ನಿನ ಬೈತಾಲೆ, ಮುದ್ದು ನಿನ್ನೆಲ್ಲಿ ಕೊಡಲೆಂದು ಅವಳಪ್ಪ ನಿದ್ದೆಯನೇ ಬಿಟ್ಟ ಇರುಳಿನ. ನೋಡ್ರಿ, ಹೆಸರಿನ ಸ್ವಾಡಿಗೆಯಂತೆ ಹಸುಳೆ ನಿನ ಬೈತಾಲೆ, ಹಸುಮಗಳನ್ನೆಲ್ಲಿ ಕೊಡಲೆಂದು ಅವಳಪ್ಪ ಹಸುವನ್ನೇ ಬಿಟ್ಟ ಹಗಲಿನ. ಎಂತ ಸ್ಥಿತಿ ಇದು! ತಾಯಿದಲ್ರಿ, ತಂದೆದಿದು. ಅದನ್ನೇ ಹೇಳ್ಬೇಕು ನಾನು. ತಂದೆಗೆ ಮಗಳು ಎಷ್ಟು ಪ್ರೀತಿ, ಅದೆಷ್ಟು ಪ್ರೀತಿ, ಅದೆಂತ ವಾತ್ಸಲ್ಯ. ಅವ ಆ ಮಗಳನ್ನ ನೆನಪು ಮಾಡ್ಕೊಳ್ಳೋದು ಹೇಗೆ ನೋಡ್ರಿ. ಮಗಳು ತುಂಬಾ ಸಣ್ಣ ಆಕೃತಿ ಅಲ್ಲ, ಸೊ ತಂದೆ ಎತ್ತರ ಇರ್ತಾನಲ್ಲ, ಅವನಿಗೆ ಮಗಳನ್ನ ನೋಡ್ದಾಗ ಕಾಣೋದೇನು? ಮಗಳನ್ನ ಅವನು ಅಪ್ಪಗೊಂಡ್ರೆ, ಅವನ ಹತ್ರದಲ್ಲಿ ತಗೊಂಡಾಗ ಮೊದಲು ಕಾಣೋದು ಬೈತ್ಲೆ.
ತುಂಬಾ ಸಾನ್ನಿಧ್ಯದಲ್ಲಿ, ಅತ್ಯಂತ ಪ್ರೀತಿ ವಿಶ್ವಾಸದಲ್ಲಿ 1-2 ಜೀವಗಳು ಹತ್ತತ್ರ ಬಂದ್ರೆ ಯಾರಿಗೇನು ಕಾಣಿಸುತ್ತಲ್ಲ ಅದನ್ನ ಎಷ್ಟು ಚೆನ್ನಾಗಿ ಕವಿ ತಗೊಂಡು ಬರೆದಿದ್ದು ಇಲ್ಲಿ ಅಂದ್ರೆ ಬೈತಲೇ ಕಾಣಿಸೋದಲ್ಲ. ಸೊ ಆ ಪಾರ್ಟ್ ಆಫ್ ದಿ ಬಾಡಿ ಅವನಿಗೆ ಅವನ ಹತ್ರಕ್ಕೆ ತಗೊಂಡಾಗ, ಅವನ ಎದೆಗೆ ಆ ಮುಖವನ್ನ ಒತ್ತಿಕೊಂಡಾಗ ಅಲ್ಲಿ ಕಾಣಿಸೋದೇನು ಬೈತ್ಲೆ. ಸೊ ಆ ಬೈತ್ಲೆಯ ವರ್ಣನೆ ಹೆಂಗ್ ಬರುತ್ತೆ ಅಂದ್ರೆ, ಉದ್ದಿನ ಸ್ವಾಡಿಗೆ, ಈಗ ಉದ್ದು ಬೆಳೆದ್ರೆ ಮಾತ್ರ ಅದು ಏನು ನಾನು ಹೇಳ್ತಿರೋದು ಅಂತ ಗೊತ್ತಾಗತ್ತೆ. ಉದ್ದನ್ನ ನಮ್ಮ ಹವ್ಯಕ ಸಮುದಾಯದವರು ಅವರೇ ಬೆಳ್ಕೊಳ್ತಿದ್ರಲ್ಲ, ಹಾಗಾಗಿ ಆ ಉದ್ದಿನ ಕಾಯಿ ಇರುತ್ತೆ ನೋಡ್ರಿ, ಅದಕ್ಕೆ ಸ್ವಾಡಿಗೆ ಅಂತಾರೆ ನಮ್ಮಲ್ಲಿ. ಸ್ವಾಡಿಗೆ ಅಂದ್ರೆ ಉದ್ದಿನ ಕಾಯಿ. ಆ ಒಂದು ಸ್ವಾಡಿಗೆ, ಆ ಉದ್ದಿನ ಸ್ವಾಡಿಗೆ ಅಂದ್ರೆ ಆ ಥರ ಅದು ಪೂರ್ತಿ ಕಾಯಿ ಒಣಗಿದ್ಮೇಲೆ ಒಂಥರ ಬೆಳ್ಳಗೆ ಉದ್ದಕ್ಕಿರುತ್ತಲ್ಲ, ಆ ಬೈತ್ಲೆ ಹೆಂಗಿತ್ತು ಅನ್ನೋದಕ್ಕೆ ಉದ್ದಿನ ಸ್ವಾಡಿಗೆಯಂತೆ ಮುದ್ದು ನಿನ್ನ ಬೈತಾಳೆ, ಮುದ್ದು ನಿನ್ನೆಲ್ಲಿ ಕೊಡಲಿ ಯಾರಿಗ್ ಕೊಡ್ಲಪ್ಪ. ಈಗ ನಮಗ್ ಬಹಳ ಪ್ರೀತಿ ಪಾತ್ರರನ್ನ ಯಾರಿಗ್ ಕೊಡ್ಬೇಕು ಅಂದಾಗ್ಲೂ ನಮಗೆ ಊನಗಳೇ ಕಾಣ್ತಾವೆ, ಕೊರತೆಗಳೇ ಕಾಣ್ತಾವೆ. ಇನ್ನೂ ಚೆನ್ನಾಗಿರೋದಕ್ಕೆ ಕೊಡೋಣ, ಇನ್ನೂ ಚಲೋ ಕಡೆ ಕೊಡೋಣ, ಇನ್ನೂ ಒಳ್ಳೆ ಜಾಗ ಹುಡ್ಕೋಣ ಅಂತಲೇ ಅನ್ಸುತ್ತಲ್ಲ. ಹಿಂಗಾಗ ಅವನಿಗೆ ಈ ಡಿಸಿಷನ್ ಮೇಕಿಂಗ್ ಎಂತ ಕಷ್ಟಕ್ ಬಂದ್ಬಿಟ್ಟಿದೆ, ಎಂತ ತ್ರಾಸಲ್ಲಿದ್ದಾನೆ ಅವನು ಅಂತಂದ್ರೆ, ನಿದ್ದೆಯನೇ ಬಿಟ್ಟ ಇರುಳಿನ ರಾತ್ರಿ ಮಲ್ಕೊಂಡ್ ಕೂಳೆ, ಅಯ್ಯೋ ನನ್ ಮಗಳನ್ನ ಯಾರಿಗ್ ಕೊಡ್ಲಪ್ಪ, ಯಾರನ್ನ ನನ್ನ ಅಳಿಯನ್ ಮಾಡ್ಕೊಳ್ಳಪ್ಪ, ಎಂತ ಮನೆಗ್ ನನ್ ಮಗಳನ್ನ ಕೊಡ್ಲಪ್ಪ. ಚಿಂತೆಯಲ್ಲಿ ಅವನಿಗೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಅವ್ರು ಹೆಸರನ್ನು ಬೆಳೀತಿದ್ರಲ್ಲ, ಹೆಸರಿಗೂ ಕೂಡ ಈ ಹೆಸರು ಕಾಳೆಲ್ಲ ಕೂಡ್ಸಿದ ಕಾಯಿ ಇರುತ್ತಲ್ಲ, ಒಣಗಿದ ಕಾಯಿ, ಸ್ವಾಡಿಗೆ, ಅದು ಹೆಸರಿನ ಸ್ವಾಡಿಗೆ, ಅದನ್ನ ಬೈತ್ಲೆಗೆ ಹೋಲಿಸ್ತಾರೆ. ಅಂತಹ ಒಂದು ಮುದ್ದು ಮಗಳನ್ನ, ಹಸು ಮಗಳು ನೋಡ್ರಿ, ಮುದ್ದು ಮಗಳು ಹಸು ತುಂಬಾ ಶಿಶುವಿನ ತರ ಇದ್ದಾಳೆ, ಚಿಕ್ಕ ಮಗಳು ನಂದು, ಸಣ್ಣ ಕೂಸೋದು ಅನ್ನೋ ಪ್ರೀತಿಯಲ್ಲಿ ಅವನು ಹೇಳ್ತಿದ್ದಾನೆ. ಹಸುವನ್ನೇ ಬಿಟ್ಟ, ಹಸಿವು ಇದರ ಒಂದು ರೂಪ ಅದು. ಹಸುವು ಅಂದ್ರೆ ಹಸುವನ್ನೇ ಬಿಟ್ಟ ಅಂದ್ರೆ ಅವನಿಗೆ ಊಟದ ಕಡೆನೂ ಲಕ್ಷ್ಯ ಇಲ್ಲ, ತಿಂಡಿ ಕಡೆ ಲಕ್ಷ್ಯ ಇಲ್ಲ. ರಾತ್ರಿ ಎಲ್ರೂ ಊಟ ಬಿಡ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೇದು. ಹಗಲು ನಿದ್ದೆ ಮಾಡ್ಬೇಡ್ರಿ, ಅದು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಈ ರಾತ್ರಿಯ ನಿದ್ದೆ, ಹಗಲಿನ ಊಟ, ಇದೆರಡು ಮಹತ್ವ. ಅವ ಅದನ್ನೇ ಬಿಟ್ಟು ಕೂತಿದ್ದಾನೆ. ಅಷ್ಟರ ಮಟ್ಟಿಗೆ ಅವನು ಚಿಂತೆ ಮಾಡ್ತಿದ್ದಾನೆ. ಅಯ್ಯೋ ಮಗಳೇ ನಿನ್ನನ್ನು ಯಾರಿಗ್ ಕೊಡ್ಲಿ, ಅಯ್ಯೋ ಮಗಳೇ ನಿನ್ನನ್ನು ಯಾರಿಗ್ ಮದ್ವೆ ಮಾಡ್ಕೊಡ್ಲಿ ಅನ್ನುವಂತಹ ಒಂದು ತುಂಬಾ ದುಃಖದ ಸನ್ನಿವೇಶದಲ್ಲಿ ಅವನಿದ್ದಾನೆ. ಹಾಗಿದ್ದಾಗ ಇಲ್ಲಿ ಆ ತರದ ಚಿಂತೆ ಎಲ್ಲ ಮುಗಿದು ನೆಕ್ಸ್ಟ್ ಏನಾಗಿದೆ, ನೆಕ್ಸ್ಟ್ ಸ್ಟೇಜ್ ಬಂತು. ಏನಂದ್ರೆ ಅವ್ರ ಮನೇಲಿ ಮಗಳಿದ್ದಾಳೆ, ಅವಳ ಮದ್ವೆಗಿದ್ದಾಳೆ ಅಂದ ತಕ್ಷಣ ಈ ಗಂಡಿನ ಮನೆಯವರೆಲ್ಲ ಬಂದು ನಿಮ್ ಮಗಳನ್ನ ನನಗ್ ಕೊಡ್ರಿ, ನಮ್ ಮನೆಗ್ ಸೊಸೆ ಮಾಡ್ಕೊಡ್ರಿ, ನನ್ ಮಗನಿಗ್ ಕೊಡ್ರಿ ಅಂತ ಕೇಳುವ ಪದ್ಧತಿ ಇವತ್ತಿಗೂ ಬಹಳಷ್ಟು ಕಡೆ ಇದೆ. ಅದು ನಮ್ಮಲ್ಲಿ ಕೂಡ ಯಾವತ್ತು ಈ ಹೆಣ್ಮಕ್ಳು ಸಂಖ್ಯೆ ಸ್ವಲ್ಪ ಕಡಿಮೆನೇ ಇರೋದ್ರಿಂದ ಈ ಡಿಮಾಂಡು ಅಂತೇವಲ್ಲ, ಅದು ಸ್ವಲ್ಪ ಈ ಏನು ಮೀಸೆ ಹೊತ್ತ ಗಂಡಸರಿಗಿಂತನೂ ನಮ್ಮಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಡಿಮಾಂಡು. ಹಂಗಾಗಿ ಇಲ್ಲಿ ಮನೆಗೆ ಬಂದು ಕೇಳ್ತಾರೆ, ಕೊಡಿ ಕಾಲಿ ಗುದಕಾವ, ಹಿಡಿ ಕರ್ಪೂರದ ವೀಳ್ಯಾವ, ರತ್ನ ಕಂಬುಳಿಯ ಕುಳಿರ್ಹಾಶಿ ಕೇಳಿದರೆ ಬಂದ ಕಾರಣದ ಬಗೆಯೇನು. ಈಗ ಮನೆಗೆ ಜನರು ಬಂದ ಕೂಡ್ಲೆ ಫಸ್ಟ್ ಕೆಲಸ ಏನ್ ಮಾಡ್ತಾರೆ, ನಮ್ಮ ಹವ್ಯಕ ಸಮುದಾಯಗಳು ಬಹಳಷ್ಟು ಗ್ರಾಮೀಣ ಮೂಲದ್ದೇನೆ, ಗ್ರಾಮೀಣ ಪ್ರದೇಶದಲ್ಲಿ ದೂರದಿಂದ ನಡ್ಕೊಂಡ್ ಬರ್ಬೇಕು. ಇವತ್ತಿಗೂ ನೀವು ಹವ್ಯಕರು ಯಾರಾದ್ರೂ ನಿಮ್ಮನ್ನ ಹಳ್ಳಿ ಕಡೆಯವರು, ನಮ್ಮ ಯಲ್ಲಾಪುರ ತಾಲೂಕು, ಸಿರ್ಸಿ ತಾಲೂಕಿನ ಹಳ್ಳಿಯವರು, ನಮ್ಮನೆಗೆ ಒಂದ್ಸಲ ಬರ್ರಿ ಅಂದ್ಕೂಳೆ ನೀವು ಹಾ ಅಂತ ಹೊಂಟ್ ಬಿಟ್ರೆ ನಿಮಗೊಂದು ಎಚ್ಚರಿಕೆ ತರನು ಹೇಳ್ತೇನೆ. ಬಸ್ ಎಲ್ಲೋ ನಿಲ್ಲುತ್ತೆ, ಅಲ್ಲಿಂದ ಮುಂದೆ ನೀವು ನಡ್ಕೊಂಡು ಸಣ್ಣ ದಾರಿಗಳು, ಸಣ್ಣ ಪಟ್ಟಿಗಳಲ್ಲಿ ಈ ಕಾಡ್ ದಾರಿಗಳು, ಆಮೇಲೆ ಗದ್ದೆ ಬದುವಿನ ಮೇಲೆ ನಡಿಬೇಕು, ತೋಟದ ಬದುವಿನ ಮೇಲೆ ನಡ್ಕೊಂಡು ಹೋಗ್ಬೇಕು, ಬ್ಯಾಲೆನ್ಸ್ ಮಾಡಿ ಸರ್ಕಸ್ ಮಾಡಿ ಕೊನೆಗೆ ನೀವು ಆ ಮನೆಗೆ ಹೋಗಿ ಮುಟ್ತೀರಿ. ಯಾವುದೇ ಆದರಾತಿಥ್ಯದ ಅವ್ರ ಕ್ರಮ ಹೆಂಗಿದೆ, ಹವ್ಯಕರ ಕ್ರಮ ಹೆಂಗಿದೆ ಅಂದ್ರೆ, ಬಂದು ಕೂಡ್ಲೇನೆ ಅವರಿಗೆ ಕಾಲಿಗೆ ಉದಕ ನೀರು, ಕಾಲಿಗೆ ನೀರು ತಗೊಳ್ರಿ, ಕೈಕಾಲು ತೊಳ್ಕೊಳ್ರಿ, ಮುಖ ತೊಳ್ಕೊಳ್ರಿ. ಆ ತಕ್ಷಣ ಈ ಕುಡಿಲಿಕ್ಕೇನು ತಿನ್ಲಿಕ್ಕೇನು ಕಿಂತನೂ ಮುಂಚೆ ವೀಳ್ಯ ಹಾಕೋ ಪದ್ಧತಿ. ಅಷ್ಟು ನಿಂತಲ್ಲಿ ಕುಂತಲ್ಲಿ ಹೊಂಟ್ರೆ, ರಾತ್ರಿ ಯಾರಿಗಾದ್ರು ನಿದ್ದೆ ಬರದೆ ಎದ್ದು ಕುಂತ್ರೆ ಒಂದು ಕವಳ ಹಾಕೋ ಜನ. ಅಂದ್ರೆ ಈ ವೀಳ್ಯ, ಕವಳ ಅಂದ್ರೆ ನಾನು ಹೇಳ್ತಾ ಇರೋದು ವೀಳ್ಯ,
ತಂಬಾಕು ಅಂತ ಪ್ರಾತಿನಿಧ್ಯ ಅಂತಲ್ಲ, ತಂಬಾಕು ಕೆಲವರು ಹಾಕ್ತಾರೆ ಕೆಲವರಿಲ್ಲ. ಆದ್ರೆ ಎಲೆ ಅಡಿಕೆ, ಸುಣ್ಣ ಹಚ್ಕೊಂಡಿದ್ದ ಎಲೆ ಅಡಿಕೆ ಏನಿದೆಯಲ್ಲ, ಇದನ್ನ ಮಾತ್ರ ಸಾರ್ವತ್ರಿಕವಾಗಿ ತಿಂತಾರೆ ಅಂತ ಹೇಳ್ಬೋದು. ಹಾಗೆ ಅವರಿಗೆ ಏನ್ ಮಾಡಿದ್ದಾರೆ, ಇಲ್ಲಿ ವೀಳ್ಯ ಕೊಟ್ಟಿದ್ದಾರೆ. ರತ್ನ ಕಂಬಳಿಯನ್ನ ಕೂತ್ಕೊಳ್ಳಿಕ್ಕಾಗಿ ಹಾಸಿ, ಕುಳಿತುಕೊಳ್ಳುವುದಕ್ಕಾಗಿ ಹಾಸಿ ಕೇಳ್ತಾರೆ. ಬಂದ ಕಾರಣದ ಬಗ್ಗೆ ಏನು, ಯಾವ ಕಾರಣಕ್ಕಾಗಿ ಬಂದಿದ್ದೀರಪ್ಪ ಅಂತ ಕೇಳ್ತಾರೆ. ಬಂದವ್ರು ಯಾರು, ಯಾಕೆ ಬಂದಿದ್ದಾರೆ ಅಂತಂದ್ರೆ, ನಾವು ಕನ್ಯಾ ರತ್ನಾಮ ಕೇಳಲೇ ಬಂದ ಇದೇವಿ, ನೀವು ನಿಮ್ಮ ಮಗಳ ಕೊಡಬೇಕು ಎಂದು ಹೇಳಿ ಬಂದ ಬೀಗರು ನುಡಿದ್ದಾರೆ. ಬೀಗರು ಯಾಕೆ ಅಂದ್ರೆ, ಹೆಣ್ಣು ಗಂಡಿನ ಸಂಬಂಧವನ್ನ ಬೆಳೆಸುವ ಇಚ್ಛೆಯುಳ್ಳಂತಹ ನೆಂಟಸ್ತಿಕೆಯಾದರೆ ಅದು ಬೀಗರು. ಅವ್ರು ಭಾವಿ ಬೀಗರೋ ಆಗದೇ ಇರೋ ಬೀಗರೋ, ಒಟ್ನಲ್ಲಿ ಅವರು ಅದಕ್ಕೋಸ್ಕರವೇ ಬಂದಿರೋದ್ರಿಂದ ನಾವು ಅವ್ರನ್ನ ಇಲ್ಲಿ ಬೀಗರು ಅಂತ ಸಂಬೋಧಿಸೋದನ್ನ ನೋಡ್ತೇವೆ. ನಮ್ಗೆ ನಿಮ್ಮ ಮಗಳನ್ನ ಕನ್ಯಾರತ್ನವ ಕೊಡಬೇಕು, ನಿಮ್ ಮಗಳ ಒಂದು ನೆಂಟಸ್ತಿಕೆಗಾಗಿ ಬಂದಿದ್ದೇವಪ್ಪ ಅಂತ ಅವರು ತಮ್ಮ ಇದನ್ನ ಅಭಿಪ್ರಾಯವನ್ನ ಹೇಳುವಂಥದ್ದು. ಗೆಜ್ಜೆ ಇಟ್ಟಿದ್ದ ಹೆಜ್ಜಿನ್ನೂ ಬಲಿಲಿಲ್ಲೆ, ಮುದ್ದಿನ ಮಾತು ಮರಿಲಿಲ್ಲೆ ತಂಗವ್ನ ಕೊಡುವರುಂಟೆ ಧರೆ ಮೇಲೆ. ಹೆಂಗ್ ಉತ್ತರ ಕೊಟ್ಬಿಟ್ಟ ನೋಡ್ರಿ ಅವರಪ್ಪ, ಹುಡುಗಿ ಅಪ್ಪ. ಎಷ್ಟೇ ಅಂದ್ರೂ ನಮ್ಮ ಮಕ್ಕಳು ನಮಗ್ ಬಹಳ ಸಣ್ಣವ್ರೆ. ನೀವು ಅವರಿಗೆ 25 ಆಯ್ತು 30 ಆಯ್ತು ನೀವೇನೇ ಹೇಳ್ರಿ, ನಮ್ಮ ಮಕ್ಕಳು ನಮಗ್ ಸಣ್ಣವ್ರೆ. ಅದ್ರೊಳಗೂ ಈ ಕಾಲದ ಪದ್ಯ, ಈ ಒಂದು ಜಾನಪದ ಕವಿ ಈ ಹಾಡಿದ್ಯಲ್ಲ, ಇದನ್ನೆಲ್ಲ ಬರದ ಕಾಲಕ್ಕೆ ಬಹಳ ಸಣ್ಣ ವಯಸ್ಸಿನಲ್ಲಿ ಮದ್ವೆ ಮಾಡ್ತಿದ್ರಲ್ಲ, ಹಂಗಾಗಿ ಬಹಳ ಸಣ್ಣ ಹುಡುಗಿ ಅವಳು ಅಂತ ಹೇಳುವಾಗ ಅವನೇನಂತಾನೆ, ಗೆಜ್ಜೆ ಹಾಕೊಂಡಿದ್ದಾಳಲ್ಲ ನನ್ನ ಮಗಳು, ಆ ಗೆಜ್ಜೆಯನ್ನು ಧರಿಸಿರುವ ಹೆಜ್ಜೆ ಬಲಿಲಿಲ್ಲೆ, ಬಲಿಯುವುದು ಬೆಳೆಯುವುದು, ಬೆಳೆದಿಲ್ಲ ಅದು ಅಂದ್ರೆ ಅದು ಎಳೆದಾಗಿದೆ, ಅದು ತುಂಬಾ ಚಿಕ್ಕ ಪ್ರಾಯದ್ದು ಅಂತ. ಮುದ್ದಿನ ಮಾತು ಮರಿಲಿಲ್ಲ, ಅವಳು ಮುದ್ದಾಗಿ ಮಾತಾಡ್ಕೊಂಡು ಇದ್ಲಲ್ಲ, ಆ ಮುದ್ದಿನ ಮಾತು ಆಡ್ತಾ ಇದ್ದಾಳೆ, ಇನ್ನೂ ನನ್ ಕಿವಿಲೇ ಇದೆ, ನಾ ಮರ್ತ ಇಲ್ಲ ಅದ್ನ ಅಂತ ತಂಗವ್ವ, ಇನ್ನು ಸಣ್ಣ ಹುಡುಗಿ ಕೊಡುವರುಂಟೆ ಧರೆ ಮೇಲೆ, ಭೂಮಿ ಮೇಲೆ ಯಾರಾದ್ರೂ ಇಟ್ ಸಣ್ಣ ಮಕ್ಕಳನ್ನ ಮದುವೆ ಮಾಡ್ತಾರೇನ್ರಿ ಅನ್ನೋ ಲೆಕ್ಕಕ್ಕೆ ಅವನು ಕೇಳ್ತಿದ್ದಾನೆ. ಹಾಗೇನೆ ಅದೇ ಭಾವವನ್ನ ಬೇರೆ ಶಬ್ದಗಳಲ್ಲಿ ಹೇಳ್ತಾರೆ. ಕಡಗವನಿಟ್ಟಿದ್ದ ಕಾಲಿನ್ನೂ ಬಲಿಲಿಲ್ಲೆ, ಮೋಹದ ಮಾತು ಮರಿಲಿಲ್ಲೆ ತಂಗ್ಯವನ ಕೊಡುವರುಂಟೆ ಧರೆ ಮೇಲೆ. ಕಡಗ, ಗೆಜ್ಜೆ ಹೆಂಗ್ ಹಾಕ್ತಾರೋ ಹಂಗೆ ಕಡಗವನ್ನು ಹಾಕುವ ಪದ್ಧತಿ. ಕಡಗವನ್ನು ಧರಿಸ್ತಿದ್ರು ಮಕ್ಕಳಿಗೆ, ಈಗಲೂ ಕೂಡ ಕಾಲ್ಗೆಜ್ಜೆ ಕಾಲ್ ಕಡಗ ಅಂತ ಹೇಳ್ತಾರೆ, ಅದೆರಡನ್ನೂ ಹಾಕ್ತಾರೆ. ಈ ತರ ಸಣ್ಣ ಏನು ಗೆಜ್ಜೆಗಳೆಲ್ಲ ಇದ್ದಿದ್ದು ಗೆಜ್ಜೆ ಆದ್ರೆ, ಒಂದು ಬಳೆ ಥರದಲ್ಲಿ ಗಟ್ಟಿಯಾದದ್ದು ಇರುತ್ತಲ್ಲ, ಅದು ಕಾಲ್ ಕಡಗ ಅಥವಾ ಕಡಗ. ಅಂತಹ ಆ ಕಡಗವನ್ನ ಇಟ್ಟಿರುವ ಕಾಲು ಇನ್ನೂ ಬೆಳೆದಿಲ್ಲ, ಇನ್ನೂ ಅದು ತುಂಬಾ ಎಳೆದಾಗಿದೆ, ಇನ್ನೂ ಎಳಸಾಗಿದೆ, ನಾಜೂಕಾಗಿದೆ ಅನ್ನುವ ಅಭಿಪ್ರಾಯದಲ್ಲಿ ಮೋಹದ ಮಾತು, ಮುದ್ದಾದ ಮಾತು, ಪ್ರೀತಿಯ ಮಾತು ಇನ್ನೂ ತೊದಲು ನುಡಿ ಆಡಿದ್ದು ನಮ್ ಕಿವಿಲಿ ಹಾಗೇ ಇದೆ. ಬಹಳ ಸಣ್ಣ ಹುಡುಗಿ ಅವಳನ್ನೇನ್ ಮದ್ವೆ ಮಾಡ್ಕೊಡೋದಪ್ಪ ಅಂತ ಅವನು ತಂದೆ ಕೇಳ್ತಾನೆ. ಹಂಗಂದ್ ಕೂಡ್ಲೆ ಇವ್ರು ನೋಡ್ರಿ ಎಷ್ಟು, ಈಗ ಒಂದು ಒಳ್ಳೆ ಹುಡುಗಿ ಬೇಕು ನಮ್ಮ ಮನೆ ಸೊಸೆಯಾಗಿ, ನನ್ನ ಮಗನಿಗೊಬ್ಬ ಒಳ್ಳೆಯ ಹೆಂಡತಿ ಬೇಕು ಅಂದಾಗ ಗಂಡನ್ನ ಪಡೆದಂಥವರು ಬಹಳ ಈ ತರ ರಿಕ್ವೆಸ್ಟಿಂಗ್ ಟೋನ್ ಅಲ್ಲಿ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸಿಂಗ್ ಆಗಿ ಅಥವಾ ಅವ್ರಿಗೆ ಪುಸ್ಲಾವಣೆ ಮಾಡ್ಕೊಂಡು ಹೆಣ್ಣು ತಗೊಂಬರೋ ಪರಿಸ್ಥಿತಿ ಇತ್ತು ಅವಾಗೂ ಕೂಡ. ಈಗೂ ಸ್ವಲ್ಪ ಹಾಗೆ ಇದೆ ಅಂತ ಅಂದೆ ನಾ ನಿಮ್ಗೆ. ಈಗಲೂ ನಾವೇ ಖರ್ಚಾಕೊಂಡು ಮದುವೆ ಮಾಡ್ಕೋತೇವ್ರಿ ಅನ್ನೋದು, ಅಥವಾ ನಾವೇ ಎಲ್ಲ ನೋಡ್ಕೋತೇವ್ರಿ ಅನ್ನೋದು, ಆ ಪರಿಸ್ಥಿತಿ ಅಂದ್ರೆ ಒಳ್ಳೆ ಹುಡುಗಿಯರು ಬೇಕು ಅಂದಾಗ ಹೀಗೆಲ್ಲ ಮಾಡುವ ಕ್ರಮ ಹೇಗಿತ್ತು ಹೇಗಿದೆ ಅಂತ. ಪಟ್ಟೆಯ ನುಡಿಸೇವು ಪಟ್ಟಿಯ ಇಡಿಸೇವು, ತುಪ್ಪಗಾರೂಣಿ ಸಲಹೇವು ಬಿಯಗಾರೆ ಕೊಡಬೇಕು ನಿಮ್ಮ ಕುವರಿಯ. ಪಟ್ಟೆ ಸೀರೆ ಅಂತೀವಲ್ಲ, ಬಹಳಷ್ಟು ಉತ್ತಮವಾದ ಸೀರೆಗಳಿಗೆ ಪಟ್ಟೆ ಸೀರೆ ಅನ್ನೋದು. ಆ ಪಟ್ಟೆಯನ್ನ ಉಡಿಸ್ತೀವಿ. ಆಮೇಲೆ ಪಟ್ಟಿ ಅಂದ್ರೆ ಇಲ್ಲಿ ಬಂಗಾರ ಅಥವಾ ರತ್ನಗಳನ್ನೆಲ್ಲ ಇಟ್ಟಂತಹ ಮುತ್ತು ರತ್ನಗಳದ್ದು ಬೇರೆ ಬೇರೆ ತರದ್ದು, ಒಟ್ಟಲ್ಲಿ ಸೊಂಟ ಪಟ್ಟಿ ಅದು ಸೊಂಟ ಪಟ್ಟಿ ಎಷ್ಟು ಒಳ್ಳೊಳ್ಳೆ ಏನು ಇದರದ್ದು ತುಂಬಾ ಒಂದು ಸಂಪತ್ ಭರಿತವಾಗಿನೂ ಇರಬಹುದು. ಅಂತಹ ಒಂದು ಪಟ್ಟಿ, ಸೊಂಟ ಪಟ್ಟಿನೆಲ್ಲ ನಾವು ಆಭರಣಗಳನ್ನು ಇಡುತ್ತೇವೆ ಅಂದಂಗೆ, ಆಭರಣ ತೊಡಿಸ್ತೇವೆ ಅಂದಂಗೆ, ಉತ್ತಮ ಸೀರೆ ಉಡಿಸ್ತೇವೆ, ಆಭರಣ ತೊಡಿಸ್ತೇವೆ. ತುಪ್ಪಗಾರೂಣಿ ಅಂದ್ರೆ ಈ ತುಪ್ಪದಿಂದಲೇ ಮಾಡಿದ ಅಡುಗೆಗಳು, ಬಗೆ ಬಗೆಯ ಖಾದ್ಯಗಳು, ಅದನ್ನೆಲ್ಲ ಉಣಿಸಿ ತಿನ್ನಿಸಿ ಸಲಹೇವು
ಅಂದ್ರೆ ಚಿಕ್ಕ ಮಗು ಇರೋದ್ರಿಂದ ಅಥವಾ ಹುಡುಗಿ ಇರೋದ್ರಿಂದ ನಾವು ಅವಳನ್ನ ಪಾಲಿಸಿ ಪೋಷಿಸ್ತೇವೆ, ದೊಡ್ಡದ್ ಮಾಡ್ತೇವೆ ಅಥವಾ ಅವಳನ್ನ ಬೆಳೆಸ್ತೇವೆ, ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತೇವೆ ಅನ್ನುವ ಅಭಯವನ್ನ ಕೊಡ್ತಿದ್ದಾರೆ ಅವರು. ಬೀಗರೆ ಕೊಡಬೇಕು ನಿಮ್ಮ ಕುವರಿಯ, ಅದನ್ನೇ ಮತ್ತೊಂದು ಬೇರೆ ಆ ಶಬ್ದಗಳಲ್ಲಿ ಹೇಳ್ತಾರೆ, ಅದೇ ಭಾವ. ಸಾಲಿಯ ನುಡಿಸೇವು, ಸಾಲಿ ಸೀರೆ ಅಂತ ನಾವೀಗ ಹೇಳ್ತೇವೆ, ಸಾರಿ ಅಂತೇವೆ, ಅವಾಗ ಸಾಲಿ ಸಾಲೆ ಅಂತ ಕರಿತಿದ್ರು ಆ ಸೀರೆಗೆ. ಸಾಲಿಯ ನುಡಿಸೇವು, ಸರವನ್ನು ಇಡಿಸೇವು, ಹಾಲುಗಾರುಣಿ ಸಲಹೇವು, ಬೀಗರೆ ಕೊಡಬೇಕು ನಿಮ್ಮ ಕುವರಿಯ. ತುಪ್ಪ ಉಣಿಸ್ತೇವ್ರಿ, ಹಾಲು ಉಣಿಸ್ತೇವ್ರಿ, ಚಲೋ ಚಲೋ ಊಟ ಹಾಕಿ ಅವಳನ್ನ ನಾವು ಪಾಲಿಸಿ ಪೋಷಿಸ್ತೇವೆ, ಉತ್ತಮವಾದ ಆಭರಣಗಳನ್ನ ತೊಡಿಸ್ತೇವೆ, ಉತ್ತಮವಾದ ಉಡುಗೆ ತೊಡುಗೆಗಳನ್ನ ಅವಳಿಗೆ ಕೊಡ್ತೇವೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ತೇವೆ, ನೀವು ಚಿಂತೆ ಮಾಡ್ಬೇಡ್ರಿ, ನಿಮ್ ಮಗಳನ್ನ ನಮಗ್ ಕೊಡ್ಬೇಕು ಅಂತ ಮತ್ತೆ 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 ಅವರು ಕೇಳ್ಕೊಂಡು ಬೇರೆ ಬೇರೆ ಭಾವದಲ್ಲಿ ಕೇಳ್ತಾ ಇದ್ದಾರೆ. ಮುತ್ತಿನ ಸರದಂತೆ ಹೆತ್ತಮ್ಮನ ಬಳಗವು. ಈಗ ತಂದೆ ಉತ್ತರ ಕೊಡ್ತಾನೆ. ಮೊದ್ಲೇನಂದ, ಇಲ್ಲ ಅವಳದು ವಯಸ್ಸು ಚಿಕ್ಕದಿದೆ ಅಂತಂದ, ಹೌದಾ? ಈಗೇನ್ ಹೇಳ್ತಿದ್ದಾನೆ ಅವನು ಅಂತಂದ್ರೆ, ಇಲ್ಲ ಈಗ ನಮ್ದು ಬಹಳ ಬಂಧು ಬಳಗ ಜನ ಸಿಕ್ಕಾಪಟ್ಟೆ ನಮ್ ನೆಂಟ್ರಿಷ್ಟ್ರು, ಮುತ್ತಿನ ಸರದಂತೆ ಹೆತ್ತಮ್ಮನ ಬಳಗವು, ಗುತ್ತಿಯ ನಾಡೊಳಗೆ ಇರುವರು ಅವರೆಲ್ರ ಮನಸ್ಸುಗೆ ಒಪ್ಪಾದ್ರೆ ಮಗಳ ಕೊಡುತ್ತೇವೆ. ಮುತ್ತಿನ ಸರ, ನಾನು ಈ ಹೋಲಿಕೆಯನ್ನ ನಿಮ್ಗೆ ಸ್ವಲ್ಪ ಗಮನಿಸ್ರಿ ಅಂತ ಕೇಳ್ಕೊಳ್ತೇನೆ. ಈಗ ಒಂದು ಮುತ್ತಿನ ಸರ ಹೆಂಗಿರುತ್ತೆ ನೋಡಿ, ಎಲ್ಲವೂ ಈಕ್ವಲಿ ಅಷ್ಟೇ ಚೆನ್ನಾಗಿರುವ ಮುತ್ತುಗಳು ಒಂದಕ್ಕೊಂದಕ್ಕೆ ಹತ್ತಿಕೊಂಡು ಒತ್ತಿಕೊಂಡು ಕೂತಿರ್ತವೆ. ಒಂದು ಮುತ್ತು ಆ ಕಡೆ ಈ ಕಡೆ ಆಗದಿದ್ದಂಗೆ ಅಕ್ಕಪಕ್ಕದ ಮುತ್ತುಗಳು ಒತ್ತಾಗಿ ಕೂತು ಪ್ರತಿ ಮುತ್ತಿಗೂ ರಕ್ಷಣೆ ಕೊಡ್ತವೆ, ಹೌದಾ? ಹಾಗೆ ಈ ಬಳಗ ಹೆಂಗಿರ್ಬೇಕು, ಅವನಿಗೇನಾದ್ರು ಆದ್ರ ತಕ್ಷಣ ಇವನು ಹೋಗ್ತಾನೆ, ಅವ್ರ ಮನೆಯವರು, ಈ ಕುಟುಂಬಕ್ಕೆ ಏನಾದ್ರು ತೊಂದರೆ ಆದ್ರೆ ಆ ಕುಟುಂಬದವ್ರು ಬಂದ್ಬಿಡ್ತಾರೆ, ಇಲ್ಲಿ ಒಳ್ಳೆ ಕಾರ್ಯ ಆದ್ರೆ ಅವ್ರೆಲ್ರು ಬಂದ್ ಕೆಲಸ ಮಾಡ್ಕೊಡೋದು, ಇವ್ರಿಗೇನಾದ್ರು ತೊಂದರೆ ಆದ್ರೆ ಅವ್ರೆಲ್ರೂ ಕೂಡಿ ಧಾವಿಸಿ ಅದನ್ನ ರಕ್ಷಿಸುವುದು. ನಮ್ಮೆಲ್ಲರ ಬಳಗ ಮುತ್ತಿನ ಸರದಂತೆ ಇದ್ರೇನೆ ಚಂದ. ಅದು ಬಂಧು ಬಾಂಧವರ ಬಳಗ ಇರಬಹುದು, ಸ್ನೇಹಿತರ ಬಳಗ ಇರಬಹುದು. ಈ ಮುತ್ತಿನ ಸರದ ಹೋಲಿಕೆ ಇದೆಯಲ್ಲ, ಇದು ಬಹಳ ಚಂದ. ಇದು ಹಿಂಗೆ ಒಂದನ್ನೊಂದನ್ನು ಕಾಪಾಡುವಂತ ಪ್ರತಿಯೊಂದು ಸಣ್ಣ ಪುಟ್ಟದ್ದಕ್ಕೂ ನಾವು ಎಲ್ರನ್ನೂ ಹೇಳಿ ಕೇಳಿ ಒಳಗೊಂಡು ಮಾಡ್ಬೇಕು. ನಮಗ್ ಮನಸ್ಸಿಗೆ ಬಂದವ್ರಿಗೆ ನಾವು ಮಗಳನ್ನ ಕೊಡ್ತೇನೆ ಅಂತ ಹೇಳೋದು, ಎಲ್ಲೆಲ್ಲೋ ನೆಂಟಸ್ತಿಕೆ ಬೆಳೆಸ್ಕೊಂಡ್ಬಿಡೋದು, ಹಂಗ್ ಮಾಡ್ಕೊಂಡ್ರೆ ನಾನು ಬಂಧು ಬಾಂಧವನ ಕಳ್ಕೊಂಡ್ಬಿಡ್ತೇನೆ. ನಾಳೆ ಅವ್ರು ಏನಪ್ಪಾ ನೀನು ಡಿಸಿಷನ್ ತಗೊಳ್ಳುವಾಗ ನಮ್ಮನ್ನ ಕೇಳಲೇ ಇಲ್ಲ, ಈಗ ತೊಂದರೆ ಆದ ಕೂಡ ಬರ್ತೀಯಾ ಅಂತ ಕೇಳ್ಬಿಟ್ರೆ, ಈಗ ಒಂದು ಹೆಣ್ಣು ಗಂಡಿನ ವ್ಯವಹಾರ ಮಾಡಿದಾಗ ಏನೇ ತೊಂದರೆ ತಾಪತ್ರಯ ಬಂದ್ರು ಇಷ್ಟೂರು ಕೂಡಿನೇ ಅದನ್ನ ಪರಿಹರಿಸುವಂತಹ ಭಾರತೀಯ ಸಮಾಜ ಅಲ್ಲ ನಮ್ದು. ಯಾರ್ದೋ ಜೊತೆಗೆ ಎಷ್ಟೋ ದಿನ ಇದ್ರು, ಆಮೇಲೆ ಅವ್ರನ್ನ ಬಿಟ್ರಂತೆ ಇನ್ನೊಬ್ರ ಜೊತೆಗೆ ಇದ್ರಂತೆ, ಹಂಗಿಲ್ವಲ್ಲ ನಮ್ಮ ಸಮಾಜದಲ್ಲಿ. ನಾವು ಇವತ್ತಿಗೂ ಕೂಡ ಹಂಗ್ ಮುತ್ತಿನ ಸರದಂಗೆ ಇದ್ರೆ ಬಹುಶಃ ಬಹಳ ಚಂದಾಗಿ ಬದುಕ್ತೇವೋ ಏನೋ. ಯಾಕಂದ್ರೆ ನೀವು ಅವ್ರನ್ನ ಬಿಟ್ಟು ಇವ್ರನ್ನ ಜೊತೆಗೆ ಇದ್ ಮಾತ್ರಕ್ಕೇನೋ ರಾಜ್ಯ ಗೆದ್ವಿ ಅನ್ಕೊಳಕ್ ಆಗಲ್ಲಲ್ಲ. ಎಲ್ರೂ ಅಷ್ಟೇ ಕಡೆಗೂನು. ಆಮೇಲೆ ಒಂದ್ ದಿವ್ಸ ನೋಡಲಾಗಿ ಎಲ್ರೂ ಆಫ್ಟರ್ ಆಲ್ ನಾವು ಮನುಷ್ಯರೇ, ಆಫ್ಟರ್ ಆಲ್ ಗಂಡು, ಆಫ್ಟರ್ ಆಲ್ ಹೆಣ್ಣುಗಳೇ, ಏನ್ ಮಹಾ ಒಂದಕ್ಕಿಂತ ಒಂದ್ ಬೆಟರ್ ಚಾಯ್ಸ್ ಅಷ್ಟರಲ್ಲೇ ಇರುತ್ತೆ. ಹಂಗಿದ್ದಾಗ ಈ ನೆಂಟಸ್ತಿಕೆಗಳನ್ನ ಕಾಪಾಡಿಕೊಂಡು ಬಂಧು ಬಾಂಧವರನ್ನೊಳಗೊಂಡೇ ಡಿಸಿಷನ್ ತಗೊಳ್ಳುವ ಉತ್ತಮ ಸಂಪ್ರದಾಯವನ್ನ ಅವನೀಗ ಏನ್ ಹೇಳ್ತಿದ್ದಾನೆ ಅಂದ್ರೆ, ಗುತ್ತಿಯ ನಾಡೊಳಗೆ, ಗುತ್ತಿ ಅಂದ್ರೆ ನಿಮ್ಗೆ ಗೊತ್ತಾಗಿದ್ದೆ ಅನ್ಕೋತೇನೆ, ಚಂದ್ರಗುತ್ತಿ. ಇದು ಏನಿದು ಚಂದ್ರಗುತ್ತಿ ಏನು ಅಂತಂದ್ರೆ, ನಮ್ಮ ಸುತ್ತಮುತ್ತಲು ಸೊರಬ ತಾಲೂಕು ಸಾಗರ ಜಿಲ್ಲೆದು, ಆಮೇಲೆ ಶಿವಮೊಗ್ಗ ಜಿಲ್ಲೆ ಈ ಕಡೆ ಬಂದ್ರೆ ಏನು ನಮ್ಮ ಬನವಾಸಿ, ಅದಕ್ಕೂ ಚಂದ್ರಗುತ್ತಿ, ಇದು ಸಿರ್ಸಿ ತಾಲೂಕಿನ ಬನವಾಸಿ, ಇದೆಲ್ಲ ಇದೆಯಲ್ಲ ಸುತ್ತಮುತ್ತಲು, ಇದು ಎಲ್ಲಾನು ಗುತ್ತಿಯ ನಾಡಿದು. ಈ ಗುತ್ತಿ ಯಾಕೆ ಅಂದ್ರೆ ಇದೆ ಹೇಳಿದ್ನಲ್ಲ, ಚಂದ್ರಗುತ್ತಿ ಸುತ್ತಮುತ್ತಲಿನ ಭಾಗಗಳಿಗೆ ಗುತ್ತಿ ನಾಡು ಅಂತ ಕರೀತಾರೆ. ಈ ಗುತ್ತಿ ನಾಡೊಳಗೆಲ್ಲ ನಮ್ ನೆಂಟ್ರಿದಾರಪ್ಪ, ಅವರೆಲ್ರಿಗೂ ಮನಸ್ಸಿಗೆ ಒಪ್ಪಿಗೆಯಾದರೆ, ಒಪ್ಪಿತವಾದರೆ ನಾನು ಮಗಳನ್ನ ಕೊಡ್ತೇನೆ. ಚಿನ್ನದ ಸರದಂತೆ ಎನ್ನಮ್ಮನ ಬಳಗವು. ನೋಡ್ರಿ ಇಲ್ಲಿ ಯಾರ ಬಳಗದ ಬಗ್ಗೆ ಮತ್ತೆ ಮತ್ತೆ ನಾನು ಹೇಳ್ತಾ ಇರೋದು ಇದೆ, ಮಹಿಳಾ ಪ್ರತಿನಿಧೀಕರಣ. ಹೆತ್ತಮ್ಮನ ಬಳಗ, ಎನ್ನಮ್ಮನ ಬಳಗ ಅಂದ್ರೆ, ಈಗ ಕೆಲವೊಂದು ಸಮುದಾಯದಲ್ಲಿ ಮದುವೆ ಮಾಡಿಕೊಟ್ಟ ಮೇಲೆ ಆ ತವ್ರ ಮನೆಯವ್ರನ್ನ ಕರೆಯೋದಿಲ್ಲ, ಕೇಳೋದಿಲ್ಲ, ಅವ್ರನ್ನೇನಕ್ಕೂ ಒಳಗೊಳ್ಳೋದೇ ಇಲ್ಲ. ಅವರು ಒಂಥರ ನೆಂಟ್ರಂಗೆ ಹೊರಗಿನವ್ರ ತರ. ಇಲ್ಲ, ಹಂಗಿಲ್ಲ. ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ನನ್ನ ಅಜ್ಜಿ, ಫಾರ್ ಎಕ್ಸಾಂಪಲ್ ನನ್ನ ಅಜ್ಜಿಯ ತವ್ರ ಮನೆಯವ್ರು ಇರ್ತಾರಲ್ಲ, ಅವರು ಕೂಡ ಈಗ್ಲೂ
ಬರ್ಬೇಕು. ನನ್ನ ತಾಯಿ ತವ್ರ ಮನೆಯವರು ಈಗಲೂ ಕೂಡ ಪ್ರಾಶಸ್ತ್ಯದೊಂದಿಗೆ ಬರ್ಬೇಕು. ಏನಿದು ಅಂದ್ರೆ ಹೆಣ್ಣು ಕೊಟ್ಟು ಬಿಟ್ಟು ಬಿಡೋ ಹಂಗಿಲ್ಲ, ಇವರು ಬಿಡೋದಿಲ್ಲ ಅವರು ಬಿಡೋದಿಲ್ಲ. ಅವರನ್ನ ಹಿರೇತನಕ್ಕೆ ಬೀಗತನಕ್ಕೆ ಡಿಸಿಷನ್ ಮೇಕಿಂಗಿಗೆ ಒಳಗೊಳ್ಳೇಬೇಕು. ಅವರನ್ನ ಕರ್ಕೊಂಡು ಕೇಳ್ಕೊಂಡು ಅವ್ರನ್ನ ಹೇಗಪ್ಪ ಹೀಗ್ ಮಾಡ್ಲಾ ಹಾಗ್ ಮಾಡ್ಲಾ ಅಂತ ಅವರಿಗೂ ಕೂಡ ನಾವು ಗೌರವ ಸಾದರ ಪೂರ್ವಕವಾಗಿ ಅವ್ರನ್ನು ಕೇಳ್ಕೊಳ್ಳೇಬೇಕು ಅಂತ ಆ ಸಂಸ್ಕೃತಿಯನ್ನ, ಆ ಒಂದು ಏನು ಮಹಿಳೆಯ ತವ್ರ ಮನೆಯವರಿಗೆ ಪ್ರಾತಿನಿಧ್ಯ ಇರೋ ತನಕ ಅವಳಿಗೆ ಅಲ್ಲಿ ಕಿಮ್ಮತ್ತಿರುತ್ತಲ್ಲ. ನ್ಯಾಚುರಲಿ ಅವಳ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಬಂದು ಹೋಗ್ತಿರ್ತಾರೆ, ಅವಳಿಗೂ ಪ್ರಾಶಸ್ತ್ಯ ನಾವು ಕೊಡ್ತಿದ್ದೇವೆ. ಅರ್ಥಾತ್ ಅವ್ರ ಮನೆ ಹೆಣ್ಮಕ್ಳನ್ನ ನಾವು ಅವ್ರು ಮುದುಕೀರಾದ್ರೂ ಕಡೆ ತನಕನೂ ಜೋಪಾನ ಮಾಡ್ತೇವಿ, ಚೆನ್ನಾಗಿ ನೋಡ್ಕೋತೇವಿ ಅಂತ ಅರ್ಥ. ಎಲ್ಲಿ ನೀವು ಮದ್ವೆ ಮಾಡಿಕೊಟ್ಟು ಆಮೇಲೆ ಅಲ್ಲಿ ಹೋಗೋದೇ ಇಲ್ಲ, ಅವ್ರನ್ನ ಕಡೆ ನೋಡೋದೇ ಇಲ್ಲ, ಅವ್ರನ್ನ ಅಷ್ಟಾಗಿ ನೀವು ಅವ್ರ ಜೊತೆಗೆ ಮತ್ತೆ ಒಡನಾಡೋದಿಲ್ಲ ಅಂದ ಕೂಡ್ಲೆ ಆ ಹೆಣ್ಮಕ್ಳಿಗೆ ಪಾಪ ಏನು ಸ್ಟ್ಯಾಂಡಿಂಗ್ ಇರೋದಿಲ್ಲಲ್ಲ ಅಲ್ಲಿ. ಈಗಿನ ಕಾಲದಲ್ಲಾದ್ರೆ ವಿದ್ಯೆ ಇರುತ್ತೆ, ದುಡಿತಾರೆ, ನೌಕರಿ ಮಾಡ್ತಾರೆ, ಇಕನಾಮಿಕ್ ಪವರ್ ಇರುತ್ತೆ, ಇಂಡಿಪೆಂಡೆಂಟ್ ಆಗಿ ತಂದು ಅಂತ. ಆದ್ರೆ ಅವಾಗ ಈ ತವ್ರ ಮನೆಯವರು ಒಳಗೊಳ್ಳುವ ಮೂಲಕ ಆಕಿಗೊಂದು ಆರ್ಥಿಕ ಸಾಮಾಜಿಕ ಸ್ಥಾನಮಾನ ದೊರಕುವಂತೆ, ಕಡೆ ತನಕ ಅವಳಿಗೆ ಅವಳ ಮನೇಲಿ ಕಿಮ್ಮತ್ತಿರುವಂತೆ ನೋಡ್ರಿ. ಇದೆಲ್ಲ ಅದಕ್ಕೆ ಇವೆಲ್ಲ ಬೇಕು. ಯಾಕೆ ಅಂದ್ರೆ ಹಿಂಗಾಗಿ ಹೊನ್ನೂರ ನಾಡೊಳಗೆ ಇರುವಾರು ಅವರೆಲ್ಲರ ಮನಸ್ಸಿಗೆ ಬಂದಾರೆ ಮಗಳ ಕೊಡುತ್ತೇವೆ. ಬರೀ ನನ್ನೊಂದೇ ಡಿಸಿಷನ್ ಅಲ್ಲ, ಅಥವಾ ನನ್ನ ಹೆಂಡತಿದೊಂದೇ ಡಿಸಿಷನ್ ಅಲ್ಲ, ನಮ್ಗೂ ಎಲ್ಲ ನೆಂಟ್ರು ಬಂಟ್ರು ಇದಾರಪ್ಪ, ಅವ್ರನ್ನೂ ಎಲ್ಲ ಕೇಳ್ಬೇಕು, ಹೇಳ್ಬೇಕು. ಅವರೆಲ್ಲ ಒಪ್ಪಿದ್ರೆ, ಅವ್ರ ಮನಸ್ಸಿಗೆ ಹೂ ಅಂದ್ರಷ್ಟೇ ಹೆಣ್ಣು ಕೊಡ್ತೇವಿ ಅಂದ್ರೆ ಆ ಒಂದು ಪ್ರೋಸೆಸ್, ಆ ಮಗಳ ಮದುವೆ ಮಾಡ್ಕೊಡೋ ಪ್ರೋಸೆಸ್ ನಿಮಗೆ ಸಮಗ್ರವಾಗಿ ಒಂದು ಇಡೀ ಬದುಕು, ಆ ಸಮುದಾಯದ ಒಳನೋಟ ಕೊಡ್ಲಿ ಅಂತಾನೆ ನಾನು ಈ ಪದ್ಯದ ಮೂಲಕ ಅದನ್ನೆಲ್ಲ ಹೇಳಕ್ಕೆ ಹೊರಟಿರೋದು. ಹಾಳಿ ಕೂಡಿದ ಗದ್ದೆ, ಕೋಳು ಕೂಡಿದ ಮನೆ, ಸಿಹಿ ನೀರಿನ ಬಾವಿ ಮನೆ ಮುಂದೆ ಇದ್ದಾರೆ, ಕೊಟ್ಟೇವು ನಮ್ಮ ಮಗಳನ್ನು. ಅಷ್ಟಕ್ಕೂ ಬಿಡ್ಲಿಲ್ಲ ನೋಡ್ರಿ. ಅವ್ರು ಬಂದವ್ರು ಎದ್ದು ಹೋಗವಲ್ರ. ಅವ್ರು ಏನ್ ಹೇಳ್ತಿದ್ದಾರೆ, ಇಲ್ಲ 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 ನಾವು ಹಂಗ್ ಮಾಡ್ತೇವೆ, ನಾವು ಹಿಂಗ್ ಮಾಡ್ತೇವೆ, ಮತ್ತು ಏನೇನೋ ಹೇಳ್ತಿದಾರೆ ಅವರು, ಕೊಡ್ರಿ ಅಂತ. ಅದಕ್ಕೆ ಇವ ಹಗೂರ್ ಶುರು ಮಾಡ್ದ. ಹಾಳಿ ಕೂಡಿದ ಗದ್ದೆ, ನಮ್ಮ ಭತ್ತದ ಗದ್ದೆ ನಾನು ಹೇಳ್ದಲ್ಲ ನಿಮ್ಗೆ, ಹವ್ಯಕರಲ್ಲಿ ಮುಖ್ಯವಾಗಿ ಬೆಳೆಯೋದು ಭತ್ತದ ಗದ್ದೆಗಳು ಹೆಂಗಿರ್ತಿದ್ವಪ್ಪ, ಈಗಲೂ ಹೆಂಗಿರ್ತಾವಂತಂದ್ರೆ ಹಾಳೆ ಅಂತೀವಿ ನಾವು ಅದಕ್ಕೆ. ಹಿಂಗ್ ಒಂದೊಂದು ಪೀಸ್ ಇರುತ್ತೆ ನೋಡ್ರಿ, ಚೌಕ್ ಆಗಿ ನೀವು ಭತ್ತದ ಗದ್ದೆ ಕಲ್ಪನೆ ಮಾಡ್ಕೊಳ್ರಿ. ಹಿಂಗ್ ಸಂಬಂಧ ಇರುದಿಲ್ರಿ ಅದು. ಈ ಬಯಲ್ಸೀಮೆಯ ಈ ಗದ್ದೆಗಳ ತರ ಹಿಂಗ ಇಷ್ಟೋಗಲಕ್ ಒಂದೇ ತರ ಇರುವುದಿಲ್ಲ. ಸ್ವಲ್ಪ ನಮ್ದು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಅದು ಇಳಿಜಾರ ಸ್ಲೋಪ್ ಒಳಗ್ ಗದ್ದೆ ಮಾಡಿದಾಗ ಒಂದ್ ಪೀಸು ಚೌಕ, ಅದಾದ್ಮೇಲೆ ಮತ್ತೊಂದ್ ಪೀಸ್ ಚೌಕಕ್ಕೆ ಡಿಫರೆನ್ಸ್ ಇರುತ್ತಲ್ಲ. ಸೊ ಅದಕ್ಕೆ ಹಾಳೆ ಅಂತಾರೆ. ಮೇಲಿನ ಹಾಳೆ, ಕೆಳಗಿನ ಹಾಳೆ, ಪಕ್ಕದ ಹಾಳೆ, ಈ ತರ ಹಾಳೆ ಅನ್ನೋ ಶಬ್ದ ಇದೆ. ಅಂದ್ರೆ ಅದು ಒಂದ್ ಪೀಸ್ ಆಫ್ ಭತ್ತದ ಗದ್ದೆ ಅಂತ ಅಂದಂಗೆ. ಆ ಒಂದು ಹಾಳಿ ಕೂಡಿದ ಗದ್ದೆ ಅಂದ್ರೆ ಬಹಳಷ್ಟು ಗದ್ದೆ, ಬಹಳಷ್ಟು ಹಾಳೆಗಳು ಕೂಡಿದ ವಿಶಾಲವಾದ ಗದ್ದೆ. ಕೋಳು ಕೂಡಿದ ಮನೆಯ ಕೋಳನ್ನು ನೀವು ನೋಡಿರ್ತೀರಿ. ಹಿಂಗ ಒಂದು ಪೀಸ್, ಒಂದಿಷ್ಟು ಮನೆಯ ಭಾಗವನ್ನ ಒಂದು ಕೋಳು ಅಂದ್ರೆ ಒಂದು ಕೋಳು ಒಂದು ದೃಢವಾದ ಕಂಬ ಅದನ್ನ ಹಿಡಿದಿಟ್ಟಿರುತ್ತೆ. ಹಾಗೆ ನೀವು ಅದನ್ನ ವಿಸ್ತರಣೆ ಮಾಡೋದಿದ್ರೆ ಮತ್ತು ಕೋಳಕ್ ಕೊಟ್ಟು, ಅಂದ್ರೆ ಮತ್ತೊಂದು ಆಧಾರ ಸ್ತಂಭವನ್ನ ಇಟ್ಕೊಂಡು ಮತ್ತೊಂದಷ್ಟು ಪೋರ್ಷನ್ ಮನೆಯನ್ನ ಕಟ್ತಿರ್ತೀರಿ. ಹಂಗಾಗಿ ಕೋಳು ಕೂಡಿದ ಅನೇಕ ಕೋಳುಗಳು ಅಂದ್ರೆ ಬಹಳ ದೊಡ್ಡ ಮನೆ ಅನ್ನೋ ಅರ್ಥ. ಬಹಳ ದೊಡ್ಡದಾದ ಒಂದು ಗದ್ದೆ ಅಂದ್ರೆ ಅಷ್ಟು ಒಂದು ಏನು ಲ್ಯಾಂಡ್ ಪ್ರಾಪರ್ಟಿ ಕೇಳ್ತಿದ್ದಾರೆ ಅವರು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತೀವಲ್ಲ, ಹಂಗ್ ಮನೆ ಮತ್ತೆ ಗದ್ದೆ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋ ತರ. ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ ಹೇಳ್ತಾರೆ ಇವ, ಸಿಹಿ ನೀರಿನ ಬಾವಿ ಮನೆ ಮುಂದೆ ಬಾವಿ ಇದ್ರೆ ಹೆಣ್ಮಕ್ಳಿಗೆ ನೀರ್ ಸೇದುವುದು ಕಡಿಮೆ ಆಗತ್ತೆ. ಮನೆ ಮುಂದೆ ಬಾವಿ ಇದ್ರೆ ಬೇಗ ಸೇದ್ಕೊಂಡು ಒಳಗ್ ಬಂದ್ಬಿಡ್ತಾರೆ. ಇಲ್ಲಪ್ಪ ಊರಿಗೆ ಒಂದ್ ಬಾವಿ ಎಲ್ಲೋ ಒಂದ್ ಕಡೆ ಇದೆ, ಇಡೀ ಊರ್ ಹೆಣ್ಮಕ್ಳು ಕೊಡ ಹೊತ್ಕೊಂಡು ಅಲ್ಲಿಗೆ ಹೋಗಿ ಸಿಹಿ ನೀರ್ ತರ್ಬೇಕು. ನೀವು ಕೇಳಿರ್ಬೋದಲ್ಲ ಗಾದೆ, ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳಿ ಅಂತ. ಯಾಕೆ ನೀರಿಗೆ ಬರ್ಬೇಕು ಅಂದ್ರೆ ಹಂಗೆ ಊರಿಗೆ ಒಂದೇ ಬಾವಿ, ಸಿಹಿ ನೀರಿನ ಬಾವಿ. ಅದಕ್ಕೋಸ್ಕರ ಯಾರ್ಯಾರ್ದೋ ಮನೆ ಮುಂದೆ ಕೊಡ ಹೊತ್ಕೊಂಡು ಮಗಳು ಹೋಗ್ಬೇಕು. ಯಾರ್ಯಾರ್ದೋ ಮನೆ ಎದುರಿಗೆ ಇವಳು ಕೊಡ ಹೊತ್ಕೊಂಡು ಒದ್ದೆ ಮೈಲಿ ಅಥವಾ ಅರ್ಧ ನೀರ್ ತುಳುಕಿಸ್ಕೊಂಡು ಓಡಾಡಕ್ ಬೇಡ ನಮ್ಮ ಮಗಳಿಗೆ ಹಂಗೆ ಅಂತ ಅವ ಏನ್ ಹೇಳ್ತಿದ್ದಾನೆ, ಸಿಹಿ ನೀರಿನ ಬಾವಿ ಎಲ್ಲಿರ್ಬೇಕು, ಮನೆ ಮುಂದಿರ್ಬೇಕು, ಅಂದ್ರೆ ನಾವು ಮಗಳ ಕೊಡುವೆವು ಅಂತ ಹೇಳ್ತಾನೆ. ಹಾಗೆ ಮತ್ತೊಂದಿಷ್ಟು ಕಂಡೀಷನ್ ಶುರು ಮಾಡಿದನವ. ಅತ್ತೆ ಒಳ್ಳೆವಳಾಗಿ ಪುತ್ರ ಸಣ್ಣವನಾಗಿ ಹಸ್ತಿಲ ಮುಂದೆ ನೆರೆಮನೆ ಇದ್ದಾರೆ, ಕೊಟ್ಟೇವು ನಮ್ಮ ಮಗಳನ್ನು. ಅತ್ತೆ ನೋಡ್ರಿ, ಈಗಿನ ಕಾಲದಲ್ಲಿ ಆದ್ರೆ ಅತ್ತೆ ಇರಬಾರ್ದು, ಮಾವ ಇರಬಾರ್ದು ಅಂತ. ಅವಾಗ ಹಂಗೆ ಹೇಳ್ತಿರ್ಲಿಲ್ಲ. ಇರುವುದು ಸಹಜ, ಪ್ರಾಕೃತಿಕವಾಗಿಯೇ ಸಹಜವಾದದ್ದು, ಇರ್ಲೇಬೇಕು. ಆದ್ರೆ ಒಳ್ಳೆವಳಾಗಿ ಅದನ್ನ ನಮ್ಮ
ಹವ್ಯಕರ ಶಬ್ದ ಅದು. ಒಳ್ಳೆಯವಳಾಗಿ, ಒಳ್ಳೆಯವಳಾಗಿ ಅಂದ್ರೆ ಒಳ್ಳೆಯ ಗುಣದವಳಾಗಿ. ಪುತ್ರ ಸಣ್ಣವನಾಗಿ, ಯಾಕೆ ನನ್ನ ಮಗಳು ಸಣ್ಣವಳಲ್ಲ, ಈಗ ನಾನು ವಯಸ್ಸಾದವನಿಗೆ ಕೊಡಕ್ ಆಗಲ್ಲ, ತುಂಬಾ ವಯಸ್ಸಾದಂತ ಹುಡುಗ ಬೇಡ. ಪುತ್ರ ಸಣ್ಣವನಾಗಿ ಅಂದ್ರೆ ಇವಳಿಗೆ 1, 2, 4, 6 ವರ್ಷದೊಳಗಿನ ಅಂತರದೊಳಗೆ ಅವನು ಇರ್ಬೇಕು ಅಂದ್ರೆ ಅವನು ಸಣ್ಣವನು ಇರ್ಬೇಕು. ವಯಸ್ಸಿನಲ್ಲಿ ಸಣ್ಣ ಪ್ರಾಯದವನೇ ಇರ್ಬೇಕು. ಹಸ್ತಿಲ ಮುಂದೆ, ಹಸ್ತಿಲು ಅಂದ್ರೆ ಹೊಸ್ತಿಲು, ನಾವು ಹೊಚಲ ಅಂತೇವಲ್ಲ ಇಲ್ಲಿ, ಹೊಸ್ತಿಲು. ಹಸ್ತಿಲ ಮುಂದೆ ನೆರೆಮನೆ ಇದ್ದಾರೆ. ಇದೆಂತದ್ದು ನೋಡ್ರಿ, ವಿಚಾರ ಮಾಡ್ರಿ. ನಮಗೆ ನೇಬರ್ಸ್ ಬೇಕ್ರಿಪಾ, ನಮಗೆ ನೇಬರ್ಸ್ ಬೇಕೇ. ಅದು ಹೆಂಗೆ, ನಿಮ್ಗೆ ಒಂದ್ ಮನೆ ಇದೆ, ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ, ಅಲ್ಲಿ ಅವ್ರಿಗೆ ಏನಾದ್ರೂ ನೋಡೋರಿಲ್ಲ, ಏನಾದ್ರೂ ಕೇಳೋರಿಲ್ಲ, ಹಂಗ ಬೇಡ. ನಾವು ಸಂಘಜೀವಿಗಳು, ನಾವು ಸಮಾಜಮುಖಿಯಾದ ಜೀವನ ಮಾಡುವವರು. ನಮ್ಗೆ ಆ ಕಡೆ ಈ ಕಡೆ ನೆರೆಮನೆಯವರು ಬೇಕು. ಅದಕ್ಕೆ ಅವನು ಏನ್ ಹೇಳ್ತಿದ್ದಾನೆ, ನನ್ನ ಮಗಳನ್ನ ಇನ್ನೂ ಸಣ್ಣ ಹುಡುಗಿ ಮದುವೆ ಮಾಡ್ಕೊಡ್ಬೇಕು ಅಂದ್ರೆ ನೀವು ಮನೆ ಒಳಗ ಅವಳನ್ನ ಹೆಂಗ್ ನಡೆಸ್ಕೋತೀರಾ ಅಂತ ಯಾರಿಗ್ ಗೊತ್ತಾಗ್ಬೇಕು? ಪಕ್ಕದ ಮನೆಯವ್ರಿಗೆ ಗೊತ್ತಾಗುತ್ತಲ್ಲ. ಪಕ್ಕದಲ್ಲಿ ಎಲ್ಲಿ ಹೊಸ್ತಿಲ್ ಮುಂದೆನೆ ಒಂದ್ ಮನೆ ಇದ್ಬಿಟ್ರೆ ಇವಳು ಎದ್ದು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಾಳೆ, ಎಷ್ಟೊತ್ತಿಗೆ ರಂಗೋಲಿ ಹಾಕ್ತಾಳೆ, ಎಷ್ಟೊತ್ತಿಗೆ ಬಾಗಿಲಿಗೆ ನೀರ್ ಹಾಕ್ತಾಳೆ, ಇವಳದು ಆ ಹೊತ್ತಿಗೆ ಅವಳ ಮುಖದೊಳಗೇನು ದುಗುಡ ಇದೆಯಾ, ದುಃಖ ಇದೆಯಾ, ಕಣ್ಣೀರ್ ಸುರಿಸಿದ, ರಾತ್ರಿ ನಿದ್ದೆಗೆಟ್ಟ ಕಣ್ಣ ಕಾಣಿಸ್ತಿದ್ಯಾ, ರಾತ್ರಿ ಏನಾದ್ರೂ ಗಲಾಟೆ ಆಗಿದ್ರೆ ಬೆಳಗ್ಗೆ ಆ ಕುರುಹುಗಳು ಮುಖದ ಮೇಲೆ ಇರುತ್ತೆ, ಮೈ ಮೇಲೆ ಇರುತ್ತೆ. ಅವರು ಬಟ್ಟೆ ಬರೆಗಳಲ್ಲಿ ಅಶಿಸ್ತು ಅಪ್ಪ ವರ್ಣ ಇಲ್ದಿದ್ರೆ ಅದು ಅವರ ದುಃಖವನ್ನು, ಅವರ ಒಳಗುದಿಯನ್ನು ತೋರಿಸುತ್ತಲ್ಲ. ನೆರೆಮನೆಯಿಂದ ಎಂತೆಲ್ಲ ಲಾಭ ಇದೆ ಗೊತ್ತಾ? ಒಂದು ಮನುಷ್ಯನ ಮೈಯೊಳಗ್ ಜ್ವರ ಇದೆ ಏನೋ ಅಂತ ತಿಳ್ಕೊಳ್ಳಿಕ್ಕೆ ಯಾರು ಏನೋ ತಿಳುವಳಿಕೆ ಇಲ್ದೆ ಹೋದವನಿಗೆ ಒಂದು ಥರ್ಮಾಮೀಟರ್ ಬೇಕೇನೋ, ಆದ್ರೆ ಪಕ್ಕದ ಮನೆಯ ಒಂದು ತೀಕ್ಷ್ಣ ದೃಷ್ಟಿಯ ಹೆಣ್ಣು ಮಗಳಿಗೆ ನನ್ನ ಆ ಕಡೆ ನೆರೆಮನೆಯ ಆಕೆಗೆ ಜ್ವರ ಬಂದಿದೆಯಾ, ಅಥವಾ ಅಜೀರ್ಣವಾಗಿದೆಯಾ, ಅಥವಾ ಸುಖ ಹೆಚ್ಚಾಗಿ ಹೋಗಿದ್ಯಾ ಅನ್ನೋದೆಲ್ಲ ಒಂದೇ ಒಂದು ಸಣ್ಣ ಝಲಕ್ ಕಿಟಕಿ ನೋಡಿದ್ರು ಗೊತ್ತಾಗ್ಬಿಡತ್ತೆ. ಅಷ್ಟು ಸೂಕ್ಷ್ಮವಾಗಿ ನಾವು ಸಮಾಜವನ್ನ, ಈ ಭಾರತೀಯ ಸಮಾಜವನ್ನ ಹಂಗೆ ಇಟ್ಕೊಂಡಿದೀವಿ. ನಮಗೆ ನಮ್ಮನೆ ಒಳಗ್ 1000 ಕೆಲಸ ಬಿದ್ದಿರ್ಲಿ, ನಮಗ್ ಅಕ್ಕದಲ್ಲಿ ಪಕ್ಕ ಏನ್ ಆಗ್ತಿದೆ ನಾವು ನೋಡ್ಲೇಬೇಕು. ಅದನ್ನ ನೋಡಿದ್ರೆ ನಮ್ ಜೀವ ಸಮಾಧಾನ. ನೀವು ಎಂತಹ ದೊಡ್ಡ ಸೀರಿಯಲ್ಲು, ಹೋಮ್ ಥಿಯೇಟರ್ ಹಾಕಿ ಕೂಡಿಸ್ತೇನೆ ಅಂದ್ರೂ ಹೆಣ್ಣು ಮಕ್ಕಳು ಅದನ್ನೇ ನೋಡ್ಕೊಂಡು ಜೀವನ ಮಾಡ್ತಾರೆ ಅಂದ್ರೆ ನಾನ್ ನಂಬೋದಿಲ್ಲ. ನಮಗೆ ಕಿಟಕಿ ಆಚೆ, ಬಾಗಿಲಾಚೆ ಪಕ್ಕದವರು ಅಕ್ಕದವರು ಏನ್ ಮಾಡಿದ್ರು, ಏನ್ ಬಿಟ್ರು, ಅವ್ರದ್ದೇನು ಎತ್ತ ನಮಗ್ ಬೇಕು. ನೀವ್ ಹೇಳ್ರಿ ನಮಗ್ ನೆರೆಮನೆಯವರ ದುಃಖಕ್ಕೆ ಕೇಳುವವ್ರು, ಇಲ್ಲ, ನಾವು ನೆರೆಮನೆಯವ್ರ ದುಃಖಕ್ಕೂ ಹೇಳುವವರೇ, ನೆರೆಮನೆಯವರ ಸುಖಕ್ಕೂ ಕುಣಿಯುವವರೇ. ನಮಗೆ ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚಾದ್ರೂ ಅಡ್ಡಿ ಇಲ್ಲ, ನಾವು ಮಾತಾಡಿಸಿ ಸಂತೋಷ ಪಡುವವರೇ. ಹಂಗಾಗಿ ನಮ್ಗೇನ್ಪಾ ಬೇಕು ಅಂದ್ರೆ, ಹೊಸ್ತಿಲ ಮುಂದೆ ನೆರೆಮನೆ ಇದ್ದಾರೆ, ಕೊಟ್ಟೇವು ನಮ್ಮ ಮಗಳನು ಅಲ್ಲಿಗೂ. ಆದ್ರೆ ಇದನ್ನ ಮತ್ತೆ ಮುಂದುವರಿಕೆಯಾಗಿ ಪ್ಯಾರದಲ್ಲಿನೂ ಹೇಳ್ತಾನೆ ಅವನು, ಏನು ಅಂತಂದ್ರೆ ಹಿಂಗೆ ಬಾಗಿಲಿಗೆನೆ ಇನ್ನೊಂದು ನೆರೆಮನೆ ಇದ್ರಷ್ಟೇ ಕೊಡ್ತೇನೆ ಅಂತ 2 ಸ್ಟ್ಯಾಂಜಾದಲ್ಲಿನೂ ಅವ್ರ ತಂದೆ ಅದನ್ನೇ ಹೇಳ್ತಾನೆ. ಆಮೇಲೆ ಆಯ್ತು ಅಂತ ಹೇಳಿ ತಂದೆನೂ ಸುಮಾರಿಗೆ ಹೂ ಅಂದ, ತಾಯಿನೂ ಹೂ ಅಂದ. ಈ ಮಗಳು ಇವಳು ಬೇಕಲ್ಲ, ಇವಳು ಹೂ ಅನ್ಬೇಕಲ್ಲ. ಅಲ್ಲಿಗೂ ಇಲ್ಲಿಗೂ ನೆಲ್ಲಿಯ ಗಿಡ ಮಾರೆ, ನಿಲ್ಲಲಿಕ್ಕೆ ನನಗೆ ಸ್ಥಳವಿಲ್ಲೇ, ತಾಯವ್ವ ಅಲ್ಲಿಗೆ ಎನ್ನ ಕೊಡದಿರು ಅನ್ಬಿಟ್ಲಿ ಇವಳು. ಏನು ಅಂದ್ರೆ ಅಲ್ಲಿಗೂ ಆ ಮನೆ, ಅವ್ರ ಮನೆ ಎಷ್ಟಪ್ಪ ದೂರ, ಈ ಗಂಡನ್ನ ಮಾಡಿಕೊಂಡ್ರೆ ಅವಳ ಮನೆ ಎಷ್ಟು ದೂರ ಇರುತ್ತೆ ಅಂದ್ರೆ, ಅಲ್ಲಿಗೂ ಇಲ್ಲಿಗೂ ಒಂದು ನೆಲ್ಲಿ ಗಿಡ ಮರೆ ಆಗಿರುತ್ತೆ. ಅದಕ್ಕೆ ನಿಲ್ಲಲಿಕ್ಕೂ ನನಗ್ ಸ್ಥಳ ಇಲ್ಲ ಅಪ್ಪ, ನನ್ನ ಆಕಿ ತಾಯಿ ಮುಂದೆ ಅಂದ್ರೆ ತನ್ನ ತಾಯಿ ಜೊತೆಗಳು ಹಂಚ್ಕೊಳ್ಳು ಅಂತ ಮಾತಿದು, ಅಲ್ಲಿಗೆ ನನ್ ಕೊಡಬೇಡ ಅಂದ್ಲವಳು. ಮತ್ತೇನಂತಾಳೆ, ಆಚೆಗೂ ಈಚೆಗೂ ಈಚಲದ ಗಿಡ ಮಾರೆ, ಕೂತು ಮಾತಾಡಲ್ಲೇ ಸ್ಥಳವಿಲ್ಲೇ ತಾಯವ್ವ ಅಲ್ಲಿಗೆ. ಅಂದ್ರೆ ಒಂದು ಕ್ಷುಲ್ಲಕ ಸಂಗತಿಗಾಗಿಯೂ ಬೇಡ ಎನ್ನುವ ಅಧಿಕಾರ ಮಗಳಿಗಿತ್ತು. ತಾಯಿಯ ಮೂಲಕ ಇನ್ಫ್ಲೂಯೆನ್ಸ್ ಮಾಡುವಂತೆ ಅವರ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಇರ್ತಿತ್ತು. ತಾಯಿಗೂ ತಂದೆಯ ಬಳಿ ಇಲ್ರಿ ನನ್ ಮಗಳನ್ನ ಕೊಡುದಿಲ್ಲ ಅನ್ನುವಷ್ಟು ಅವಳಿಗೂ ಧೈರ್ಯನೂ ಇರ್ತಿತ್ತು, ಅವಳ ಮಾತಿಗಲ್ಲಿ ಕಿಮ್ಮತ್ತು ಇರ್ತಿತ್ತು. ಈ ಮಾತನ್ನ ಪುಷ್ಟೀಕರಿಸುವಂತೆ ಮುಂದಿನ ಪದ್ಯ ಇದೆ. ಅಂದ್ರೆ ಇಲ್ಲಿ ನೋಡ್ರಿ ಪಾಪ ಹೆಂಗಾಯ್ತು ಈಗ ಅಪ್ಪ ಏನ್ ಕೆಲ್ಸ, ಕೊಟ್ಟೇನೆಂದ ಅಪ್ಪಯ್ಯ, ಕೊಡ್ತೇನೆ ಆಯ್ತು ಅಂದಿದ್ದ ಇವ, ಕೊಡೆ ಎಂದಳು ತಾಯವ್ವ, ಇಲ್ಲ ಅನ್ಬಿಟ್ಲು ಯಾರು ನಮ್ಮ ತಾಯಿ. ಮುತ್ತಿನುಂಗರದ ಬೆರಳಾತ ಬಂದಿದ್ನಲ್ಲ ಅವ ಬೀಗ, ಪಾಪ ಮುತ್ತಿನುಂಗುರ ಎಲ್ಲ ಹಾಕೊಂಡ್ ಬಂದಿದ್ದವ. ಮುತ್ತಿನುಂಗುರದ ಬೆರಳಾತ ಮಾವಯ್ಯ,
ಕೊಟ್ಟೇನೆ ಅಂದ್ ವೀಳ್ಯ ಹಿಡಿದಿದ್ದ. ಕೊಡ್ರಿಪ್ಪ ಕೊಡ್ರಿ, ಮಗಳನ್ ಕೊಡ್ರಿ ಅಂತ ಹೇಳಿ ಅವ ವೀಳ್ಯ ಹಿಡ್ಕೊಂಡು ನಿಂತು ಬಿಟ್ಟಿದ್ದ, ಮುತ್ತಿನ ಉಂಗುರ ಹಾಕೊಂಡು. ಈ ಒಂದು ಏನಿದೆಯಲ್ಲ, ಈ ಒಂದು ಚಿತ್ರಣ ಎಂತಹ ಇದ್ದುಳ್ಳವರ ಮನೆಯ ಗಂಡು ಮಕ್ಕಳಿಗೂ ಕೂಡ ಉತ್ತಮ ಸಂಸ್ಕಾರದ ಹೆಣ್ಣು ಮಗಳು ಬೇಕು. ಅವಳು ನೋಡ್ಲಿಕ್ಕಷ್ಟೇ ಚೆನ್ನಾಗಿ ಅಂತಲ್ಲ, ಒಳ್ಳೆ ಸಂಸ್ಕಾರವಂತಳಾಗಿರ್ಬೇಕು. ಉತ್ತಮ ತಂದೆ ತಾಯಿಗಳ ಮಗಳಾಗಿದ್ರೆ ಆ ಒಂದು ಉತ್ತಮಿಕೆ ಅನ್ನೋದು ಮುಂದುವರಿಕೆಯಾಗಿ ಬರುತ್ತೆ ಅನ್ನುವ ಭಾವದಲ್ಲಿ ಅಷ್ಟು ಗಿಂಜಿ ಬೇಡ್ಕೊಂಡು ಹೆಣ್ಣು ತರ್ತಿದ್ರು. ಹಾಗೇನೆ ಅವರನ್ನ ಹೆದರಿಕೆಯೊಂದಿಗೆನೆ, ಅಯ್ಯೋ ಇಂಥವ್ರ ಮನೆ ಹೆಣ್ಮಗಳನ್ನ ತಂದಿದ್ದೀವಿ, ನೋಯಿಸೋಂಗಿಲ್ಲ, ಅಳಿಸೋಂಗಿಲ್ಲ, ಅವಳನ್ನ ಕುಯ್ ಅನ್ಸೋಂಗಿಲ್ಲ ಅಂತ ನಾಜೂಕಾಗಿಯೇ ತಮ್ಮ ಸೊಸೆಯಂದಿರನ್ನ ಅತ್ತೆ ಮಾವ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಈ ಒಂದು ಮಾತಿಗೆ ಪುಷ್ಟಿ ಕೊಡುವಂತೆ ಮುಂದಿನ ಪದ್ಯದಲ್ಲಿ ಬರುತ್ತೆ ನೋಡ್ರಿ. ಮತ್ತೊಂದು ಮಾತು ಹೇಳ್ಬೇಕು. ನಮ್ಮ ಹವ್ಯಕ ಸಮುದಾಯ ನಾನು ಹೇಳ್ದ ಹಂಗೆ ಕೃಷಿ ಪ್ರಧಾನವಾಗಿದ್ದುಕೊಂಡಿತ್ತು. ಮತ್ತೊಂದಿಷ್ಟು ಜನ ಕೃಷಿ ಭೂಮಿ ಇಲ್ದಿದ್ದವ್ರು ನಾನು ಹೇಳಿದ್ನಲ್ಲ, ಅವರೆಲ್ಲ ಮಾಸ್ತರಿಕೆ ಮಾಡ್ಕೊಂಡು ಕನ್ನಡ ಶಾಲೆ ಮಾಸ್ತರು, ಹೈಸ್ಕೂಲ್ ಮಾಸ್ತರು, ಈಗೆಲ್ಲ ಕಾಲೇಜ್ ಪ್ರೊಫೆಸರ್ಸು, ಹಂಗೆ ಹಿಂಗೆ ಹಾಕ್ಕೊಂತ ಶಿಕ್ಷಣ ಅಧ್ಯಾಪನದ ಒಂದು ವೃತ್ತಿಯಲ್ಲಿ ತೊಡಗಿಕೊಳ್ಳೋರು ಜರ್ನಲಿಸಮ್ಮು ಅಂತ ಹೇಳಿದೆ ನಾನು. ಇಂಥದ್ದೆಲ್ಲ ಮಾಡ್ಕೊಂಡು ತಮ್ಮ ಜೀವನವನ್ನ ಬಹಳಷ್ಟು ಜನ ಕಟ್ಕೋತಾ ಹೋದ್ರು ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಏನ್ ಹೇಳ್ಬೇಕಾಗಿತ್ತು ಅಂದ್ರೆ, ಇವರ ಆರ್ಥಿಕತೆ ಹೇಗಿತ್ತು, ಸಾಮಾಜಿಕತೆ ಹೇಗಿತ್ತು, ಎಲ್ಲದವನ್ನೂ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ನಮ್ಮ ಪುರಾಣ ಆಗಿತ್ತು. ಪುರಾಣ ಅಂದ ತಕ್ಷಣ ಹೆಂಗಪ್ಪ ಅಂತಂದ್ರೆ, ಈ ರಾಮಾಯಣ ಮಹಾಭಾರತದ ಏನು ಕತೆಗಳಿದ್ವಲ್ಲ ಅದನ್ನ ಮೊದಲು ಕೀರ್ತನೆಗಳು ಸ್ವಲ್ಪ ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡ್ತಿದ್ರ. ಆಮೇಲೆ ನಮ್ಮ ತಾಳಮದ್ದಲೆ ಅಂತ ಬಂತು. ಅಂದ್ರೆ ಭಾಗವತಿಕೆ ಹಾಡುವ ಮತ್ತು ಅದನ್ನ ಒಂದು ಪಾತ್ರಗಳ ರೂಪದಲ್ಲಿ ಸಂಭಾಷಣೆಯ ಮೂಲಕ ಆ ಒಂದು ಕಥೆಯನ್ನ ಚಿತ್ರೀಕರಣ ಅಂದ್ರೆ ಯಥಾವತ್ತಾಗಿ ದೃಶ್ಯದೊಳಗೆ ಇಳಿಸುವ, ಮಾತಿನ ಮೂಲಕವೇ ದೃಶ್ಯಕ್ಕಿಳಿಸುವಂತಹ ಕಲೆ ತಾಳಮದ್ಲೆ. ಯಕ್ಷಗಾನ ಇದು ಕೂಡ ತುಂಬಾ ಇನ್ಫ್ಲುಯೆನ್ಸಿಂಗ್. ಇದೆಲ್ಲದರ ಇನ್ಫ್ಲುಯೆನ್ಸ್ ಎಷ್ಟರ ಮಟ್ಟಿಗೆ ಅಂದ್ರೆ, ನಮ್ಮಲ್ಲಿ ಈ ಪಠ್ಯವಾಗಿಯೇ ಸಿಲೆಬಸ್ ಆಗಿ ಏನು ಕಲಿಬೇಕಂತಿಲ್ಲ. ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಈ ಯಕ್ಷಗಾನ ತಾಳಮದ್ಲೆಗಳನ್ನ ನೋಡಿ ಪ್ರತಿಯೊಂದು ಕತೆ, ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಸನ್ನಿವೇಶಗಳು ಎಲ್ರಿಗೂ ಬಾಹ್ಯಾಟ ಆಗಿರೋದ್ರಿಂದ ಅದು ಬಹಳ ಒಂದು ಇನ್ಫ್ಲುಯೆನ್ಸಿಂಗ್ ಮೀಡಿಯಾ ಅಂತ ಹೇಳ್ಬೋದು. ಅದರಿಂದ ಏನಾಯ್ತು ಅಂದ್ರೆ, ನಮ್ಮಲ್ಲಿ ಈ ತರ ನೋಡ್ರಿ, ಈ ಜನಪದ ಹಾಡಿನಲ್ಲೂ ಕೂಡ ನಾವು ಏನನ್ನೋ ಹೇಳಕ್ಕೆ ಹೊರಟಾಗ ನಮಗೆ ಪಾತ್ರವಾಗಿ ಮತ್ತೆ ಅದೇ ಇದು ಮಹಾಭಾರತದ ಪಾತ್ರಗಳನ್ನ ನಾವು ತಗೊಳ್ಳುವಂತಹ ರೂಢಿ ಇದೆ. ಇಲ್ಲಿ ನಾನು ಈ ಮುಂದಿನ ಈ ಪದ್ಯವನ್ನು ಏನು ಹೇಳ್ತಿದ್ದೀನಲ್ಲ, ಇದ್ರೊಳಗೂ ಕೂಡ ಸೌಭದ್ರೆ ಅಂದ್ರೆ ನಿಮ್ಗೆ ಗೊತ್ತು ಅನ್ಕೋತೇನೆ ನಾನು. ಕೃಷ್ಣನ ಅಣ್ಣ ಬಲರಾಮ, ಕೃಷ್ಣನ ತಂಗಿ ಸೌಭದ್ರೆ. ಈ ಸೌಭದ್ರೆ ಯಾರು ಅಂದ್ರೆ, ನೀವು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಸಿನಿಮಾ ನೋಡಿರ್ತೀರಿ ಅನ್ಕೊಂಡಿದ್ದೇನೆ. ನೀವಲ್ಲಿ ನೋಡಿದ್ದಿದ್ರೆ ನಿಮಗೆ ಗೊತ್ತಾಗತ್ತೆ. ಅಲ್ಲಿ ಈ ಅರ್ಜುನನಿಗೆ ಸೌಭದ್ರೆಯನ್ನ ಮದುವೆ ಮಾಡಿ ಕೊಡ್ತಾರೆ. ಅರ್ಜುನನ ಹೆಂಡತಿ ಸೌಭದ್ರೆ ಅಂದ್ರೆ ಸ್ವಲ್ಪ ಪಾಂಡವರ ಮನೆಗೆ ಹೋದ್ಲು. ಇಲ್ಲಿ ಕೌರವರು ಕೂಡ ಕೃಷ್ಣನಿಗೆ ಒಂದು ರೀತಿಯಲ್ಲಿ ಭಾವ ಅಥವಾ ದಾಯಾದಿಗಳೇ ಆಗಿರುವ ಕಾರಣ ಕೌರವರು ಕೂಡ ಕೃಷ್ಣನನ್ನ ಆಗಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಾವನೆಂಟರಂತೆ ಬಳಸ್ಕೊಳ್ಳುವ ಕ್ರಮ ಇದೆ. ಈ ಪದ್ಯದಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಸೌಭದ್ರೆ ಅಣ್ಣ ಕೃಷ್ಣ ಇದಾನಲ್ಲ, ಅವನ ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ. ಅವಳ ಬೇರೆ ಬೇರೆ ಸನ್ನಿವೇಶದಲ್ಲಿ ಭೇಟಿಯಾದಾಗೆಲ್ಲ ಸ್ವಲ್ಪ ನೋಡಿರ್ತಾರಲ್ಲ ಮಕ್ಕಳು, ಸಹಜವಾಗಿ ಅಜ್ಜನ ಮನೆಗೆ ಹೋದಾಗ ಯಾವುದೋ ಒಂದ್ ಸಂದರ್ಭದಲ್ಲಿ ನಮ್ಮ ನೆಂಟರಿಷ್ಟ್ರ ಗಂಡು ಮಕ್ಕಳು ನೆಂಟರಿಷ್ಟ್ರ ಹೆಣ್ಮಕ್ಳ ಕಡೆ ಒಂದ್ಸಲ ನೋಡಿ ಯಾರ್ಯಾರು ಹೇಗೆ ಆಗಿದ್ದಾರೆ ಅದೆಲ್ಲ ಸಹಜವಾಗಿ ನಡೆಯುವ ಕ್ರಿಯೆ. ಹಾಗೆ ಸೌಭದ್ರೆಯ ಮಗ ಅಭಿಮನ್ಯು ಈ ಒಂದು ಕೃಷ್ಣನ ಮಗಳನ್ನ ನೋಡ್ಕೊಂಡಿರ್ತಾನೆ. ಸ್ವಲ್ಪ ತಾಯಿಗೆ ಹೇಳಿರ್ತಾನೆ, ನಂಗಿಷ್ಟ ಅವಳು ಮದುವೆ ಮಾಡ್ಕೋತೇನೆ ಅನ್ನೋ ತರ. ಅದಕ್ಕೆ ಸೌಭದ್ರೆ ಅಣ್ಣನ ಮನೆಗೆ ಬರ್ತಾಳೆ. ನಿನ್ ಮಗಳನ್ನ ನನ್ ಮಗನಿಗೆ ಕೊಡು ಅಂತ ಕೇಳುವ ಇರಾದೆ, ಆಸೆಯಿಂದ ಬರ್ತಾಳೆ. ಅವಳ ಬರುವಿಕೆಯನ್ನ ಹೇಗೆ ಹೇಳ್ತಾರೆ ಅಂತಂದ್ರೆ, ಇದು ಈ ಜಾನಪದದಲ್ಲಿ ನಾವು ಕೆಲವು ನೋಡಿದ್ರೆ ನಮಗ ಅನ್ಸ್ಬಿಡುತ್ತಿದೆ ಹೆಣ್ಮಕ್ಳೇ ಬರ್ದಿರ್ಬೇಕು ಅಂತ. ಆಚೆ ಕೈ ಕಂಕಣವ, ಈಚೆ ಕೈ, ಈ ಕಡೆ ಕೈ ಬಳೆನ ಹಿಂಗೆ ನೋಡ್ರಿ, ನಾವು ಸ್ವಲ್ಪ ಹಿಂಗ ಇದೊಂದು ಸ್ಟೈಲ್ ಇರುತ್ತಿದ್ದು. ಆಚೆ ಕೈ ಕಂಕಣವ, ಈಚೆ ಕೈ ತಿದ್ದುತ್ತ, ಪಟ್ಟೆಯ ನೆರಿಯ ಅಲೆಯುತ್ತ,
ಸೀರೆ ಉಟ್ಟಾಗ ಅಪರೂಪಕ್ಕೆ ಅಣ್ಣನ ಮನೆಗೆ ಹೋಗ್ಬೇಕು, ಅಣ್ಣ ಬೇರೆ ಶ್ರೀಮಂತ, ಅದಕ್ಕೆ ಪಟ್ಟೆ ಸೀರೆ ಉಟ್ಕೊಂಡ್ರೆ ಅದು ಉದ್ದಕ್ಕಾಗಿರುತ್ತಲ್ಲ, ಅದು ಉದ್ದಕ್ಕಾದ ಕೂಡಲೇ ನಮ್ ದಿನ ಉಡೋ ಸೀರೆ ಸ್ವಲ್ಪ ಮೇಲ್ ಉಟ್ಟಿರ್ತೀವಲ್ಲ, ಇದು ಹಂಗಲ್ಲ, ಸ್ವಲ್ಪ ಉದ್ದಕ್ಕೆ ಉಟ್ಕೊಳ್ಳೆ ಅಲಿಲಿಕ್ಕೆ ಶುರು ಆಗುತ್ತದು ನೆರಿಗೆ. ಅದನ್ನ ಅಲಿಸ್ಕೊಂಡು ಸೌಭದ್ರೆ ಬರ್ತಾಳೆ. ಎಡದ ಕೈ ಕಂಕಣವ ಬಲದ ಕೈ ತಿದ್ದುತ್ತ ಸಾಲೆ ಅಂದ್ರೆ ಮತ್ತದೇ ಸೀರೆ, ಅದ್ರ ನೆರಿಗೆನ ಹಿಂಗ ಅಲಗಿಸ್ಕೊಂಡು ಸೌಭದ್ರೆ ಅಂದ್ರೆ ಅವಳು ಯಾರು, ತಂಗಿ ಸೌಭದ್ರೆ ಬರ್ತಾಳೆ. ಬಂದ ಸೌಭದ್ರಿಗೆ ಚಂಬೀಲುದಕವ ಕೊಟ್ಟು, ಅಂದ್ರೆ ಎದುರುಗೊಳ್ಳುವಾಗ ಹಿಂಗೆ ಒಂದ್ ತಮ್ಗೆ ನೀರನ್ನ, ಇವತ್ತಿಗೂ ನಮ್ಮಲ್ಲಿ ಆ ಕ್ರಮ ಇದೆ. ಇವತ್ತಿಗೂ ಕೂಡ ನಾನು ಎಂತ ದೊಡ್ಡ ಸಿಟಿಲ್ ಮನೆ ಮಾಡಿದ್ದೀನಿ ಅಂದ್ರೂ ಕೂಡ ಸ್ವಲ್ಪ ಸಂಪ್ರದಾಯಸ್ಥವಾದ ಜನ ಮನೆಗೆ ಬಂದ್ರೆ, ಅಥವಾ ನಮ್ಮ ಮನೆಗೆ ಈಗ ಮೊದಲನೇ ಸಲ ಗಂಡು ನೋಡಕ್ ಬಂದ್ರು ಅಥವಾ ಹೆಣ್ಣನ್ ತೋರ್ಸಕ್ ನಾವು ಹೋದ್ವಿ ಅಂದ್ರೆ ಒಂದು ತಮ್ಗೆ ನೀರು ತಗೊಂಡ್ ಬಂದು ಇಟ್ಟು ನಮಸ್ಕಾರ ಮಾಡುವ ಕ್ರಮ ಇದೆ. ಚಂಬೀಲುದಕವ ಕೊಟ್ಟು, ಅದೇನ್ ದೊಡ್ಡ ಇದಕ್ಕಲ್ಲ, ಅದು ಕೈಕಾಲು ತೊಳ್ಕೊಳ್ಳಿಕ್ಕೆ. ಚಂಬೀಲುದಕವ ಕೊಟ್ಟು ಜಂಕಾನ ಹಾಸಿದ್ರು ಕುತ್ಕೊಳ್ಳಿಕ್ಕೆ. ಬಂದ್ಯಾ ಅಂತ ಮಾತಾಡ್ಸಿದ್ರು. ನಮ್ಮಲ್ಲಿ ಇವತ್ತಿಗೂ ಹವ್ಯಕ ಸಮುದಾಯದಲ್ಲಿ ಒಬ್ಬರನ್ನೊಬ್ರು ಕಂಡುಕೊಳೆ ಅಕ್ಕೋ ಅಂದೆ, ತಂಗಿ ಅಂದೆ, ಅಣ್ಣ ಅಂದೆ, ಅಕ್ಕ ಅಂದೆ, ಹಿಂಗೆ ಅಂದ್ರೆ ನಾನ್ ಕರ್ದೆ, ನಾನ್ ನಿಮ್ಮನ್ನ ಮಾತಾಡ್ಸ್ದೆ ಅಂದಂಗದು. ಅದಕ್ಕೆ ಓ ಅಂದಿ ವಾಪಸ್ ಹೇಳುದದು. ಓ ಅಂದಿ ಅಂದ್ರೆ ಎಸ್ ಓಕೆ, ನೀನು ಹೇಳಿದ್ದನ್ನ ನಾನು ಗುರುತಿಸ್ದೆ ಅಂದಂಗೆ ಹಂಗೆ ಮಾತಾಡ್ಸೋ ಕ್ರಮ. ಬಂದ್ಯನೆ ಅಂತ, ಬಂದ್ಯಾ ಅಂತ ಕೇಳಿದ್ರು. ಎಂದ್ ಬಾರದ ಸೌಭದ್ರೆ, ಯಾವಾಗೂ ಬರೋಳೆ ಅಲ್ಲ ನೀನು, ಇಂದ್ಯಾತಕ್ಕೆ ಬಂದೀಯೇ, ಇವತ್ತು ಬಂದ್ಬಿಟ್ಟಿದೀಯಲ್ಲಮ್ಮ, ಯಾವಾಗೂ ಬರೋಳೆ ಅಲ್ಲ ಅನ್ನೋ ತರ. ದಂಡಿಗೆ ಬೇಕಾದ ರಥಕೊಳ್ಳು, ದಂಡು ಗೊತ್ತಲ್ಲ ಸೈನ್ಯ, ಬೇಕಾದ ರಥಕೊಳ್ಳು. ಮುಂದಾನ ಉಂಬಳಿ ಬೇಕಾದ ರಿವನಾಡು, ಉಂಬಳಿ ಜಮೀನುಗಳು ಅಥವಾ ಬೇಕಾದ ರಾಜ್ಯ ಬೇಕಾದ್ರೆ ಅದನ್ನ ನೀನು ಆಳು, ನಿನಗೇನಕ್ ಬಂದಿ, ಏನ್ ಬೇಕಾಗಿದೆ ಅಂತ ಅಣ್ಣ ಅವಳ ಕ್ಷೇಮ ಸಮಾಚಾರವನ್ನ ಕೇಳ್ತಾನೆ. ಯಾವಾಗೂ ಬರ್ದೇ ಇದ್ದವಳು ಬಂದ್ಬಿಟ್ಟಿದೆಯಲ್ಲ, ಆಗಬಾರದ ಸೌಭದ್ರೆ ಈಗ್ಯಾತಕ್ಕ ಬಂದಿಯೇ, ಆನೆ ಬೇಕಾದ ರಥಕೊಳ್ಳು, ಮುಂದಾನ ರಾಜ್ಯ ಬೇಕಾದ ರಿವನಾಡು. ನಿನಗೆ ಸೈನ್ಯ ಬೇಕಾ, ನಿನಗೆ ಆನೆ ಬೇಕಾ, ಆಳಲಿಕ್ಕೆ ರಾಜ್ಯ ಬೇಕಾ ಅಂದ್ರೆ ತನ್ನ ಸುಪರ್ದಿಯೊಳಗೆ, ಅಂದ್ರೆ ತನ್ನ ಒಂದು ಇದ್ರೊಳಗಡೆ ಆಳ್ವಿಕೆಯಲ್ಲಿ ಏನೇನಿದೆ ಅದ್ರೊಳಗೆ ಏನ್ ಬೇಕು ನಿಂಗೆ ತಗೋ ಅಂತ ಅಣ್ಣ ಹೇಳ್ತಿದ್ದಾನೆ. ಅದಕ್ಕೆ ಇವಳೇನು ಉತ್ತರ ಕೊಟ್ಲು, ನೀನಾಳೋ ರಾಜ್ಯವ ನಾನ್ಯಾತ ಕಾಳಲಿ, ಅಣ್ಣ ನಿನ್ನ ಮಗಳ ವಿನಯಕ್ಕೆ ಬಂದ ಇದೇನೆ, ಅಣ್ಣಯ್ಯ ಹೆಣ್ಣ ಕೊಡಬೇಕು. ಈ ರಾಜ್ಯ ಗೀಜ್ಯ ಎಲ್ಲ ನೀನೇ ಇಟ್ಕೋ, ಅದನ್ನ ನಂಗೆ ಅದರೊಳಗೆ ಇಂಟ್ರೆಸ್ಟೇ ಇಲ್ಲ. ನನಗೇನಪ್ಪಾ ಅಂದ್ರೆ ನಿನ್ನ ಮಗಳು ವಿನಯವಂತೆ, ನಿನ್ನ ಮಗಳು ನನಗೆ ಸಂಬಂಧ ಬೆಳೆಸ್ಕೊಳ್ಳೋದಕ್ಕಾಗಿ ಬೇಕಾಗಿದ್ದಾಳೆ, ನಿನ್ನ ಮಗಳನ್ನ ನನಗೆ ಸೊಸೆಯಾಗಿ ಕೊಡುವ. ನೋಡ್ರಿ, ಕೃಷ್ಣನಂತ ಕೃಷ್ಣ ಹೌದಾ, ಅವ ಏನು ಎಂತೆಂತಹ ಲೋಕವನ್ನೇ ಆಳುವ ತಾಕತ್ತಿರೋ ಕೃಷ್ಣ ನಮ್ಮ ಹವ್ಯಕರ ಪರಿಭಾಷೆಯಲ್ಲಿ ರಾಜ್ಯ ಬೇಕಾ ಕೇಳ್ತಾನೆ, ಈಗಿಂದಿ ಕೊಟ್ಟು ಬಿಡ್ತಾನೆ. ಆದರೆ ಮಗಳ ಸುದ್ದಿ ಬಂದು ಕೂಡ ಅವ ಎಷ್ಟು ಅಸಹಾಯಕ. ಏನ್ ಹೇಳ್ಬೇಕವ, ಹೆಣ್ಣ ಕೇಳುವವರು ಎನ್ನ ಕೇಳಲಿ ಬ್ಯಾಡ, ಮಗಳ ಪಡೆದವಳು ಒಳಗಿದ್ದ ಸೌಭದ್ರೆ ಆಕೆಯನೇ ಹೋಗಿ ಬೆಸಗೊಳ್ಳು. 2-3 ನಮನಿ ಒಳಗೆ ಹೇಳ್ತಾನವ, ನಾನು ಒಂದೇ ಪ್ಯಾರ ಇಟ್ಟಿದ್ದಿಲ್ಲಿ. ಅಂದ್ರೆ ಹೆಣ್ಣು ಹಡೆದವಳು ನೀನಲ್ವಾ ಹಾಗಾದ್ರೆ ಅಂದ್ರೆ ಇಲ್ಲ, ಹೆಣ್ಣು ಹಡೆದವಳು, ತ್ರಾಸ್ ತಗೊಂಡವಳು, ಬಸರತನದಲ್ಲಿ ಅವಳನ್ನು ಹೊತ್ಕೊಂಡವಳು, ಮುಂದವಳನ್ನು ಹಡೆದವಳು. ಮಕ್ಕಳ ಮೇಲೆ ತಾಯಿಗೆ ಎಷ್ಟು ಹಕ್ಕು ಕೊಟ್ಟಿದ್ರು, ಎಷ್ಟು ಹಕ್ಕು ಇತ್ತು. ಹೆಣ್ಣ ಪಡೆದವಳು ಒಳಗದಾಳ, ಅಲ್ಲೂ ಹೋಗಿ ಕೇಳ್ಕೊ. ನನಗ್ ಅನ್ನೋ ಅಕ್ಷರ ಹೇಳಿಲ್ಲವ, ನನ್ನ ಒಪ್ಪಿಗೆ ಇದೆ ಅಂತ ಸುತಕ್ಕೆ ಹೇಳಿಲ್ಲವ. ಯಾಕಂದ್ರೆ ಅವನ ಒಪ್ಪಿಗೆ ಕಿಮ್ಮತ್ತೇ ಇಲ್ಲ, ಅದನ್ನ ಸ್ಪಷ್ಟಾಗಿ ಹೇಳ್ತಿದ್ದಾನವ. ನೀ ಹೆಣ್ಣು ಕೇಳಲಿಕ್ ಬಂದೇರ ನೀ ಸೀದಾ ಒಳಗ್ ಹೋಗು, ಅಲ್ಲಿ ಒಳಗಿದಾಳವಳು, ಅವಳನ್ನ ನೀನು ಬೆಸಗೊಳ್ಳು, ಅವಳನ್ನ ಮಾತಾಡ್ಸು, ಅವಳ ಹತ್ರನೇ ನಿನ್ನ ವ್ಯವಹಾರ ಮಾಡ್ಕೊ. ಈ ಉಳಿದಿದ್ದಷ್ಟು ಹೊರಗಿನ ರಾಜಕೀಯ ಸುದ್ದಿ, ಹೊರಗಿನ ಎಲ್ಲಾ ಆಸ್ತಿ ಪಾಸ್ತಿ ವಿಲೇವಾರಿ ನಂದು, ನಾನ್ ಬೇಕಾದ್ರೆ ಅದನ್ನ ನಿಂಗೆ ಕೊಡ್ತೇನೆ. ಸ್ಪಷ್ಟಾಗಿ ಇದು ಕೃಷ್ಣ ಆದ್ರೂ ಅಷ್ಟೇ, ಇದು ಒಬ್ಬ ಸಣ್ಣ ಉಂಬಳಿಯ ಇವಾದ್ರೂ ಅಷ್ಟೇ, ಆತರ ಮಕ್ಕಳ ಮದುವೆ ಡಿಸಿಷನ್ ಮೇಕಿಂಗ್ ಒಳಗೆ ಅವಳಿಗೆ ಯಾವುದೇ ಒಂದು ಇದು ಇರ್ಲಿಲ್ಲ. ಅಲ್ಲಿ ಹೋದ್ಲೆ ಅವಳಿಗ ಒಳಗ್ ಹೋಗ್ತಾಳೆ. ಉಪ್ಪರಿಗೆ ಒಳಬಿಕ್ಕೆ ಅಚ್ಚಕ್ಕಿ ತೊಳಿಸುವಳೆ, ಅಚ್ಚಕ್ಕಿಗೊಮ್ಮೆ ನೆರವಾಪಿ, ಅತ್ತಿಗೆ ನಿನ್ನ ಚೊಚ್ಚಿಲ ಮಗಳ ಕೊಡ್ಬೇಕು. ಉಪ್ಪರಿಗೆ ಒಳಗೆ ಈ ಅಚ್ಚಕ್ಕಿ ಅಂದ್ರೆ ನಮ್ಮಲ್ಲಿ ಭತ್ತ ಕುಟ್ಟಿ ಒನಕೆಯಿಂದ ಒಬ್ರು ಕುಟ್ಬೇಕು, ಮತ್ತೊಬ್ರು ಅದನ್ನ ಕೆಳಗಡೆಯಿಂದ ಹಿಂಗೆ ಮೇಲೆ ಕೆಳಗೆ ಮಾಡಿ ಕೊಡ್ಬೇಕು. ತೊಳಸೋದು ಅಂತಾರೆ ಅದಕ್ಕೆ, ಅಕ್ಕಿ ತೊಳಸೋದು ಅಂತ ಹೇಳ್ತಾರೆ.
ಸಣ್ಣ ಸಣ್ಣ ನೆಲದೊಳಗೇನೆ ಗುಂಡಿಗಳಂತರ ಒರಳುಗಳನ್ನ ಮಾಡ್ತಿದ್ರು. ಆಮೇಲೆ ಒನಕೆಯಿಂದ ಅದನ್ನ ಕುಟ್ಟಿದಾಗ ಅದು ಹೊರಗೆ ಬಂದಿದ್ದನ್ನೆಲ್ಲ ಮತ್ತೆ ಒಳಗೆ ಹಾಕಿ ತೊಳಸೋದು ಅಂತ ಹೇಳ್ತಾರೆ. ಅದಕ್ಕೆ ಇವಳು ಏನ್ ಹೇಳ್ತಾಳೆ ಅಂದ್ರೆ, ಉಪ್ಪರಿಗೆ ಒಳವಿಕೆ ಅಚ್ಚಕ್ಕಿ ತೊಳಿಸುವಳೆ. ಅತ್ತಿಗೆ ಅಲ್ಲಿ ಒಳಗಿದ್ಲಲ್ಲ, ಕೃಷ್ಣನ್ ಹೆಂಡತಿ ಅಲ್ಲಿ ಒಳಗಡೆ ಆ ಕೆಲಸ ಮಾಡಿಸ್ತಾ ಇದ್ಲಲ್ಲ, ಅಲ್ಲಿ ಹೋಗಿ ನಾನ್ ನಿನಗೆ ಅಚ್ಚಕ್ಕಿಗೊಮ್ಮೆ ಪ್ರತಿ ಒಳ್ಳಿಗೂ ಒಂದೊಂದ್ಸಲ ನೆರವಾಗ್ತೇನೆ, ನಾನ್ ನಿನಗೆ ಸಹಾಯ ಮಾಡ್ತೇನೆ, ನಿನ್ನ ಚೊಚ್ಚಿಲ ಮಗಳ ಕೊಡಬೇಕು, ನಿನ್ನ ಮಗಳನ್ನ ನನ್ನ ಮಗನಿಗೆ ಮದ್ವೆ ಮಾಡ್ಕೊಡ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಏನ್ ಉತ್ತರ ಕೊಟ್ಲು, ಅಚ್ಚಕ್ಕಿ ತ್ವಳಿಸುವಲೆ ಮಿತ್ರೆಯರು ಯಮಗಿದ್ದ, 10 ಕೆಳದೇರು ಯಮಗಿದ್ದ. ಅಂದ್ರೆ ಅಚ್ಚಕ್ಕಿ ತೊಳಸ್ಲಿಕ್ಕೆ ಮಿತ್ರೆಯರು ಗೆಳತಿಯರು ನಮಗಿದ್ದಾರೆ, 10 ಕೆಳದೇರು, ಅಷ್ಟೆಲ್ಲ ಜನ ಫ್ರೆಂಡ್ಸು ಕೆಳದಿಯರು ಅಂದ್ರೆ ಸಖಿಯರು ಮತ್ತು ಕೆಳದಿಯರು, ಅಷ್ಟೆಲ್ಲ ನಮ್ಮ ಹತ್ರ ಹೆಣ್ಣಾಳುಗಳು ಅಷ್ಟೆಲ್ಲ ಬೇಕಾದಷ್ಟು ಜನ ನಮಗಿದ್ದಾರೆ. ನಿನ್ನ ದಿಟ್ಟತನ ಸಾಕು, ಮನಿಗ್ ಹೋಗು. ಬೈದೇ ಬಿಟ್ಲವಳು, ಏನ್ ದೊಡ್ಡ ಹೆಣ್ಣು ಕೇಳಲಿಕ್ ಬಂದ್ಲಿ ಇವಳು ಅಂತ ಹೇಳಿ ಸ್ವಲ್ಪ ಜೋರಾಗಿನೇ ಹೇಳ್ತಾಳೆ. ಸಣ್ಣಕ್ಕಿ ತೊಳಿಸುವಲೆ ಕರ್ನೇರು ಯಮಗಿದ್ದ, 600 ಕೆಳದೇರು ಯಮಗಿದ್ದ. ನಿನ್ನ ಧೀರತನ ಸಾಕು, ಮನಿಗ್ ಹೋಗು. ನನಗೆ ಬೇಕಾದಷ್ಟು ಜನ ಸಹಾಯಕ್ಕಾಗಿ ಇರೋ ಕಾರಣ ನೀನು ಈ ತರದ್ ಮಸ್ಕ ಹಚ್ಚೋ ಮಾತೆಲ್ಲ ಹೇಳ್ಬೇಕಾಗಿಲ್ಲ, ನೀ ಸೀದಾ ಮನೆಗೆ ಹೋಗು ಅನ್ನುವಷ್ಟು ಅವಳನ್ನ ಬೈದು ಅಥವಾ ಒಂದು ಸ್ವಲ್ಪ ಬಿರುನುಡಿಗಳನ್ನಾಡಿ ಅವಳು ಕಳಿಸ್ಬಿಡ್ತಾಳೆ. ಆಗ ದುಃಖಿತಳಾದಂತ ಸೌಭದ್ರೆ ಮನೆಗೆ ಬರ್ತಾಳೆ. ಅದು ಹೇಗೆ, ಕಾರೆಂಬ ಕತ್ತಾಲೆ. ಈ ಕತ್ತಲೆಯನ್ನ ಈ ತರ ವರ್ಣಿಸ್ತಾರೆ ಜನಪದರು. ಬೇರೆ ಬೇರೆ ಜನಪದ ಗೀತೆಗಳನ್ನು ನೀವು ಕೇಳಿರ್ತೀರಿ. ಕಾರೆಂಬೋ ಕತ್ತಾಲೆ ಅಂತ ಹೇಳಿ. ಕಾರೆಂಬೋ ಕತ್ತಾಲೆ, ಬೋರೆಂಬೋ ಮಳೆ ಬೇರೆ ಬೀಳ್ತಾ ಇತ್ತು, ಜೋರ ಕತ್ಲೆ ಇತ್ತು. ನಾನೊಬ್ಬಾನೇ ಬಂದೆ ಎಲೆ ಕಂದ. ಅಭಿಮನ್ಯುನ ಹತ್ರ ಅವಳು ಹೇಳೋ ಮಾತಿದು. ಇಂಥ ಕತ್ಲೆಯಲ್ಲಿ, ಇಂಥ ಬಿರುಸು ಮಳೆಯಲ್ಲಿ ಯಾರ್ಯಾರು ನನ್ ಜೊತೆಗೆ ಬರ್ಲಿಲ್ಲ ಅವ್ರ ಮನೆಯಿಂದ, ನಾನು ಒಬ್ಬಳೇ ಬಂದೆ ಎಲೆ ಕಂದ ಅಭಿಮನ್ಯು. ನಿನ್ನತ್ತೆಯು ಹೆಣ್ಣ ಕೊಡದ್ ಹೋದ, ನಿನ್ನ ಅತ್ತೆ ನಮಗೆ ಹೆಣ್ಣು ಕೊಡ್ಲಿಲ್ಲ, ಒಪ್ಲಿಲ್ಲ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಅಭಿಮನ್ಯು ಹೇಳೋ ಉತ್ತರ, ಅತ್ತೆಯ ಮನಸ್ಸಾನು ಮತ್ತೊಮ್ಮೆ ನೋಡುವೆ, ಇನ್ನೊಂದ್ಸಲಿ ನಾ ಟ್ರೈ ಮಾಡ್ತೇನೆ. ಮತ್ತಾರ್ದ ಹೆಣ್ಣ ತರುವಂತ, ಮತ್ತಾದರೆ ಹೆಣ್ಣ ತರುವಂತ ಅಂದ್ರೆ ನಾನು ಮತ್ತೆ ಅಲ್ಲಿಂದ ಅವಳ ಒಪ್ಪಿಗೆಯನ್ನ ಪಡ್ಕೊಂಡು ಬರುವಂತವ ಆಗತೇನೆ. ಆಗದಿದ್ರೆ ದಿಟ್ಟ ಪಾಂಡವರ ಮಗನಲ್ಲ, ನಾನು ದಿಟ್ಟ ಪಾಂಡವರ ಮಗ ಅಲ್ಲ, ನಾನು ಇಂಥವರ ಮನೆ ಮಗ ಅಲ್ಲ ಅನ್ನೋ ಸವಾಲ್ ಹಾಕಿ, ಅಂತ ಒಂದು ಪ್ರತಿಜ್ಞೆ ತರ ಸವಾಲ್ ಹಾಕಿ ಹೊರಡ್ತಾನೆ. ಅದು ಹೇಗೆ, ಮುತ್ತು ಕಟ್ಟಿದ ಬಿಲ್ಲು 70,000, ಚಿಕ್ಕ ಬಿಲ್ಲು 1,00,000. ಅಂದ್ರೆ ಅಷ್ಟೆಲ್ಲ ಏನು ಸೈನ್ಯ ತಗೊಂಡು ಅಥವಾ ಅಷ್ಟೆಲ್ಲ ಬೆಂಬಲಿಗರೊಡನೆ ಹೋದ ಅನ್ನೋ ತರ ಅವನು ಅಭಿಮನ್ಯು ಹೆಣ್ಣು ಕೇಳಲಿಕ್ಕೆ ಹೋಗುವಾಗಲೂ ಆ ತರ ಒಂದು ಸೈನ್ಯ ಸಮೇತನಾಗಿ ಹೋದ ಅನ್ನೋ ತರದೊಳಗೆ ಇದು ಬರುತ್ತೆ. ಆಮೇಲೆ ಅಲ್ಲಿ ಹೋದಾಗ ಅವನಿಗೆ ಉಪಚರಿಸ್ತಾರಲ್ಲ, ಹಾಲು ಕೊಡ್ತಾರೆ, ಸಕ್ಕರೆ ಕೊಡ್ತಾರೆ. ಅದಕ್ಕವ ಬೇರೆ ಬೇರೆ ಥರದಲ್ಲಿ ಹೇಳ್ತಾನೆ, ಸಕ್ಕರೆ ಕೊಟ್ಟೆ ಅತ್ಯವ್ವ, ಮಿತ್ರೇನು ಕೊಡಬೇಕು, ಚಕ್ಕಂದವ ಮಾಡಿ ಕಳುಹಿದರೆ ಅತ್ಯವ್ವ, ಮಿತ್ರೇ ಬಿಟ್ಟೋಪ ಮಗನಲ್ಲ. ಸ್ವಲ್ಪ ಜೋರಾಗೆ ಮಾತಾಡ್ತಿದ್ದ ನೀವ. ಏನಂದ, ನೀ ಸಕ್ಕರೆ ಕೊಟ್ಟೆ, ಆದ್ರೆ ನನಗೆ ನೀನು ಹೆಣ್ಣು ಕೊಡ್ಬೇಕು, ಮಿತ್ರೆ ಹೆಣ್ಣನ್ನ ಕೊಡ್ಬೇಕು. ಚಕ್ಕಂದವ ಮಾಡಿ, ಹಂಗಿದ್ಯಾ ಅಳಿಯ, ಹಿಂಗಿದ್ಯಾ ಆರಾಮನೋ, ಅಲ್ಲಿ ಹೋದ್ಯಾ ಇಲ್ಲಿ ಬಂದ್ಯಾ ಅಂತ ಏನೇನೋ ಮಾತಾಡ್ ಕಳ್ಸಿದ್ರೆ ನಾನು ಮಿತ್ರೆ ಬಿಟ್ಟೋಪ, ಹುಡುಗಿ ಬಿಟ್ಟು ಹೋಗ್ಲಿಕ್ಕೆ ನಾ ತಯಾರಿಲ್ಲ, ನನಗೂ ನೀವು ಒಪ್ಪಿಗೆ ಕೊಡ್ಲೇಬೇಕು ಅನ್ನೋದನ್ನ ಬಹಳ ಜೋರಾಗೆ ಹೇಳ್ತಾನೆ. ಹಾಲು ಕೊಟ್ಟತ್ಯವ್ವ, ನಾರಿಯನ್ನು ಕೊಡಬೇಕು, ಮೋಹವ ಮಾಡಿ ಕಳುಹಿದರೆ ಅತ್ಯವ್ವ, ನಾರಿ ಬಿಟ್ಟೋಪ ಮಗನಲ್ಲ. ನಾನು ನೀನು ಡಿಸಿಷನ್ ಹೇಳೋವರೆಗೂ ಆಯ್ತು ಕೊಡ್ತೇನೆ ಅನ್ನೋ ತನಕ ನಾನು ಬಿಟ್ಟು ಹೋಗೋದಿಲ್ಲ ಅನ್ನುವ ಒಂದು ದೃಢ ನಿರ್ಧಾರದಿಂದ ಸ್ವಲ್ಪ ಹಠ ಮಾಡಿ ಕುತ್ಕೋತಾನಲ್ಲಿ. ಆವಾಗ ಇವಳೇನಂತಾಳೆ, ಈಗ ಬೇರೆ ತರ ರಾಗ ತೆಗೆದ್ಲು, ಮಗಳ ಕೇಳುವವರು ಮೊದಲೇ ಮೊದಲೇ ಬರ್ಬೇಕಿತ್ತು, ನೀವು ಫಸ್ಟೇ ಬರ್ಬೇಕಿತ್ತು. ನಿಮಕ್ಕಿಂತ ಮೊದಲೇ ಕೌರವರಾಯ ಮಗಳಿಗೆ ಬಂಗಾರ ಇಡಿಸೋದ. ಕೌರವನ ಮಗನಿಗೂ ಬೇಕಾಗಿದ್ಲಲ್ಲ, ಅಂದ್ರೆ ದುರ್ಯೋಧನನ ಮಗನಿಗೂ ಹೆಣ್ಣು ಬೇಕಾಗಿತ್ತು. ಹಾಗಾಗಿ ಅವನು ಬಂದೇನ್ ಮಾಡ್ದ, ಒಂಥರ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ದಂಗೆ ಬಂದು ಬಂಗಾರ ಇಟ್ಟು ನಿಕ್ಕಿ ಮಾಡ್ಕೊಂಡು ಹೋದ ಅಂತಾರಲ್ಲ, ಆ ತರದಲ್ಲಿ ಬಂಗಾರ ಇಡಿಸಿ ಹೋಗಿದ್ದಾನೆ ಅವ ಅಂತ ಇವಳು ತಿಳಿಸ್ತಾಳೆ. ಅದಕ್ಕೆ ಇವ ಏನಂತಾನೆ, ಇಟ್ಟ ತಾಳ್ಬಂದಿಯ ಬಿಚ್ಚಿ ಬೀಸಿ ಆಡುವೆ. ಅವು ಏನು ತಾಳ್ಬಂದಿ, ತೋಳಿಗೆ ಒಂದು ತೋಳ್ಬಂದಿ ಅಂತೇವಲ್ಲ ನಾವು, ಆ ಆಭರಣ ಹಾಕಿ ಹೋಗಿದ್ರೆ ಅದನ್ನ ನಾನು ಬಿಚ್ಚಿ ಬಿಸಾಡ್ತೇನೆ. ತಂದಿಕ್ಕುವೆ ಹೊನ್ನ ಪದಕವ, ನಾನು ದೊಡ್ಡ ಪದಕದ ಒಂದ್ ಸರಾನೆ ತಂದು ಹಾಕ್ತೇನೆ. ಅತ್ಯವ್ವ
ಕೇಳು, ಮತ್ಯಾರಿಗೆ ಹೆಣ್ಣ ಕೊಡದಿರು, ಮತ್ಯಾರಿಗೂ ಕೊಡಬೇಡ ತಾಯಿ, ನೀ ಮತ್ಯಾರ್ಯಾರಿಗೂ ನಿನ್ ಮಗಳನ್ನ ನಿಕ್ಕಿ ಮಾಡ್ಕೊಡ್ಬೇಡ, ನಾನು ನಿನಗೆ ಹೊನ್ನ ಪದಕದ ಸರ ತಂದು ನಿನ್ನ ಮಗಳಿಗೆ ಹಾಕಿ ಹೋಗ್ತೇನೆ ಅಂತ ಫಿಕ್ಸ್ ಮಾಡ್ಕೋತಾ ಇದ್ದಾನೆ. ಅದಕ್ಕೆ ಇವಳು ಮಗಳನ್ನ ಕೇಳುದ್ ನೋಡ್ರಿ. ಯಾರು ಈಗ ಈಗ ಅವಳ ಡಿಸಿಷನ್, ನೆಕ್ಸ್ಟ್ ಡಿಸಿಷನ್ ಈಗ ಮಗಳು ಕೊಡ್ಬೇಕಲ್ಲ, ಅದಕ್ಕೆ ಅವಳು ಕೇಳ್ತಾಳೆ, ಕಾಟಿಯ ಕುಡ್ದಿಯೋ ಕಟಕಟೆಯ ತಡದಿಯೋ, ರಾಟಿಯ ನೂಲ ನೇಯ್ದಿಯೋ ಮಂದಾರೆ, ಅಭಿಮನ್ಯು ಬಾವೈನೆ ವರ್ಣಕ್ಕೋ. ಇಲ್ಲಿ ನಮ್ಮಲ್ಲಿ ಅತ್ತೆ ಮಕ್ಕಳಿಗೆ ನಾವು ಭಾವ ಅಂತ ಕರಿತೇವೆ. ಹಾಗಾಗಿ ಅವ ಅಭಿಮನ್ಯು ಸಹಜವಾಗಿ ಅವಳಿಗೆ ನೈಸರ್ಗಿಕವಾಗಿಯೇ ಭಾವ ಅವ. ಹಾಗಾಗಿ ಅವಳು ಕೇಳ್ತಾಳೆ, ಸಣ್ಣಂದಿನಿರ್ತ ಅಭಿಮನ್ಯು ಭಾವ ಅಂತಾನೆ ಕರೆದು ರೂಢಿ ಅಲ್ಲ. ಅವ್ರ ಮನೆಯಲ್ಲಿ ಬಡತನ ಇದೆಯಲ್ಲ, ಕೃಷ್ಣನ ಒಂದು ಸಾಮ್ರಾಜ್ಯದ ವೈಭವಕ್ಕೆ ಹೋಲಿಸಿದ್ರೆ ಈ ಸೌಭದ್ರೆಯದ್ದು ಪಾಪ ಬಡತನ. ಈಗ ನಿಮ್ಗೆಲ್ಲ ಗೊತ್ತಲ್ಲ, ಪಾಂಡವರಿಗೆ ರಾಜ್ಯ ಸಿಗ್ಲೇ ಇಲ್ಲ, ಅವ್ರನ್ನೆಲ್ಲ ಬರಿ ಬರಿ ಗುಡಿಸ್ಲಲ್ಲಿ ಇಟ್ರು, ದೂರಿಟ್ರು, ಅವ್ರನ್ನ ಎಲ್ಲೆಲ್ಲೋ ಒಂಥರದ ಏನು ವನವಾಸ ಅದು ಇದು ಮಾಡ್ಕೊಂಡೆ ಅಡ್ಡಾಡೋ ಮಂದಿ ಅದು. ಆ ಥರದಲ್ಲಿ ಯಾವತ್ತೂ ಕೂಡ ನಮ್ಮ ಜನಪದೀಯ ನಂಬಿಕೆಯ ಪ್ರಕಾರ ನಮ್ಮ ಹವ್ಯಕ ಸಮುದಾಯದಲ್ಲಿ ನಾವು ಪಾಂಡವರನ್ನ ಅರಸರು ಅಂತ ಹಿಡಿಯುವುದಿಲ್ಲ. ನಾವು ಸ್ವಲ್ಪ ಅವ್ರನ್ನ ಆ ಥರ ಅವರು ವನವಾಸ ಉಪವಾಸದಲ್ಲೇ ಇರೋದ್ರಿಂದ ಇಲ್ಲಿ ಸೌಭದ್ರೆ ಸ್ಥಿತಿಯನ್ನ ಅವಳು ಸ್ವಲ್ಪ ಬಡತನದಲ್ಲಿ ಇದ್ದಾಳೆ ಅನ್ನೋ ಭಾವದಲ್ಲಿನೇ ಕೇಳ್ತಾರೆ. ಕಾಟಿ ಅಂದ್ರೆ ಎಲ್ಲರೂ ಉತ್ತಮವಾದ ಪೇಯ ಪಾನಕಗಳು ಅಥವಾ ಏನು ಭೋಜನ ಸುಗ್ರಾಸಗಳನ್ನು ತಯಾರು ಮಾಡೋದಾದ್ರೆ ಇವ್ರು ಒಂಥರ ಕಾಟಿ ಮಾಡಿಕೊಂಡು ಕುಡಿಯುವಂತಹ ಬೇರೆ ಬೇರೆ ರೀತಿ ಎಲೆ ಅಥವಾ ಸೊಪ್ಪು ಸದೆಗಳನ್ನೆಲ್ಲ ಕುದಿಸ್ಕೊಂಡು ಮಾಡುವಂತಹ ಅಡಿಗೆಗಳನ್ನ ಉಣ್ಣೋರಾಗಿದ್ರಿಂದ ಕಾಟಿಯ ಕುಡ್ದಿಯೋ ಕಟಕಟೆಯ ತಡದಿಯೋ, ಅಷ್ಟೇ ಅಲ್ಲ ಅವಳು ಬಾರಿ ಕಿರಿಕಿರಿ ಮಾಡ್ತಾಳೆ ಅನ್ನೋ ಅರ್ಥನೂ ಕೇಳ್ತಾಳೆ. ಅವಳು ಕಟಕಟೆ ಮಾಡ್ತಾಳೆ, ಕಿರಿಕಿರಿ ಮಾಡ್ತಾಳೆ, ಅದನ್ನ ತಡ್ಕೋತೀಯಾ. ರಾಟಿಯ ನೂಲ ನೇಯ್ದಿಯೋ, ಅವ್ರಿಗೆ ಯಾರು ಬೇರೆಯವರು ಯಾರೋ ನೂಲು ನೇಯ್ದು ಬಟ್ಟೆ ತಯಾರಿಸ್ಕೊಡೋದಿಲ್ಲಲ್ಲ, ಇವರೇ ರಾಟಿಯ ನೂಲ್ ತೆಗಿತಾರೆ ಅನ್ನುವ, ಅಂದ್ರೆ ಒಂದಿದ್ರೆ 10 ಪಟ್ಟು ಅದು ಹೆಚ್ಚಿಗೆ. ಈ ಬಡತನ 5% ಇದ್ರೆ ಅದನ್ನ 95% ಕಲ್ಪನೆ ಸೇರಿಸಿ ಅದು ಜನರ ಬಾಯಿಂದ ಬಾಯಿಗೆ ಹೋಗ್ಬಿಡ್ತದಲ್ಲ. ಹಂಗಾಗಿ ಇವಳಿಗೆ ಇನ್ನೊಂದ್ ಸ್ವಲ್ಪ ಅದು ಏನೋ ಬಹಳ ಒಂದ್ ದೊಡ್ಡ ಸ್ಕೇಲಲ್ಲೇ ಕೇಳ್ಬಿಡ್ತಾಳ. ಅವ್ರ ಮನೇಲಿ ಕಾಟಿ ಕುಡಿಬೇಕು, ಕಟ್ಕಟೆ ಮಾಡ್ತಾರೆ, ತಡ್ಕೋಬೇಕು, ರಾಟಿ ನೂಲ್ ತೆಗಿಬೇಕು ನೋಡು, ಅದೆಲ್ಲ ಆಗ್ತದ ನಿನ್ ಹತ್ರ ಅಂತ ಕೇಳ್ತಾಳೆ ಮಗಳನ್ನ. ಆದ್ರೆ ಈ ಯಾವುದೋ ಒಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಭಿಮನ್ಯುವನ್ನ, ಅವನ ಪರಾಕ್ರಮವನ್ನ, ಅವನ ರೂಪವನ್ನೆಲ್ಲ ನೋಡಿದಂತಹ ಹುಡುಗಿಗೆ ಅವನು ಆಲ್ರೆಡಿ ಇಷ್ಟ ಆಗಿದ್ದಾನೆ. ಹಿಂಗಾಗಿ ಅವಳು ಬಿಂದಾಸಾಗಿ ಉತ್ತರ ಕೊಟ್ಬಿಟ್ಲು. ಅಂಬಲಿಯಾನ್ ಉಂಡೇನು, ಗಂಜಿ ಕುಡಿಲಿಕ್ಕೆ ರೆಡಿ ಅದನಿ, ಕಂಬಳಿಯ ಹೊದದೇನು, ನಂಗೆ ರಜಾಯಿನೋ ರತ್ನ ಗಂಬಳಿ ಬೇಕ, ನಾನ್ ಸಾದಾ ಕಂಬಳಿ ಹೊದ್ಕೊಳಕ್ ರೆಡಿ ಅದೇನಿ. ಡೊಂಬಿಯ ಮಾತಾ ಕಲುತೇನು. ಡೊಂಬಿ ಮಾತು ಅಂದ್ರೆ ಈ ಬಡವ್ರ ಮನೆಯಲ್ಲಿ ಎಲ್ಲ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಡಿಮೆ, ಅಂದ್ರೆ ಒಂಥರ ಕೀಳು ಭಾಷೆಗಳನ್ನು ಉಪಯೋಗಿಸ್ತಾರೆ, ಡೊಂಬಿ ಮಾತಾಡ್ತಾರೆ ಅನ್ನೋದೊಂದು ನಂಬಿಕೆ. ಹಂಗಾಗಿ ಆ ಡೊಂಬಿಯ ಮಾತನ್ನು ಕೂಡ ನಾ ಕಲಿತೇನೆ. ನಾ ಅವ್ರು ಹಂಗೆ ಒಂದು ಕಡಿಮೆ ಸಂಸ್ಕಾರದ ಮಾತಾಡ್ತೇನೆ. ತಾಯವ್ವ ಅಭಿಮನ್ಯು ಬಾವೈನೆ ವರನಕ್ಕು ಅಂದ್ಬಿಟ್ಲು. ಸೊ ಅವಳ ಡಿಸಿಷನ್ ಯಾವಾಗ ಆಯ್ತು, ಆಗ ಏನು ಅವರಿಗೆ ವಾದಿಸ್ಲಿಕ್ಕೆ ಆಗ್ಲೇ ಇಲ್ಲ. ಆಲ್ರೆಡಿ ಕೃಷ್ಣಂದಂತೂ ಒಪ್ಪಿಗೆ ಅಥವಾ ಅವನ ಒಪ್ಪಿಗೆನ್ ಯಾರು ಕೇಳೋಕ್ಕಿಂತನೂ ಒಳಗಡೆ ಡಿಸಿಷನ್ ಆಗ್ತಾ ಇತ್ತಿದು. ಸೊ ಅವನ ತಾಯಿ ಈಗೇನು ಹೇಳಲಿಕ್ಕೆ ಬರ್ಲಿಲ್ಲ ಅವಳಿಗೆ. ಸೊ ಈ ಹುಡುಗಿನೂ ಯಾವಾಗ ಒಪ್ಕೊಂಡ್ಬಿಟ್ಲು ಅದು ಡಿಸೈಡ್ ಆಗೋಯ್ತು. ಹಂಗಾಗಿ ಪಟ್ಟೆ ಸೀರೆನುಟ್ಟು ಬಟ್ಟು ಮುತ್ತನೆ ಕಟ್ಟಿ ಉಪ್ಪರಿಗೆ ಒಳಗೆ ಸುಳಿಯುವ ಕನಕಾಂಗಿಗೆ ಕೊಪ್ಪ ನಿಟ್ಟಾನೆ ಅಭಿಮನ್ಯು. ಕೊಪ್ಪ ಅಂದ್ರೆ ಓಲೆ. ಇವ ಈ ಪಟ್ಟೆ ಸೀರೆ ಉಟ್ಕೊಂಡು, ಬಟ್ಟು ಅಂದ್ರೆ ಈ ಮುತ್ತಿನ ಒಂದು ತಲೆ ಬಟ್ಟನ್ನೆಲ್ಲ ಹಾಕೊಂಡು ಆ ಆಭರಣಗಳನ್ನೆಲ್ಲ ಧರಿಸಿ ಯಾವ ಹೊರಗೆ ಬಡ್ದೇನೆ ಒಳಗೊಳಗೆ ಓಡಾಡ್ಕೊಂಡಿರುವಷ್ಟು ಏನು ನಾಜೂಕಾದಂತಹ ಕನಕಾಂಗಿ, ಬಂಗಾರ ಬಣ್ಣದ ಹುಡುಗಿ, ಬಹಳ ಸುಂದರ ಅಂಗಿ ಅನ್ನೋದಕ್ಕಾಗಿ ಅವಳಿಗೆ ಒಬ್ಬ ಅಭಿಮನ್ಯು ಓಲೆಯನ್ನ ಇಟ್ಟ ಅಂತ. ಇಷ್ಟಕ್ಕೆ ಡಿಸಿಷನ್ ಆಗ್ಲಿಲ್ಲ ಅಥವಾ ಇಷ್ಟಕ್ಕೆ ಇದು ಮುಗಿಯೋದಿಲ್ಲ. ಯಾಕಂದ್ರೆ ಹವ್ಯಕರ ಸಂಪ್ರದಾಯದೊಳಗೆ ಮನೆಯೊಳಗೆ ಎಲ್ಲ ಮಾಡಿ ಮುಗಿಸೋದೇ ಇಲ್ಲ. ನಮಗೆಲ್ಲದಕ್ಕೂ ಒಂದ್ ಚಪ್ರ ಹಾಕ್ಬೇಕು. ಚಪ್ರ ಹಾಕಿದ್ದ ಕೂಡ ನಮ್ ನೆಂಟ್ರಿಷ್ಟ್ರನ್ನ ಕರಿಲೇಬೇಕು. ನಮ್ ನೆಂಟ್ರಿಷ್ಟ್ರನ್ನ ಚಪ್ರದೊಳಗೆ ಕೂಡಿಸ್ಕೊಂಡೆ ನಾವು ಒಳ್ಳೆಯ ಮತ್ತು ಕೆಟ್ಟ ಅಂದ್ರೆ ಪರ ಅಂತೇವಲ್ಲ, ಅಂದ್ರೆ ಶುಭ ಮತ್ತು ಅಶುಭಗಳ ಆಚರಣೆಗೆ ನಮಗೆ ಜನ ಬೇಕು, ನಮ್ಮ ನೆಂಟ್ರಿಷ್ಟ್ರು ಬರ್ಲೇಬೇಕು. ಚಪ್ಪರ ಸಾಕ್ಷಿ, ಚಪ್ಪರದ ಮನಸಾಕ್ಷಿ, ಚಪ್ಪರದ ಒಳಗೆ ಸಭೆ ಸಾಕ್ಷಿ,
ಚಪ್ಪರ ಚಪ್ಪರ ಯಾಕೆ? ಒಂದ್ ಸಣ್ಣ ಚಪ್ರ ಬಾಗ್ಲೆದ್ರಿಗೆ, ಒಂದ್ ದೊಡ್ಡ ಅಂಗಳದಲ್ಲಿ ದೊಡ್ಡ ಚಪ್ರ, ಅಲ್ಲಿ ರಸ್ತೆಯಿಂದನೇ ಚಪ್ರಗಳು ಬಂದಿರ್ತಾವೆ ನಮ್ದು. ಇಷ್ಟೆಲ್ಲ ನಮ್ನಿ ಚಪ್ರಗಳನ್ನ ಹಾಕ್ತಾರೆ. ಆಮೇಲೇನು ಚಪ್ಪರದ ಮನಸ್ಸಾಕ್ಷಿ, ಚಪ್ಪರದ ಒಳಗೆ ಕುಳಿತಂತಹ ಯಾವತ್ತೂ ಬಂಧು ಬಳಗವೆಲ್ಲವೂ ಕೂಡಿದ ಒಂದು ಮನಸ್ಸು ಇರುತ್ತೆ. ಸಭೆಗೆ ಒಂದು ಮನಸ್ಸಿರುತ್ತೆ, ಸೇರಿದ ಜನ ಸಮುದಾಯಕ್ಕೊಂದು ಮನಸ್ಸಿರುತ್ತೆ. ಇದು ಪ್ರತಿಯೊಬ್ಬನ ತಲೆಯೊಳಗೆ ಅಥವಾ ನಮ್ಮ ದೇಹದೊಳಗಿರುವ ಏಕಾಂತದ ಮನಸ್ಸಲ್ಲ. ಇದು ನಾವು ಸಮುದಾಯವಾದಾಗ, ನಾವು ಸಮಷ್ಟಿಯಾದಾಗ ನಮ್ಮೆಲ್ಲರನ್ನೂ ಪೂರ್ತಿಯಾಗಿ ಒಳಗೊಂಡ ಒಂದು ಏಕಪ್ರಜ್ಞೆಯ ಮನಸ್ಸು. ಅದಕ್ಕೆ ಅದು ಸಭೆಯ ಮನಸ್ಸು, ಅದು ಚಪ್ಪರದ ಮನಸ್ಸು. ಅದಕ್ಕೆ ನಾವು ಯಾಕೆ ಊರ್ ತಗೋತಾ ಇಲ್ಲ ಅಂದ್ರೆ, ಹವ್ಯಕರ ಮನೆ ಅದು ಒಂದೊಂದೇ 120 ಮನೆ ಇರ್ತಾವೆ. ನಾವು ಯಾವ್ಯಾವ್ದೋ ದೂರದಲ್ಲಿ ಇದ್ದವ್ರನ್ನ ಹಿಂಗೆ ಸಭೆಗೋ ಸಮಾರಂಭಕ್ಕೋ ನಮ್ಮ ಮನೇಲಿ ಏನೋ ಆಗಿದೆ ಹೋಗಿದೆ ಬನ್ನಿ ಅಂತ ಕರಿಬೇಕು, ಜನರನ್ನ ಕರಿಬೇಕು. ಅವ್ರು ಅವಾಗ ಬರ್ತಾರೆ. ಬಂದ ಮೇಲೆ ಇಲ್ಲೆಲ್ಲ ಕೂತ್ ನಂತರ ಈಗ ಈ ಚಪ್ಪರ ಇಷ್ಟು ತುಂಬಿಕೊಂಡಂತ ಇವರೆಲ್ಲ ಸೇರಿ ಒಂದು ಪ್ರಜ್ಞೆ, ಒಂದು ಮನಸ್ಸು. ಈ ಚಪ್ಪರದ ಮನಸ್ಸಾಕ್ಷಿ, ಚಪ್ಪರದ ಒಳಗೆ ಸಭೆ ಸಾಕ್ಷಿ. ಅಣ್ಣನ ಮಗಳು ಒಪ್ಪೀತೋ ನಮ್ಮ ಕುವರಾಗೆ ಅನೌನ್ಸ್ಮೆಂಟ್ ಆಯ್ತೀಗ. ಇನ್ನು ಅವಳು ನಾಟಕ ಮಾಡಂಗಿಲ್ಲ. ಇನ್ನು ಅವ್ರು ಇದಕ್ಕಿಂತ ದೊಡ್ಡ ಸರ ಹಾಕಿದ್ರು, ಇದಕ್ಕಿಂತ ದೊಡ್ಡ ಪದಕ ಹಾಕಿದ್ರು, ಮಗಳಿಗಷ್ಟೇ ಅಲ್ಲ ನಂಗೂ ಹಾಕಿದ್ರು, ತಾಯಿಗೂ ಹಾಕಿದ್ರು, ನಾ ಅವ್ರಿಗೆ ಕೊಡ್ತೇನೆ. ಇನ್ನಿಲ್ಲ ಇನ್ನು. ಯಾಕಂದ್ರೆ ಈಗ ಸಭೆ ಕರೆದು ಬಿಟ್ಟಿದ್ದಾರೆ, ಚಪ್ರ ಹಾಕಿಸಿ ಅದ್ರೊಳಗೆ ಎಲ್ಲಾರನ್ನೂ ಕೂರಿಸಿ ಎಲ್ಲಾರ ಎದುರಿಗೆ ಅನೌನ್ಸ್ಮೆಂಟ್ ಆಯ್ತು. ಏನಂತ? ಅಣ್ಣನ ಮಗಳು ನಮ್ಮ ಕುವರಾಗೆ ಒಪ್ಪಿತು ಅಂದ್ರೆ ಒಪ್ಪಿಕೊಂಡಳು, ಅವಳು ಒಪ್ಪಿಕೊಂಡ್ಲು, ನಾವು ಒಪ್ಕೊಂಡ್ವಿ, ನಮ್ದೀಗ ನಿಶ್ಚಿತಾರ್ಥ ಆದಂಗೆ. ಹಂದರ ಸಾಕ್ಷಿ, ಹಂದರದ ಮಾನ ಸಾಕ್ಷಿ, ಹಂದರದ ವಾಳಾಗೆ ಸಭೆ ಸಾಕ್ಷಿ, ಹಂದರದ ವಾಳಾಗೆ ಸಭೆ ಸಾಕ್ಷಿ. ಅಣ್ಣನ ಮಗಳು ಆಯಿತು ನಮ್ಮ ಕುವರಾಗೆ. ಹಂದರ ಚಪ್ರ ಎಲ್ಲ ಸಮಾನಾರ್ಥಕ ಶಬ್ದಗಳು. ಹಾಗಾಗಿ ಮತ್ತೆ ಊರಿ ಅಂಡರ್ಲೈನ್ ಮಾಡಿ ಹೇಳೋದೇನು ಅಂತಂದ್ರೆ, ಇವರೆಲ್ಲರದ್ದು ಸಾಮಾಜಿಕವಾದ ಒಪ್ಪಿಗೆಯನ್ನ ನಾವು ಪಡೆದಿದ್ದೇವೆ, ಕೌಟುಂಬಿಕ ಒಪ್ಪಿಗೆಯನ್ನ ಪಡೆದಿದ್ದೇವೆ. ಹಾಗೆ ಮಾಡಿಕೊಂಡು ನಾವೀಗ ಒಪ್ಪಿಗೆಯನ್ನ ಪಡ್ಕೊಂಡು ಈ ನಿಶ್ಚಿತಾರ್ಥ ಮಾಡಿದ್ವಿ ಅಂತ. ಇಂಥ ಸಂದರ್ಭದಲ್ಲಿ ಒಂದು ಒಳಿತಾಗುವಾಗ ಎಲ್ಲರೂ ಕೂಡಿ ಏನಂತ ಹರಸ್ತಾರೆ, ಏನಂತ ಆಶಿಸ್ತಾರೆ? ಹಾಗಾದ್ರೆ ಈ ಸಮುದಾಯದ ಈ ಸಾಮಾಜಿಕ ಏನು ಎಲ್ಲರೂ ಕೂಡಿದಾರಲ್ಲ, ಇವರೆಲ್ಲರ ಅಪೇಕ್ಷೆ ಏನು, ಅವರ ಒಂದು ಅಭೀಪ್ಸೆ ಏನು? 10,000ವಾಗು ಕಿತ್ತುಳಿಯಾವನವಾಗು, ಬಪ್ಪವರಿಗೆ ತವರು ಮನೆಯಾಗು ತಮ್ಮಯ್ಯ, 10,000ವಾಗಿ ಸುಖ ಬಾಳು. ಈ ಸುಖ ಬಾಳು ಅನ್ನೋದು ನಮ್ಮಲ್ಲಿ ಹರಕೆ ತರ, ಆಶೀರ್ವಾದದ ತರ ಬರುವಂತಹ ಪದ್ಯ. ಆಶೀರ್ವಾದದ ಪದ್ಯ ಅಂತೇವಲ್ಲ, ಆ ಥರದ್ದು ಬಹಳ ಇದೆ. ಯಾವುದೇ ಒಂದು ಕಾರ್ಯ ನಡೀಲಿ, ಒಂದು ಉಪನಯನ, ಒಂದು ಸೀಮಂತ, ಒಂದು ಹೆಣ್ಣು ಮೈನರಾಗಿನ ಸಮಾರಂಭ, ಒಂದು ಮದುವೆ, ಏನೂ ಇಲ್ಲಪ್ಪ, ಒಂದು ಏನೋ ಹೋಮ ಹವನ ಮಾಡಿಸಿದ್ದಾರೆ, ಏನೋ ಒಂದು ಸಾಮಾಜಿಕವಾಗಿ ಒಳ್ಳೇದಾಗ್ಲಿ ಅಂತ ಏನೋ ಪೂಜೆ ಮಾಡಿಸಿದ್ದಾರೆ, ಅಂತದ್ರಲ್ಲೂ ಕೂಡ ಈ ಸುಖ ಬಾಳುವ ಹರಕೆಯ ಹಾಡು ಅಥವಾ ಹಾರೈಸುವ, ಆಶೀರ್ವದಿಸುವ ಹಾಡುಗಳಿಗೆ ಪ್ರಾಶಸ್ತ್ಯ ಇದೆ. ಅದು ಏನನ್ನ ಆಶಿಸ್ತದೆ, ಹೆಂಗ ಆಶಿಸ್ತದೆ ಅಂದ್ರೆ, ಇಡೀ ಸಮುದಾಯದ ಸಂಸ್ಕೃತಿಯನ್ನ ಅದು ಎತ್ತಿ ಹಿಡಿತಾ ಇದೆ. ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ದ್ವಿಗುಣ ಆಗ್ರಿ, 10,000 ಆಗ್ರಿ ಅಂದ್ರೆ ಏನರ್ಥ? ಅಷ್ಟು ಸಂಪದ್ಭರಿತವಾಗಿ ಬೆಳಿರಿ, ಕಿತ್ತುಳಿಯಾವನವಾಗು, ಬಪ್ಪವರಿಗೆ ತವರ ಮನೆಯಾಗು. ಇದು ಅಂಡರ್ಲೈನ್ ಮಾಡ್ಬೇಕು. ಬಪ್ಪವರಿಗೆ, ಬಂದವರಿಗೆ, ಅತಿಥಿಗಳಿಗೆ, ಅಭ್ಯಾಗತರಿಗೆ, ಹಾದಿ ತಪ್ಪಿ ಬಂದಿರ್ತಾರೆ, ಒಂದು ಏನೋ ಅಡ್ರೆಸ್ ಗೊತ್ತಿಲ್ಲದೆ ಬಂದಿರ್ತಾರೆ, ಏನೋ ನೆರಳು ನೀರಡಿಕೆ ಅಂತ ಬಂದಿರ್ತಾರೆ, ಅಯ್ಯೋ ಕತ್ಲಾಗೋಯ್ತು ಮುಂದ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಬಂದಿರ್ತಾರೆ, ಅಥವಾ ನಮಗ್ ಓದ್ಲಿಕ್ಕೆ ನಮ್ಮ ಊರಲ್ಲಿ ಜಾಗ ಇಲ್ಲ, ಈ ಊರಲ್ಲಿ ಶಾಲೆ ಇದೆ ಅಂತ ಬಂದ್ರು. ಬಪ್ಪವರಿಗೆ ಕಾರಣಾಂತರಗಳಿಂದ ಬರ್ತಿರ್ತಾರೆ ಜನ. ಬಪ್ಪವರಿಗೆ ತವರ ಮನೆಯಾಗು, ಅವ್ರದ್ದೇ ಮನೆ, ಅವರ ತಾಯಿ ಮನೆ, ಅವ್ರ ತವ್ರ ಮನೆ ಅನ್ನುವಂತೆ ನೀನು ಆದರಿಸು, ಉಪಚರಿಸು, ಅವರಿಗೆ ನೆರಳು ನೀಡು. ಇದು ನಮ್ಮಲ್ಲಿ ಇನ್ನೂ ಇದೆ. ನಾನೇ ನನ್ನ ಸ್ವಂತ ಮನೆ ಕಟ್ಟಿದಾಗ ನನ್ನ ಮನೆಯ ಗೃಹ ಪ್ರವೇಶ ಮಾಡಿಸ್ಲಿಕ್ಕೆ ಬಂದಂತಹ ಈಗ ಅವರು ಇಲ್ಲ, ಅವ್ರು ನನಗೆ ಇಲ್ಲಿ ಎಲ್ಲಾ ಪೂಜಾ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಅವ್ರು ನನಗೆ ಒಂದೇ ಮಾತು ಹೇಳಿದ್ರು. ಏನು ಅಂತಂದ್ರೆ, ಮನೆ ಕಟ್ಟುವುದು ನೀವು ಗಂಡ ಹೆಂಡತಿ ಮಕ್ಕಳಷ್ಟೇ ಬದುಕಲಿಕ್ಕಲ್ಲ. ಸ್ಪಷ್ಟ ಹೇಳಿದ್ರು ಅವರು. ಅದಕ್ಕೆ ನಿಮಗೆ ಈ ತರದ್ದೊಂದು ಮನೆ ಕಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ.
ಮನೆ ಯಾಕೆ ಕಟ್ಟಬೇಕು? ಮನೆ ಯಾಕೆ ಕಟ್ಟಬೇಕು ಅಂದ್ರೆ ಮನೆ ಅನ್ನುವುದು ಮನೆ ಇಲ್ಲದವರಿಗೂ ನೆರಳಾಗ್ಲಿಕ್ಕೆ. ಅಂದ್ರೆ ಏನು ಅಂದ್ರೆ ಈ ತರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದವ್ರನ್ನ ಇಟ್ಕೊಂಡು ಶಾಲೆ ಕಲಿಸ್ರಿ, ಇರ್ಲಿಕ್ಕೆ ತೊಂದರೆ ಆದವ್ರನ್ನ ಇಟ್ಕೊಂಡು ಅವ್ರನ್ನ ಆಧರಿಸ್ರಿ. ಯಾರೋ ಆಸ್ಪತ್ರೆಗೆ ಅಂತ ಈ ಊರಿಗೆ ಬರ್ತಾರೆ, ಅವ್ರ ಊರಲ್ಲಿ ಆಸ್ಪತ್ರೆ ಇಲ್ಲ ಇಲ್ಲಿಗೆ ಬರ್ತಾರೆ, ಅವ್ರ ಊರಲ್ಲಿ ಕಾಲೇಜ್ ಇಲ್ಲ ಇಲ್ಲಿಗೆ ಬರ್ತಾರೆ, ಅವ್ರ ಊರಲ್ಲಿ ಇನ್ನೇನೋ ತೊಂದರೆ ಆಗೋಗಿದೆ ಇಲ್ಲಿಗೆ ಬರ್ತಾರೆ, ಅವ್ರ ಮನೇಲಿ ಏನೋ ತೊಂದರೆ ಆಗಿದೆ 4 ದಿನ ಎಲ್ಲಾದ್ರೂ ಓಡ್ ಹೋಗ್ಬೇಕು ಇಲ್ಲಿಗೆ ಬರ್ತಾರೆ. ಬಪ್ಪವರೆಲ್ಲರಿಗೂ ತವರು ಮನೆಯಾಗ್ರಿ, ಅವ್ರನ್ನ ಆಧರಿಸ್ರಿ, ಉಪಚರಿಸ್ರಿ ಅನ್ನೋದು ನಮ್ಮ ಸಮುದಾಯದ, ನಮ್ಮ ಇಡೀ ಒಂದು ಸಂಸ್ಕೃತಿಯ ಮುಖ್ಯವಾದ ಹೇಳಿಕೆ. ಮನೆ ಆಗುತ್ತೆ ಅದು. ನಮ್ಮ ಬೆಡ್ರೂಮು, ನಿಮ್ ಬೆಡ್ರೂಮು, ಮಕ್ಕಳ ಬೆಡ್ರೂಮು, ಇಷ್ಟು ಮೂರ್ ಬೆಡ್ರೂಮ್ ಕಟ್ಕೊಂಡು ಎಲ್ರು ಕುತ್ಕೊಂಡು ಟಿವಿ ನೋಡ್ಲಿಕ್ಕೆ ಒಂದ್ ಹಾಲ್ ಕಟ್ಕೊಂಡ್ರೆ ಅದನ್ನ ಮನೆ ಅಂತ ಕರಿಬ್ಯಾಡ್ರಿ ಅಂತ ಸ್ಪಷ್ಟ ಹೇಳ್ಯಾರ. ಅಂದ್ರು ಅವ್ರು ಈಗಿನ ಮಂದಿ ಹಂಗಿಲ್ಲಲ್ರಿ ಅಂತಂದ್ರ ಅವ್ರವ್ರ ಇಷ್ಟ ರೀ ಅದು. ಗಟ್ಟಾದ ಕರಿಕೆಯ ಮೆಟ್ಟುವರು ತುಳಿಯುವರು. ಗಟ್ಟ ಅಂದ್ರೆ ನಮ್ಮಲ್ಲಿ ಹೇಳಿದ್ನಲ್ಲ, ಎಲ್ಲ ಗುಡ್ಡಗಾಡು ಪ್ರದೇಶ ಜಾಸ್ತಿ, ಹಿಂಗಾಗಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ ಒಂದ್ ಏರ್ಕಿ ಬಂದೇ ಬಿಡುದೆ, ಅದು ಗಟ್ಟ. ಅದು ಆ ಗಟ್ಟಾದ ಕರಿಕೆಯ ಮೆಟ್ಟುವರು ತುಳಿಯುವರು ಅನಿವಾರ್ಯ. ಹತ್ಬೇಕಲ್ಲ, ಮ್ಯಾಲ್ ಹತ್ತುವಾಗ ಅಲ್ಲಿ ಕರಿಕೆ ಅಂದ್ರೆ ಗರಿಕೆ ಅಂತೀವಲ್ಲ, ಕರಕಿ ಅಂತಾನು ಹೇಳ್ತೇವೆ. ಅದು ಈ ಗಣಪತಿಗೆಲ್ಲ ಏರಿಸಿ ಪೂಜೆ ಮಾಡ್ತಾರಲ್ಲ, ಹುಲ್ಲು ಕರಿಕೆ ಅಂತ ಹೇಳಿ ನೀವು ಕೇಳಿರ್ಬೋದು. ಗರಿಕೆ ಅಂತಾನು ಹೇಳ್ತಾರೆ, ಕರಿಕೆ ಅಂತಾನು ಹೇಳ್ತಾರೆ. ಆ ಕರಿಕೆನ ಹೆಂಗಪ್ಪ ಜನ ಉಪಯೋಗಿಸೋದು? ಹೋಗೋರು ಬರೋರು ಅದನ್ನ ಮೆಟ್ಟತಾರ. ಅದನ್ನ ಮೆಟ್ಟದಿದ್ರ ನಡಿಲಿಕ್ಕೆ ಆಗೋದಿಲ್ಲಲ್ಲ. ಮತ್ ಯಾವಾಗ್ಲೂ ನೋಡ್ರಿ, ಈ ಸಾಧಾರಣ ಎಲ್ಲ ಕಾದು ಬಿಡ್ತದ, ಅವಾಗ ನೀವು ಹುಲ್ಲು ಮೇಲೆ ಕಾಲಿಟ್ಟು ನಡಿಬೇಕು. ಯಾಕಂದ್ರೆ ಎಲ್ಲಿ ಹುಲ್ಲು ಹುಟ್ಟಿರುತ್ತೋ ಅಲ್ಲಿ ತಣ್ಣಗಿರುತ್ತನೆಲ್ಲ, ಎಲ್ಲಿ ಹುಲ್ಲು ಬೆಳೆದಿರುತ್ತಲ್ಲ ಅಲ್ಲಿ ಓಡಾಡ್ಲಿಕ್ಕೆ ಬಹಳ ತಂಪು, ಬಹಳ ಮೆತ್ತಗೆ, ಬಹಳ ಸಾಫ್ಟು ಹೌದು, ಕೋಲ್ಡು ಹೌದು. ಹಿಂಗಾಗಿ ಅದನ್ನ ಮೆಟ್ಟುತ್ತಾರ, ತುಳಿತಾರ. ಆದ್ರೆ ಹಂಗಂತ ಮತ್ತೊಂದು ಮಳಿಗೆ ಚಿಗುರುವುದು, ಅಯ್ಯೋ ನನ್ನ ಮೆಟ್ಟಿದ್ರು, ಅಯ್ಯೋ ನನ್ನ ತುಳಿದ್ರು, ಯಾವ ಹುಲ್ಲು ಹಾಳಾಗಿ ಹೋಗಿಲ್ಲ. ನೀವು ಮೆಟ್ರಿ ಬೇಕಾದ್ರೆ ತುಳಿರಿ, ಒಂದ್ ಮಳಿ ಬರ್ಲಿ ಪಟ 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 ಚಿಗುರಿ ನೂರಾರು ಸಾವಿರಾರು ಆಗಿ ಬರೀ ಅದು ಹಬ್ಬೆ ಬಿಡುತ್ತಲ್ಲ. ಹಂಗೆ ಗಟ್ಟಾದ ಕರಿಕೆ ಎಂದದಲ್ಲಿ ಸುಖ ಬಾಳು. ನಿನ್ನನ್ನು ಯಾರು ಬೇಕಾದವ್ರು ತುಳಿಲಿ, ಯಾರು ಬೇಕಾದವ್ರು ನಿನ್ನ ಕಾಲ್ ಜಗ್ಗಲಿ, ನಿನ್ನನ್ನ ನಾಶ ಮಾಡಿಸುವ ಎಲ್ಲಾ ಪ್ರಯತ್ನಗಳು ನಡೆದಾಗಿಯೂ ಕೂಡ ಒಂದು ಮಳೆಗೆ ಚಿಗುರುವ ಕರಿಕೆಯ ಹೋಲಿಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ. ಅನಕ್ಷರಸ್ಥೆಯಾದಂತಹ ಆ ಕಾಲದ ಏನು ಹೆಣ್ಮಕ್ಳು ಎಷ್ಟು ಮಹಾ ಅವರು ಸಮಾಜಕ್ಕೆ ತೆರ್ಕೊಂಡಿದ್ರು, ಎಷ್ಟು ಮಹಾ ಅವರು ಹೊರಗಿನ ಜಗತ್ ನೋಡಿದ್ರು ಅಂದ್ರೆ ಏನೂ ಇಲ್ಲ. ಆದ್ರೂ ಸಹಿತ ಅವರು ನೋಡಿದಷ್ಟೇ ಜಗತ್ತಿನಲ್ಲಿ ಅವರಿಗೆ ಯಾವುದೆಲ್ಲ ಬೆಳವಣಿಗೆಗೆ ಪೂರಕವಾಗಿ ಕಂಡೈತಿ, ಯಾವುದೆಲ್ಲ ಅವರಿಗೆ ಹಿಂಗ ಬೆಳಿಬೇಕು ಅನ್ಸೈತಿ ಅಂದ್ರ ನೋಡ್ರಿ, ಹೋಗ್ತಾ ಬರ್ತಾ ನಾವು ತುಳಿದ್ವಿ, ಅದು ಎಷ್ಟ್ ಚಂದ ಹಸ್ರಾಗಿ ಹಬ್ಬಿಕೊಂಡ್ ಬೆಳೀತು, ಒಂದ್ ಮಳೆ ಬಂದ್ರೆ ಸಾಕು. ಹಂಗ ಇರ್ಬೇಕು ನಮ್ಮ ಜೀವನ, ನಮ್ಮ ವ್ಯಕ್ತಿತ್ವ, ನಮ್ಮ ಒಂದು ಬೆಳೆಯುವ ಹಸಿವೆ ಹಂಗಿರ್ಬೇಕು ಅಂತಾರ ಅವರು. ಏರಿಕೆ ಅಂದ್ರೆ ಅದೇ ಗಟ್ಟನೆ. ಏರಿಯ ಕರಿಕೆಯ ಕೊಯ್ಯುವರು ತೆರೆಯುವರು. ಕೊಯ್ತಾರ, ಯಾಕೆ? ಪೂಜೆಗೆ ಬೇಕಲ್ಲ, ಅದಕ್ಕೆ ಕೊಯ್ತಾರ ಅದನ್ನ. ಆಮೇಲೆ ತೆರೆಯುವುದು ಅಂದ್ರೆ ಏನು? ಹಿಂಗ ಬೇಕಾ ಬಿಟ್ಟಿ ಕೊಯ್ದ್ರೆ ಅದಕ್ಕೆ ತೆರೆಯುವುದು ಅಂತ ಹೇಳ್ತಾರೆ. ಕೆಲವು ಸಲ ಅದನ್ನ ತಗೊಂಡ್ ಹೋಗಿ ಹುಲ್ಲು ಆಕಳ ಕರುವಿಗೆ ತಿನ್ನಿಸ್ಲಿಕ್ಕೂ ತಗೊಂಡ್ ಹೋಗ್ತಾರೆ, ಪೂಜೆಗೂ ತಗೊಂಡ್ ಹೋಗ್ತಾರೆ, ಎಲ್ಲದಕ್ಕೂ ಬೇಕು, ಔಷಧಿಗೂ ಬೇಕು ಅದು ಕರಿಕೆ. ಹಿಂಗಾಗಿ ಕೊಯ್ಯುವರು ತೆರೆಯುವರು. ಈಗೊಂದು ಮಳಿಗೆ ಚಿಗುರುವುದು. ನೀವು ಎಷ್ಟರೇ ಕೊಯ್ರಿ, ಎಷ್ಟರೇ ತೆರೀರಿ, ಎಷ್ಟರೇ ತುಳಿರಿ, ಎಷ್ಟರೇ ಅದನ್ನ ಮೆಟ್ಕೊಂಡ್ ಅಡ್ಡಾಡ್ರಿ, ಒಂದ್ ಮಳಿ ಬಂತು ಅಂದ್ರೆ ಅದು ಏನು ಅಷ್ಟು ಚಂದಾಗಿ ಅರಳಿ ಬಿಡ್ತದಲ್ಲ. ಹಂಗೆ ನೀನು ಸುಖ ಬಾಳು, ಹಂಗ ನೀನು ಜೀವನ ಇರ್ಲಿ. ಅಷ್ಟಕ್ಕೆ ಸುಮ್ಮನಾಗುದಿಲ್ರಿ ಅವ್ರು ಅಷ್ಟು ಹೇಳಿ. ಅನ್ನದಾನವ ಮಾಡು, ಕನ್ಯಾದಾನವ ಮಾಡು, ಹೊಸ ದಾಬುಣಿ ಹೊಯ್ಸಿ ಕರಕಟ್ಟು ಎಂದೇಳಿ ಪ್ರತ್ಯಕ್ಷ ದೇವಿ ಹರಸಿದ. ನಮ್ಮ ದೇವಿ ಹೆಂಗ್ ಹರಸ್ತಾಳೆ ಅಥವಾ ದೇವಿ ಹರಸಿದ್ಲು ಅಂತ ನಾವೇನ್ ಹರಸ್ತೇವೆ ಅಂದ್ರ ನೋಡ್ರಿ, ಬರೀ ಬಂದವರಿಗೆ ಊಟಕ್ಕೆ ಹಾಕುದಲ್ಲ, ಅನ್ನದಾನ ಮಾಡು ಅಂದ್ರೆ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಹೋಗಿ ನಂದಿವತ್ ನನ್ನ ಅನ್ನದಾನ ಸೇವೆ, ನಾನು ಅಕ್ಕಿ ತಗೊಂಡ್ ಬಂದು ಅನ್ನ ಮಾಡಿ ನಿಮ್ಗೆಲ್ರಿಗೂ ಊಟಕ್ಕೆ ಹಾಕ್ತೇನೆ, ಅದು ಅನ್ನದಾನ. ನಮ್ಮಲ್ಲಿ ಇನ್ನೂ ಆ ಒಂದು ಪರಿಕ್ರಮ ಇದೆ. ಯಾವ್ಯಾವುದೋ ಒಂದು ತಿಥಿಯಂದು ಯಾವ್ಯಾವುದೋ ಒಂದು ನೆಪದಲ್ಲಿ ಅಲ್ಲಿ ಯಾವ್ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗ್ತಾರೆ, ಹೋಗಿ ಇವತ್ತು ನನ್ನ ಅನ್ನದಾನಪ್ಪ, ನಾನು ಇವತ್ತು ಅಕ್ಕಿ ತಗೊಂಡ್ಬಂದ್ ಕೊಡ್ತೇನೆ, ನಾನು ಬೇಳೆ ತಗೊಂಡ್ಬಂದ್ ಕೊಡ್ತೇನೆ, ನಾ ಬೆಲ್ಲ ತಗೊಂಡ್ಬಂದ್ ಕೊಡ್ತೇನೆ, ನನ್ನ ಹೆಸರಲ್ಲೇ ಇವತ್ತು ಊಟ ಹಾಕ್ರಿ ಎಲ್ಲರಿಗೂ. ಅದು ಒಂದು ಕ್ರಮ ಇದೆ. ಎಷ್ಟು ಸಾಧ್ಯ ಅಷ್ಟು ಹಸಿದವರಿಗೆ ಊಟಕ್ಕೆ ಹಾಕ್ಬೇಕು ಅನ್ನುವಂತಹ ಒಂದು ನಂಬಿಕೆ ಇದೆ. ಅದಕ್ಕೆ ಅನ್ನದಾನವ ಮಾಡು, ಕನ್ಯಾದಾನವ ಮಾಡು, ಅದಕ್ಕೂ ಬಹಳ ವ್ಯಾಲ್ಯೂ ಇದೆ. ಕನ್ಯಾದಾನ ಅಂದ್ರೆ ನಮ್ಮನೇಲಿ ಹೆಣ್ಮಕ್ಳಿಗೆ ಅಷ್ಟು ಮದುವೆ ಮಾಡುವಂತಲ್ಲ,
ನಾನು ಅಗದಿ ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಈ ಸಮುದಾಯದ ಒಂದು ನಂಬಿಕೆ ಇದು ಏನು ಅಂತಂದ್ರೆ, ಎಷ್ಟೋ ಜನರಿಗೆ ತಂದೆ ತೀರ್ ಹೋಗಿರ್ಬೋದು, ಎಷ್ಟೋ ಜನರಿಗೆ ತಾಯಿಗೆ ಅನಾನುಕೂಲತೆ ಇದ್ದಿರ್ಬೋದು, ಎಷ್ಟೋ ಜನರಿಗೆ ಹೇಳೋರು ಕೇಳೋರು ಇರ್ಲಿಕ್ಕಿಲ್ಲ, ಅನಾಥವಾಗಿ ಎಲ್ಲೆಲ್ಲೋ ಬೆಳೆದಿರ್ಬೋದು. ಅಂತಹ ಯಾವುದೇ ಹೆಣ್ಣು ಮಗಳಿಗೆ ಯೋಗ್ಯವಾದ ಒಂದು ಮನೆಯನ್ನು ಅಥವಾ ಒಂದು ಮನೆತನವನ್ನು ಹುಡುಕಿ ನಾವು ಸಂಬಂಧ ಇದ್ದವರು ಅಥವಾ ಇಲ್ಲದೆ ಹೋದವರು ಸಹಿತ ಮದುವೆ ಮಾಡಿಕೊಟ್ಟು ದೊಡ್ಡ ಪುಣ್ಯ ಅನ್ನುವ ನಂಬಿಕೆ ಇದೆ. ಯಾಕ ಆ ನಂಬಿಕೆ ಇದೆ ಅಂದ್ರೆ, ಅನಾಥರು ಅಂತ ಯಾರು ಆಗದೆ ಇರ್ಲಿ, ಎಲ್ಲರಿಗೂ ಹೇಳಿ ಕೇಳೋರು ಇರ್ಲಿ, ಎಲ್ರು ನನ್ನವರು ಅಂತ ಈ ಒಂದು ಪುಣ್ಯ ಬರ್ತದನ್ನೋ ಆಸೆಗಾದ್ರೂ ಅಂಥವ್ರನ್ನ ಆಧರಿಸ್ಲಿ, ಜನ ಉಪಚರಿಸ್ಲಿ, ಅಂಥವ್ರಿಗೆ ಮದುವೆ ಮಾಡಿ ಕೊಡ್ಲಿ ಅನ್ನೋ ಕಾರಣಕ್ಕಾಗಿ ಅನ್ನದಾನವ ಮಾಡು, ಕನ್ಯಾದಾನವ ಮಾಡು, ಹೊಸದಾಬುಣಿ ಹೊಯ್ಸಿ ಕರ ಕಟ್ಟು. ಈ ಆಕಳು ಅಥವಾ ಎಮ್ಮೆ ಇವಕ್ಕೆಲ್ಲ ಅದಕ್ಕೂ ಈ ದಾಬಣಿ ಅಂತ ನೀವು ಕೇಳಿರ್ಬಹುದು. ಅದನ್ನ ಕಟ್ಟುವಂತಹ ಒಂದು ದಾರ, ಆ ಒಂದು ಹೊಸ ದಾಬುಣಿ, ಹೊಸದಾಗಿ ಹೊಸ ದಾರ ತಗೊಂಬಂದು ಅಥವಾ ಹಗ್ಗವನ್ನು ತಗೊಂಬಂದು ನಾವು ಈ ಹೈನವನ್ನ ಕೊಡುವ ಈ ಎಲ್ಲಾ ಪಶು ಸಂಪತ್ತನ್ನ ನಾವು ಕಾಪಾಡಿದರೆ, ಬೆಳೆಸಿದರೆ ಅಥವಾ ಅದನ್ನ ನಾವು ಅದನ್ನು ಕೂಡ ಬಹುಮುಖ್ಯವಾದ ಒಂದು ಸಂಪತ್ತಿನಲ್ಲಿ ಪರಿಗಣಿಸ್ತಿದ್ರು. ಇಷ್ಟು ಆಕಳಿದೆ, ಇಷ್ಟು ಎಮ್ಮೆ ಇದೆ, ಇಷ್ಟು ಎತ್ತಿದೆ ಅಂದ್ರೆ ಇಷ್ಟೆಲ್ಲ ಸಂಪತ್ತಿದೆ ಅಂತ ಅದು ಸಂಪತ್ತಿನ ಲೆಕ್ಕದಲ್ಲೇ ಬರ್ತಾ ಇತ್ತು. ಹಾಗೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಇವರು ಹರಸ್ತಿದ್ದಾರೆ, ಎಲ್ಲ ಬಂದಂತಹ ಜನ ಹರಸ್ತಿದ್ದಾರೆ. ಮತ್ತೇನಂತಾರೆ, ಹಾಲದಾನವ ಮಾಡು. ಹಾಲನ್ನು ಯಾರು ಮಾರ್ತಿರ್ಲಿಲ್ಲ ಅವಾಗ. ನಮ್ಮ ಮನೇಲಿ ಹಾಲು ಹೆಚ್ಚಿಗೆ ಆದ್ರೆ ತಗೊಂಡ್ ಹೋಗ್ರಿ ಅಂತಿದ್ರು. ಅಷ್ಟೇ ಅಲ್ಲ, ಯಾರ್ದೋ ಮನೇಲಿ ಯಾರೋ ಬಸ್ರಿ ಇದ್ದಾರೆ, ಅವ್ರ ಮನೇಲಿ ಬಸ್ರಿ ಇದ್ದಾಳೆ, ಅವಳು ಹಡಿಯೋ ತನಕ ಅವ್ರ ಮನೆಗೆ ಹಾಲು ಕೊಟ್ಟು ಬಾ ಅಂತಿದ್ರು. ಹಾಲನ್ನ ಕೊಡ್ತಿದ್ರೆ ವಿನಃ ಮಾರ್ತಿರ್ಲಿಲ್ಲ. ಹಾಗಾಗಿ ಹಾಲದಾನವ ಮಾಡು, ಗೋವಾದಾನವ ಮಾಡು. ಅಷ್ಟೇ ಅಲ್ಲ, ಯಾರ್ದೋ ಮನೇಲಿ ಅನಾನುಕೂಲ ಇದ್ರೆ ಹೋಗಪ್ಪ ನೀನು ನಮ್ಮ ಆಕಳು ಹೊಡ್ಕೊಂಡು ಹೋಗು, ನಿಮ್ಮ ಮನೇಲಿದ್ದ ಮಗು ಅದು ಡೆಲಿವರಿ ಆಗಿ ಅದು ಬಾಣಂತನ ಮುಗಿಸಿ ಹೋಗೋ ತನಕ ನಿನಗೆ ಹಾಲು ಮೊಸರಿನ ತುಪ್ಪದ ಯಾವುದೇ ರೀತಿ ತೊಂದರೆ ಆಗದೆ ಇರ್ಲಿ, ಈ ಆಕಳ ತಗೊಂಡು ಹೋಗ್ಬಿಡು ಅಂತ ಎಷ್ಟೋ ಜನರಿಗೆ ಕೊಟ್ಟು ಕಳಿಸ್ತಿದ್ರು. ಸೊ ಹಾಲನ್ನು ಮಾರ್ತಿರ್ಲಿಲ್ಲ, ಗೋವನ್ನು ಅಷ್ಟಾಗಿ ಮಾರೋ ಕ್ರಮ ಇರ್ಲಿಲ್ಲ ಮೊದಲಿಗೆ. ಅದಕ್ಕಾಗಿ ಹಾಲು ದಾನವ ಮಾಡು, ಗೋವಾ ದಾನವ ಮಾಡು, ಸಾಲು ದಾಬುಣಿ ಹೊಯ್ಸಿ, ಸಾಲಾಗಿ ನೀನು ಹೈನ ಸಂಪತ್ತನ್ನೆಲ್ಲ ಸಾಕುವಂತಾಗಲಿ ಅಂತ. ಕರಕಟ್ಟುವಂತಹ ಅಂದ್ರೆ ಅಂತಹ ಒಂದು ಪಶುಗಳನ್ನ ನೀನು ಸಾಕುವಂತಹ ಒಂದು ಸುಖ ಬದುಕು ನಿನ್ನದಾಗಲಿ ಎಂಬ ಒಂದು ಕ್ರಮದಲ್ಲಿ ಆಶೀರ್ವದಿಸುವ ಪದ್ಯದೊಂದಿಗೆ ನಾನು ಈ ಒಟ್ಟು ಕಥನ ಗೀತೆ ಥರದಲ್ಲಿ ನಾನು ಇದನ್ನು ಏನನ್ನ ಪ್ರೆಸೆಂಟ್ ಮಾಡಿದೆ ಅದನ್ನು ಮುಗಿಸ್ತಾ ಇದ್ದೇನೆ. ಇದರ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ಅಭಿಪ್ರಾಯಗಳು ಅಥವಾ ನಿಮ್ಮ ಅನುಮಾನಗಳನ್ನಿಟ್ಟುಕೊಂಡು ಮತ್ತೆ ನಾವು ಮಾತು ಬೆಳೆಸಬಹುದು. ಧನ್ಯವಾದಗಳು ಮೇಡಮ್. ಬಹಳ ಸುದೀರ್ಘವಾಗಿ ಒಂದು ಜನಪದ, ಅದನ್ನು ಕೂಡ ಸುದೀರ್ಘವಾದ ಕವಿತೆ, ಅದನ್ನ ಬಹಳ ವಿಸ್ತಾರವಾಗಿ ಪ್ರಾಯೋಗಿಕ ವಿಮರ್ಶೆಗಳು ಪಡಿಸಿದ್ರಿ. ನಿಮ್ಗೆ ಧನ್ಯವಾದಗಳು. ಚಾಟ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಪ್ರಶ್ನೆಗಳಿದಾವೆ ಮೇಡಮ್, ನಾನು ನಿಮ್ಗೆ ಓದಿ ಹೇಳ್ತೀನಿ. ಕರ್ಲಿಂಗ್ ನಾಟಕರ್ ಅನ್ನೋರು, ಈ ಕವನ ಹೆಣ್ಣು ಕೇಂದ್ರಿತ ಸಮಾಜ ರಚನೆಯ ಅವಶೇಷವಾಗಿ ಕಾಣಿಸುತ್ತದೆ ಎಂದು ಹೇಳಬಹುದೇ ಅಂತ ಹೇಳಿ. ಅವಶೇಷ ಅಲ್ಲ, ಅವಶೇಷ ಯಾಕಲ್ಲ ಅಂದ್ರೆ ಯಾವ್ದೋ ಕಾಲಕ್ಕಿತ್ತು ಈಗಿಲ್ಲ ಅಂದ್ರೆ ಅದಕ್ಕೆ ಅವಶೇಷ ಅಂತೀವಿ. ಇದು ಅವಶೇಷ ಅಲ್ಲ. ಈಗಲೂ ಕೂಡ ಈ ಎಲ್ಲಾ ಸಂಸ್ಕಾರಗಳು, ಈ ಎಲ್ಲಾ ನಂಬಿಕೆಗಳು, ಎಲ್ಲಾ ಆಚರಣೆಗಳು ನಮ್ಮಲ್ಲಿ ಇನ್ನೂ ಜೀವಂತವಾಗೇ ಇದ್ದಾಗ ಅದು ಅವಶೇಷ ಆಗೋದಿಲ್ರಿ. ನಮ್ಮಲ್ಲಿ ಇವತ್ತಿಗೂ ಕೂಡ ಬಹಳಷ್ಟು ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಣ್ಮಕ್ಳೇ ನಾವು ಡಾಮಿನೇಟ್ ಮಾಡ್ತಿರ್ತೇವಿ, ನಮ್ಮ ಅಭಿಪ್ರಾಯಗಳನ್ನ ಮುಂದಿಡ್ತಿರ್ತೇವಿ. ನನ್ನ ಅಜ್ಜಿ ಕಾಲಕ್ಕೂ ಹಂಗೆ ಇತ್ತು, ನನ್ನ ಕಾಲಕ್ಕೂ ಹಂಗೆ ಇದೆ, ಇನ್ನು ನನ್ನ ಮಗಳ ಕಾಲಕ್ಕಂತೂ ಕೇಳೋದೇ ಬೇಡ ಅಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ, ಇದು ಅವಶೇಷ ಏನಲ್ಲ. ಗಂಡನನ್ನ ಆರಿಸಿಕೊಳ್ಳುವ ಸ್ವಲ್ಪ ಮಟ್ಟಿಗಿನ ಸ್ವಾತಂತ್ರ್ಯದ ಜೊತೆಗೆ ಮಗಳ ಮದುವೆಯ ಡಿಸಿಷನ್ ಮೇಕಿಂಗ್ಗೂ ತಾಯಿಗೆ ಪ್ರಾಧಾನ್ಯತೆ ಕೊಡುವ ಕ್ರಮ ಮೊದಲು ಇತ್ತು, ಈಗೂ ಇದೆ. ಅವಶೇಷ ಏನಲ್ಲ, ಈಗಲೂ ಇದೆ. ಓಕೆ, ಥ್ಯಾಂಕ್ಸ್ ಮೇಡಮ್. ಯಾರಾದ್ರೂ ನೇರವಾಗಿ ಮೇಡಮ್ ಅವ್ರಿಗೆ ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ಪ್ರಶ್ನೆಗಳನ್ನ ಕೇಳಬಹುದು. ಮೇಡಮ್ ಅಷ್ಟೊಂದು ಸುಮಾರು 45 ವರ್ಷಗಳ ಹಿಂದೆ ಸಂಗ್ರಹ ಮಾಡಿದಂತ ಈ ಹಾಡು ಇವತ್ತು 45 ವರ್ಷಗಳ ಮೇಲೆ ಈಗ ಒಂದು ರೀತಿಯಲ್ಲಿ ಮಹತ್ವವನ್ನು ಪಡ್ಕೊಂಡು ಅಂತ ಅನಿಸ್ತದೆ. ತುಂಬಾ ಚೆನ್ನಾಗಿ ವಿಮರ್ಶೆನೂ ಕೂಡ ಬಂತು. ಸೊ ಮತ್ತೊಮ್ಮೆ ನಿನಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಂಬಾ ನಂಗೆ ಸಂತೋಷವಾಯಿತು. ಧನ್ಯವಾದಗಳು ಶಾಲಿನಿ ಮೇಡಮ್ ಅವರೇ ನಿಮ್ಮ ಅಭಿಪ್ರಾಯಗಳಿಗೆ. ಮೈಥಿಲಿ ಮೇಡಮ್ ಅವರು
ಒಂದು ಪ್ರಶ್ನೆ ಹಾಕಿದ್ದಾರೆ ಮೇಡಮ್. ಮೋಸ್ಟ್ ಎನ್ರಿಚಿಂಗ್ ಸೆಷನ್, ವಂಡರ್ಫುಲ್ ಪ್ರೆಸೆಂಟೇಷನ್, ಕಮ್ಯುನಿಟಿ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ಹೇಳಿ ಹಾಕಿದ್ದಾರೆ. ಅಂದ್ರೆ ಅವರು ಶ್ಲಾಘಿಸಿದ್ದಾರೆ ಮೇಡಮ್. ಧನ್ಯವಾದ ಮೈಥಿಲಿ ಮೇಡಮ್. ಇನ್ನೊಬ್ರು ಈ ಕೊಡಗುಂಟಿ ಸರ್ ಅವ್ರು ಕೇಳ್ತಿದ್ದಾರೆ, ಯಾರು ಯಾವಾಗ ಹಾಡ್ತಾರೆ ಈ ಹಾಡನ್ನ ಅಂತ ಹೇಳಿ ಒಂದು. ಅಂದ್ರೆ ನಮ್ಮ ಈ ಹವ್ಯಕರ ಹಾಡುಗಳು ಅಂತಾನೆ ಒಂದು ಪುಸ್ತಕ ಸಂಗ್ರಹ ಆಗಿದ್ದು, ಶಾಲಿನಿ ರಘುನಾಥ್ ಅವ್ರು ನಾನು ಹೇಳಿದ್ನಲ್ಲ, ಆ ಕಾಲಕ್ಕೆ ಪಾಪ ಟೇಪ್ ರಿಕಾರ್ಡರು ಸರಿಯಾಗಿ ಇರ್ತಿರ್ಲಿಲ್ಲ. ಅದನ್ನ ಒಂದು ವಜ್ಜೆ ಟೇಪ್ ರಿಕಾರ್ಡರ್ಗಳು, ಅದನ್ನು ಹೊತ್ಕೊಂಡು ಸಂಪರ್ಕ ಸಾಧನಗಳು ಇರ್ತಿರ್ಲಿಲ್ಲ. ನಮ್ಮ ಹಳ್ಳಿ ಅಂದ್ರೆ ಹವ್ಯಕರ ಹಳ್ಳಿಗಳು ಯಾವ್ದಾವ್ದೋ ಕಾಡಿನ ಮೂಲೆ ಎಲ್ಲೆಲ್ಲೋ ಯಾರ್ಯಾರನೋ ಕರ್ಕೊಂಡು ಅವ್ರ ಸಹಾಯದೊಂದಿಗೆ ಹೋಗಿ ಆ ಹೆಣ್ಮಕ್ಳ ಬಿಡುವಿನ ವೇಳೆ ಹುಡುಕಿ ರಾತ್ರಿ ಎಲ್ಲ ಅವ್ರು ಹಾಡೋದು, ಇವ್ರು ಅದನ್ನ ಟೇಪ್ ಮಾಡೋದು, ಅದನ್ನ ಬರ್ಕೊಳ್ಳೋದು, ಕೇಳೋದು ಮಾಡಿ ಸಂಗ್ರಹಿಸಿ ಬಹಳ ತ್ರಾಸ್ ಪಟ್ಕೊಂಡು ಸಂಗ್ರಹಿಸಿ. ಆ ಕಾಲದ ಅಚ್ಚಿನ ಮನೆ ಹೆಂಗಿತ್ತು ಗೊತ್ತಲ್ಲ ನಿಮ್ಗೆಲ್ಲ, ಪ್ರೂಫ್ ರೀಡಿಂಗ್ ಹೆಂಗಿತ್ತು, ಟೈಪ್ ರೈಟಿಂಗ್ ಹೆಂಗಿತ್ತು, ಹೆಂಗೆಂಗೋ ಮಾಡಿ ಅದನ್ನ ಸಂಪಾದಿಸಿ ಇಟ್ಟಿದ್ದಕ್ಕಾಗಿ ಇವತ್ತು ಒಂದು ಪುಸ್ತಕ. ಆ ಪುಸ್ತಕ ಹೆಂಗಿದೆ ಅಂದ್ರೆ ಆ ಹಳೆ ಪ್ರತಿಗಳು ಮುಟ್ಟಿದಲ್ಲೆಲ್ಲ ಹರಿತಾ ಇದೆ ಅಂತ ಸ್ಥಿತಿಯಲ್ಲೂ ಕೂಡ ಪುಸ್ತಕ ಇದೆ. ಅದನ್ನ ಆತರ ಸಂಗ್ರಹಿಸಿದ್ದಾರೆ. ಅದ್ರಲ್ಲಿ ಎಲ್ಲಾ ಒಕೇಸನ್ನಿಗೂ ಹಾಡಿದೆ. ಅಕ್ಷತೆ ಕಲಿಸೋದ್ರಿಂದ ಏನು ಬೀಗ್ರ ಬಂದಿದ್ದು, ಬೀಗ್ರನ್ನ ತೀಕ್ಸೋ ಹಾಡು, ಹಸಿ ಕರದ ಹಾಡು, ಆಮೇಲೆ ಬಾಸಿಂಗ ಕಟ್ಟಿದ ಹೆಂಗೆಲ್ಲ ಬರುತ್ತೆ. ಇದು ಏನಿದೆಯಲ್ಲ, ಈಗ ನಾನು ಗಂಡ ನಿನಗೆ ಯಾರಕ್ಕೂ ನಿನಗೆಂದ ಅಂತ ಹೇಳಿ, ಅದು ಈ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅನ್ನ ಪ್ರತಿಬಿಂಬಿಸುವ ಹಾಡು ಜನರ ಬಾಯಲ್ಲಿ ಹಾಡ್ಕೊಂಡು ಬಂದಿದೆ. ಇದಕ್ಕೆ ಒಂದು ಒಕೇಸನ್ಗೆ ಹಾಡೋದು ಅಂತ ಇರ್ಲಿಲ್ಲ. ಆಮೇಲೆ ಹಂಗ ಕೇಳಲಿಕ್ ಬಂದ್ರು, ಇವರು ಅದನ್ನ ನಿರಾಕರಿಸಿದ್ರು ಅನ್ನುವಂತಹ ಸಂಗತಿಗಳು ಎಷ್ಟೆಲ್ಲ ಮನೇಲಿ ನಡೀತಿತ್ತು. ಎಷ್ಟೆಲ್ಲ ಮನೇಲಿ ಪಾಪ ಗಂಡ್ ಮಕ್ಳಿಗೆ ಹೆಣ್ಣು ಕೇಳ್ಕೊಂಬರೋರು ಇವರು ಪೊಗರ್ ಮಾಡಿ ಕಳಿಸ್ಬಿಡ್ತಾ ಇದ್ರು ಅಂತ ಘಟನೆ ಈಗಲೂ ನಡೀತಾ ಇದೆ. ಅಂತ ಹೊತ್ತಿಗೆ ಆ ಎಲ್ಲ ನೋವನ್ನ ಪ್ರತಿನಿಧಿಸುವಂತೆ ನೇರವಾಗಿ ನೋಡ್ರಿ ನನಗ್ ಹಿಂಗಾಯ್ತು ಅವ್ರು ಹಿಂಗ್ ಮಾಡಿದ್ರು ಅನ್ನಕ್ಕಾಗಲ್ಲ. ಅವಾಗ ಕೃಷ್ಣನ್ ಮನೆಗೆ ಸೌಭದ್ರೆ ಹೋದ್ಲು ಅನ್ನುವ ಮೂಲಕ ನಾನು ಥರ್ಡ್ ಪರ್ಸನ್ ನಲ್ಲಿ ಈ ನನ್ನ ನೋವನ್ನ, ನನ್ನನ್ನ ಒಂದು ಪಾತ್ರವಾಗಿ ಅಲ್ಲಿಟ್ಟು ಎಷ್ಟೆಲ್ಲ ಬಡ ಸೌಭದ್ರೆಯರ ಪ್ರಾತಿನಿಧಿಕವಾಗಿ ಒಂದು ಪದ್ಯ ಇದು. ಎಷ್ಟೆಲ್ಲ ಜನ ಪಾಪ ಗಂಡ್ ಮಕ್ಳಿಗೆ ಉಳ್ಳವರ ಮನೆ ಹೆಣ್ಮಕ್ಳು ಸಿಕ್ಕಿಲ್ದಿದ್ದಾಗ ಅಥವಾ ಸಿಗುವಾಗ ಸ್ವಲ್ಪ ಕಷ್ಟ ಆದಾಗೆಲ್ಲ ಆ ತರ ಒಂದು ಪ್ರಾತಿನಿಧಿಕವಾಗಿ ನಮ್ಗೆ ಇಲ್ಲಿ ಸೌಭದ್ರೆ ಬರ್ತಾನೆ. ಎಲ್ಲರ ಮನೆ ಗಂಡ್ ಮಕ್ಳು ಅಭಿಮನ್ಯುನ್ ಹಂಗೆ ಒಂದು ಆತ್ಮವಿಶ್ವಾಸದಿಂದ ಕೇಳುವಂತೆ, ಕೇಳಿ ಹೆಣ್ಣ ಪಡೆದುಕೊಂಡು ಬರುವಂತೆ ನಮ್ಮ ಸಮುದಾಯದ ಗಂಡ್ ಮಕ್ಕಳಲ್ಲಿ ಯೋಗ್ಯತೆಗಳು ಪ್ರಾಪ್ತಿಯಾಗ್ಲಿ. ಅಪ್ಪನ ಮನೆಯಲ್ಲಿ ಹಣ ಇಲ್ದಿದ್ರು ಮಗನಾದವ ವಿದ್ಯೆ ಕಲಿತು ಒಂದು ಒಳ್ಳೆ ಉದ್ಯೋಗ ಹಿಡಿದು ಭೂಷಣಪ್ರಾಯವಾಗಿ 4 ಜನ ಹೌದು ಅನ್ನೋ ಹಂಗೆ ನಮ್ಮ ಗಂಡ್ ಮಕ್ಕಳೆಲ್ಲ ಬೆಳೆದ್ರೆ, ತಮ್ಮ ವ್ಯಕ್ತಿತ್ವ ಕಟ್ಕೊಂಡ್ರೆ, ಆಗ ನಮ್ಮ ತಾಯಂದಿರು ಬಡ ಮನೆಯ ಸೌಭದ್ರೆಯರಿಗೆ ಒಳ್ಳೆ ಸೊಸೆಯರು ಸಿಗ್ತಾರೆ. ಧನ್ಯವಾದಗಳು ಮೇಡಮ್. ಕೊನೆಯದಾಗಿ ಯಾರಾದ್ರೂ ಪ್ರಶ್ನೆ ಕೇಳೋದಾದ್ರೆ ಕೇಳಬಹುದು. ಒಂದು ಪ್ರಶ್ನೆಗಳು ಇಲ್ಲ ಅಂತ ಅನ್ಸುತ್ತೆ ಮೇಡಮ್. ನಾವು ಕೊನೆ ಹಂತದಲ್ಲಿದ್ದೀವಿ. ಬಹಳ ಸುದೀರ್ಘವಾದ ಕವನವನ್ನ ಅಷ್ಟೇ ಸುದೀರ್ಘವಾಗಿ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸಿದ್ರಿ ಮೇಡಮ್. ಪ್ರಜ್ಞೆ ಮತ್ತೇಹಳ್ಳಿ ಮೇಡಮ್ ಅವರಿಗೆ, ನಮ್ಮ ಭಂಡಾರ ಪ್ರಕಾಶನ ಮಸ್ಕಿ ಮತ್ತೆ ಎಲ್ಲ ಸಂಚಾಲಕರು ಮತ್ತು ಸಂಯೋಜಕರು ಅವರಿಗೂ ಅವರ ಪರವಾಗಿ ಮತ್ತೆ ಇಲ್ಲಿರುವ ಎಲ್ಲ ಸಾಹಿತ್ಯ ಆಸಕ್ತರ ಪರವಾಗಿ ನಾನು ಮತ್ತೊಮ್ಮೆ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಕರೆಗೆ ಹೋಗೊಟ್ಟು ನೀವು ನಿಮ್ಮ ಸಮಯವನ್ನ ನಮ್ಗೆ ನೀಡಿದ್ದೀರಿ. ನಿಮ್ಗೆ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ಮೇಡಮ್. ಭಂಡಾರ ಪ್ರಕಾಶನ ಮಸ್ಕಿ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆ ಯಾಕೆ ಹೇಳ್ತೇನೆ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡದೇ ಇರುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಎಷ್ಟು ಅದ್ಭುತವಾದ ಒಂದು ಕಾವ್ಯ ಯಾನವನ್ನ ಮಾಡ್ತಾ ಇದ್ದೀರಿ. ಪ್ರತಿನಿತ್ಯ ಪ್ರತಿ ಮೂಲೆಯಲ್ಲಿರುವ ಪ್ರತಿ ಸಮುದಾಯದ ಕವನಗಳನ್ನ ಪ್ರಾತಿನಿಧಿಕವಾಗಿ ತಗೋತಾ ಇದ್ದೀರಿ. ಜಾನಪದದ ನಂಬಿಕೆಗಳನ್ನ ಕವನದ ಮೂಲಕ ಬಂದಿದ್ದನ್ನ ತೋರಿಸ್ತಾ ಇದ್ದೀರಿ. ಅದನ್ನ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸ್ತಾ ಇದ್ದೀರಿ. ಎಷ್ಟೆಲ್ಲ ಜನರಿಗೆ ಇವತ್ತು ಆನ್ಲೈನ್ ಮೂಲಕ ನೀವು ತಲುಪ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಬಂದು ಕೇಳದೆ ಹೋದ್ರೂ ನಿಮ್ಮ ಯೂಟ್ಯೂಬ್ ಅಲ್ಲಿ ಇರುವ ಮಾಹಿತಿಯನ್ನ ಆಕರವಾಗಿ ಬಳಕೆ ಮಾಡಿಕೊಂಡು ಎಷ್ಟು ಕೋಟಿ ಜನ ಬೇಕಾದ್ರೂ ಅದನ್ನ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಳ್ಳುವಂತೆ ಅದನ್ನ ಕಾಪಿಡ್ತಾ ಇದ್ದೀರಿ. ನಿಮ್ಮದು ಅದ್ಭುತವಾದ ಕೆಲಸ.
ನಿಜಕ್ಕೂ ಅದ್ಭುತವಾದ ಕೆಲಸ. ನನ್ನಂತಹ ಸಮುದಾಯದಲ್ಲಿಯೂ ಇಷ್ಟೆಲ್ಲ ಜನ ಇವತ್ತು ಆಧುನಿಕತೆಗೆ ಒಳಪಟ್ಟಿದ್ದಾರೆ, ನಮ್ಮಲ್ಲಿ ಸುಶಿಕ್ಷಿತವಾದ ಸಮಾಜ ಇದೆ ಅಂದಾಗ್ಯೂ ನಮ್ಮ ಪದ್ಯಗಳನ್ನ, ನಮ್ಮ ಹಾಡುಗಳನ್ನ ನಮ್ಮವರೇ ಎಷ್ಟು ಕೇಳಿದ್ದಾರೆ ಅಂದ್ರೆ ಏನೂ ಇಲ್ಲ. ಅಂಥವರಿಗೂ ಇವತ್ತು ವೇದಿಕೆ ಕೊಟ್ಟಿದ್ದೀರಿ. ನಮಗೆ ನಿಮಗೆ ಅಂತಲ್ಲ, ಎಲ್ಲ ಇಡೀ ಕರ್ನಾಟಕದ ಎಲ್ರಿಗೂ ನೀವು ಕಾವ್ಯ ಯಾನವನ್ನ ಮಾಡಿಸ್ತಾ ಇದ್ದೀರಿ. ನಿಜಕ್ಕೂ ಶ್ಲಾಘನೀಯವಾದ ಮತ್ತು ಮಾದರಿಯಾದಂಥ ಆದರ್ಶಯುತವಾದ, ಇನ್ನೊಬ್ರು ನೋಡಿ ಅನುಕರಿಸಬೇಕು ಅಂತಹ ನಿಮ್ಮ ಪ್ರಯತ್ನಕ್ಕೆ ಶರಣು ಶರಣ. ಧನ್ಯವಾದ.